ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಅವಿದ್ಯಾಂ ಆರಾಧ್ಯಾಂ ಅಂತಸ್ತಿಮಿರದ್ವೀಪನಗರೀ ಜಡಾನಾಂ ಚೈತನ್ಯಸ್ಯ ಮಕರಂದಸ್ತುತಿಜರೀ ದರಿದ್ರಾಂ ಚಿಂತಾಮಣಿಗುಣನಿಕಾ ಜಲ್ಮಜಲದೌ ನಿಮಗ್ನಾನಾಂ ದ್ರಂಶ ಮುರರಿಪೂವರಾಹಸ್ಯ ಭವತಿ. ಶೇಷಾದ್ರಿಪುರಂ ಶಾಲೆ ತುಮಕೂರು ನಿವೇದಿತ ಮಕ್ಕಳ ಬಳಗ. ನಿವೇದಿತ ಮಕ್ಕಳ ಬಳಗ ಶುರುವಾದದ್ದು 17 ಆಗಸ್ಟ್ 2019 ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ. ಇದು ಬರೀ ಮಕ್ಕಳ ಬಳಗವಲ್ಲ, ಒಂದು ಸತ್ಸಂಗದ ಬಳಗ. ಸಮಾಜದ ಚಾರಿತ್ರ್ಯ ನಿರ್ಮಾಣಕ್ಕೆ ಚೈತನ್ಯವನ್ನು ತುಂಬುವಂತಹ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿರುತ್ತದೆ. ಮಕ್ಕಳಿಗೆ ಜ್ಞಾನಾರ್ಜನೆಗಾಗಿ ಪರೀಕ್ಷೆ, ಉಪನ್ಯಾಸ ಹಾಗೂ ಹಲವಾರು ಚಟುವಟಿಕೆಗಳು ಶಾಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುತ್ತದೆ. ಈ ಶತಮಾನದಲ್ಲಿ ನಮ್ಮ ಪೀಳಿಗೆಯವರು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಹೋಲುವ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಬೇಕೆಂದರೆ ಅದು ಪೂಜ್ಯ ಸ್ವಾಮೀಜಿಯವರಾದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರು. ಅವರ ಉಪನ್ಯಾಸ ಶ್ರವಣ ನಮ್ಮ ಜಡತ್ವವನ್ನು ಕಳೆಯುವಂತಹ ಚೈತನ್ಯ ಚಿಲುಮೆಯಾಗಿದೆ. ಇಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಿಕ್ಷಕರು ಮತ್ತು ಪೋಷಕರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈಗ ಸ್ವಾಮೀಜಿಯವರನ್ನು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದಿವ್ಯತ್ರಯರಾದ ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಶ್ರೀ ಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ, ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಮತ್ತು ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯಲ್ಲಿ ಯಾವುದೇ ಶಾಲೆಯ ಕಾಲೇಜಿನ ಮುಂಭಾಗದಲ್ಲಿ ನಾವು ಗಮನಿಸುವಂತಹ ವಿರಾಜಮಾನಳಾದ ತಾಯಿ ಸರಸ್ವತಿಯ ಆ ಒಂದು ಪವಿತ್ರ ಮೂರ್ತಿಯನ್ನು ಕೂಡ ನೆನಪು ಮಾಡಿಕೊಳ್ತಾ ಇದ್ದೇನೆ. ತಾಯಿ ಸರಸ್ವತಿಯಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಸಮಾಜದಲ್ಲಿ ಇಬ್ಬರು ತಾಯಂದಿರ ವಿಶೇಷ ಸಂಕಲ್ಪದ ಫಲವಾಗಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಯಿತು. ನಾಡಿನ ಖ್ಯಾತ ಚಿಂತಕರು, ಸ್ವಾತಂತ್ರ್ಯ ಹೋರಾಟಗಾರರು, ಮೇಧಾವಿಗಳು ಸಮಾಜಕ್ಕೆ ಒಳಿತನ್ನು ತರಬೇಕು ಅಂತ ಅಹರ್ನಿಶಿ ಚಿಂತಿಸ್ತಾ ಇದ್ದಂತಹ ಒಂದು ಮಹಾನ್ ಪಡೆ ಈ ಸಂಸ್ಥೆಯನ್ನು ಸರಿಸುಮಾರು 9 ದಶಕಗಳ ಕಾಲ ಮುನ್ನಡೆಸಿದೆ.
ಬೆಂಗಳೂರಿಗೆ ಸೀಮಿತವಾಗಿದ್ದಂತಹ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಕಳೆದ 1.5 ದಶಕದ ಹಿಂದೆ ತಾನು ಹಳೆ ಮೈಸೂರು ಭಾಗದಲ್ಲಿ ವಿಸ್ತೃತಗೊಳ್ಳೋದಕ್ಕೆ ಸಂಕಲ್ಪಿಸಿದ್ದು ಈ ನಾಡಿನ ಭಾಗ್ಯ. ತತ್ಪರಿಣಾಮವಾಗಿ ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆ ಹಾಗೂ ತುಮಕೂರಿನಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಆ ಮಹಾನ್ ವೃಕ್ಷದ ಕಾಂಡಗಳು, ಕೊಂಬೆಗಳು ವಿಕಸನಗೊಂಡವು, ವಿಸ್ತೃತಗೊಂಡವು. ತುಮಕೂರಿನಲ್ಲಿರ್ತಕ್ಕಂಥ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಶೇಷಾದ್ರಿಪುರಂ ಶಾಲೆಯ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ನಿವೇದಿತಾ ಮಕ್ಕಳ ಬಳಗ, ಸೋದರಿ ನಿವೇದಿತಾಳ 150ನೇ ಜನ್ಮ ವರ್ಷಾಚರಣೆಯ ನೆನಪಿಗಾಗಿ ಪ್ರಾರಂಭವಾದಂತಹ ಈ ಒಂದು ನಿವೇದಿತಾ ಮಕ್ಕಳ ಬಳಗ ಮೊದಲಿಗೆ ನಮ್ಮ ರಾಮಕೃಷ್ಣಾಶ್ರಮದ ಹಿಂಭಾಗದಲ್ಲಿ ಅಮರಜ್ಯೋತಿ ನಗರದಲ್ಲಿ ನಡೀತಾ ಇದ್ದಂತಹ ಮಕ್ಕಳಿಗಾಗಿಯೇ ಮೀಸಲಾದ ಒಂದು ವಿಶೇಷವಾದ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ. ಆ ನಂತರ ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಗೌರವಾನ್ವಿತ ಸೋದರಿ ನಂದಾರಾಜ್ ಅವರು ಮುಖ್ಯ ಶಿಕ್ಷಕಿ, ಅವ್ರನ್ನ ಪ್ರೀತಿಯಿಂದ ವಿನಂತಿಸಿಕೊಂಡು ಶೇಷಾದ್ರಿಪುರಂ ಶಾಲೆಗೆ ನಿವೇದಿತಾ ಮಕ್ಕಳ ಬಳಗದ ಒಂದು ಪೂರ್ಣವಾದ ಒಂದು ರೀತಿಯಲ್ಲಿ ಶಿಫ್ಟಿಂಗ್ ಅಂತ ಕರೀಬಹುದು, ಅಲ್ಲಿಗೆ ಅದನ್ನು ವರ್ಗಾಯಿಸಿ ವಿನೂತನವಾಗಿ ಅದನ್ನು ಮತ್ತೊಮ್ಮೆ ಶಾಲೆಯ ಬ್ಯಾನರ್ನಲ್ಲಿ ಉದ್ಘಾಟನೆ ಮಾಡಿ ಈ ಚಟುವಟಿಕೆಗಳು ಬಡಾವಣೆಗೆ ಸೀಮಿತವಾಗಿದ್ದದ್ದನ್ನು ಒಂದು ರೀತಿಯಲ್ಲಿ ತುಮಕೂರಿನ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಮತ್ತು ಸುತ್ತಮುತ್ತಲ ಬಡಾವಣೆಯ ಮಕ್ಕಳಿಗಾಗಿ ಅಂತ ಅದನ್ನು ವಿಸ್ತಾರಗೊಳಿಸಲಾಯಿತು. ಸರಿಸುಮಾರು 20 ತಿಂಗಳಾಗಿದೆ. ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಕೋವಿಡ್ನ ಈ ಒಂದು ವಿಷಮ ಸನ್ನಿವೇಶದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿವೇದಿತಾ ಮಕ್ಕಳ ಬಳಗ ಮಕ್ಕಳಿಗೆ ಉತ್ತಮವಾದ ವಿಚಾರಗಳನ್ನು ನೀಡ್ತಾ ಬರ್ತಾ ಇದೆ. ಆನ್ಲೈನಲ್ಲಿ ಸಾಕಷ್ಟು ವಿಚಾರಗಳು ಮೂಡಿ ಬಂದಿದೆ. ಜೊತೆಗೆ ಈ ಒಂದು ಸಂಸ್ಥೆ ಇವತ್ತಿನ ದಿವಸ ಒಂದು ಗಹನವಾದ ವಿಷಯವನ್ನು ಕುರಿತು ಚರ್ಚೆ ಮಾಡೋದಕ್ಕೆ ಒಂದು ಉಪನ್ಯಾಸದ ಕಾರ್ಯಕ್ರಮ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ತಮ್ಮ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಆಶ್ರಮದೊಂದಿಗೆ ನಿಕಟ ಸಂಪರ್ಕ ಹೊಂದಿದ ಈ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥ ಶಿಕ್ಷಕರ ಮಗಳಾಗಿ ಇವತ್ತು ಅದೇ ಪಥದಲ್ಲಿ ಉತ್ತಮ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯಲ್ಲಿ ತನ್ನ ಕಾರ್ಯಚಟುವಟಿಕೆಯ ಕಾರ್ಯವೈಖರಿಯ ಮೂಲಕ ಜನರ ವಿಶ್ವಾಸ, ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಗೌರವಾನ್ವಿತ ಸೋದರಿ ಶ್ರೀಮತಿ ನಂದಾರಾಜ್ರವರೇ, ಈ ನಿವೇದಿತಾ ಮಕ್ಕಳ ಬಳಗವನ್ನು ಮಾರ್ಗದರ್ಶನ ನೀಡ್ತಾ ಮುಂದುವರಿಸ್ತಾ ಇರತಕ್ಕಂಥ ಆತ್ಮೀಯರಾದ ಶ್ರೀ ರಾಘವೇಂದ್ರ ಅವರೇ, ಈ ಸಂಸ್ಥೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಪೋಷಕ ಹಾಗೂ ಶಿಕ್ಷಕ ವೃಂದದವರೇ ಮತ್ತು ಪ್ರೀತಿಯ ಮಕ್ಕಳೇ, ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಪೋಷಕರು ಹಾಗೂ ಶಿಕ್ಷಕರ ಹೊಣೆಗಾರಿಕೆಯನ್ನು ಕುರಿತು ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಮಕ್ಕಳ ಬಳಗಗಳು ಇದೇ ದಿಕ್ಕಿನಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಗೆ ವಾರದಲ್ಲಿ ಕನಿಷ್ಠ 1 ದಿವಸ ವಿಶೇಷವಾದ ಮಾರ್ಗದರ್ಶನ ತರಗತಿಗಳು ನಡೆಯುತ್ತವೆ. ನಂದಾರಾಜ್ ಅವರ ವಿಶೇಷ ಆಸಕ್ತಿಯ ಫಲವಾಗಿ ಸಂಸ್ಥೆಯ ಶಿಕ್ಷಕರೆಲ್ಲರೂ ಕೂಡ ಈ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಂದು ರೀತಿಯಲ್ಲಿ ವಿವೇಕಾನಂದ ಶಕ್ತಿ ಕೇಂದ್ರಗಳು, ವಿವೇಕಾನಂದ ಅಧ್ಯಯನ ಕೇಂದ್ರಗಳು ಕಾಲೇಜು ಮಟ್ಟದಲ್ಲಿ ಶೇಷಾದ್ರಿಪುರಂ ಸಂಸ್ಥೆಯಲ್ಲಿ ರಾರಾಜಿಸ್ತಾ ಇದ್ದರೆ, ಪ್ರೌಢಶಾಲಾ ವಿಭಾಗದಲ್ಲಿ ಮಕ್ಕಳ ಬಳಗಗಳು ಈಗ ಪ್ರವೇಶ ಮಾಡಿವೆ. ಇದು ನಿಜಕ್ಕೂ ಕೂಡ ಅತ್ಯಂತ ಆಶಾದಾಯಕವಾದ ಸಂಗತಿ. ನಂದಾರಾಜ್ ಅವರು ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರನ್ನೂ ಕೂಡ ವಿಶೇಷವಾಗಿ ತೊಡಗಿಸಿದ್ದಾರೆ. ಅವರೂ ಕೂಡ ಅಧ್ಯಯನ ಮಾಡಿಕೊಂಡು ಬಂದು ವಾರದಲ್ಲಿ 1 ದಿವಸ ಯಾವುದಾದ್ರೂ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತನಾಡ್ತಕ್ಕಂಥ ಅವಕಾಶ ಕಲ್ಪಿಸಿದ್ದಾರೆ. ಶಿಕ್ಷಕರಲ್ಲೂ ಕೂಡ
ಅಧ್ಯಯನದ ಸ್ವಭಾವವನ್ನು ಬೆಳೆಸ್ತಾ ಇದ್ದಾರೆ. ಇದು ಅತ್ಯಂತ ಸ್ತುತ್ಯಾರ್ಹವಾದ ಕಾರ್ಯ. ಇನ್ನು ವಿಚಾರಕ್ಕೆ ನಾನು ನೇರವಾಗಿ ಬರುವುದಕ್ಕೆ ಮೊದಲು ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿಗಳು, ರಾಮಕೃಷ್ಣಾಶ್ರಮದ ಹಳೆಯ ವಿದ್ಯಾರ್ಥಿ ಹಾಗೂ ಕರ್ನಾಟಕದ ಉದ್ದಗಲಕ್ಕೂ ಚಾಚಿ ನಿಂತ ರಾಮಕೃಷ್ಣಾಶ್ರಮಗಳ ಒಬ್ಬ ಸಕ್ರಿಯ ಭಕ್ತರಾಗಿ, ಒಬ್ಬ ಉತ್ತಮ ಸೇವಾಕರ್ತರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ಅವರ ಮತ್ತು ಕಾರ್ಯಕಾರಿ ಮಂಡಳಿಯ ವಿಶೇಷ ಸಹಕಾರದ ಫಲವಾಗಿ ಸಂಸ್ಥೆಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇವೆ. ಹೀಗಾಗಿ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರೋತ್ಸಾಹ, ಸಹಕಾರ, ಮಾರ್ಗದರ್ಶನ ನೀಡಿದಂಥ ಎಲ್ಲ ಹಿರಿಯರಿಗೆ ನನ್ನ ಕೃತಜ್ಞತೆಗಳು. ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಕುರಿತು ನಾವಿವತ್ತು ಚಿಂತನೆ ನಡೆಸೋಣ. ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪ್ರಧಾನವಾಗಿ ಜನ್ಮ ನೀಡಿದಂತಹ ಮಾತಾಪಿತೃಗಳು ಮತ್ತು ಸಂಸ್ಕಾರ ನೀಡುವಂತಹ ಶಿಕ್ಷಕರು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ಸುಳ್ಳಲ್ಲ. ಇದೊಂದು ಗಹನವಾದ ವಿಷಯ. ನವನಾಗರಿಕತೆ ಎಲ್ಲೋ ಒಂದು ಕಡೆ ಮನುಷ್ಯನನ್ನು ಆರ್ಥಿಕವಾಗಿ ಬಲಿಷ್ಠನನ್ನಾಗಿಸುವಂತಹ ಒಂದು ದೊಡ್ಡ ಆಪೇಕ್ಷೆಯನ್ನು ಹೊತ್ತು ಇದೊಂದು ಕೈಗೂಡಿದ್ರೆ ಇನ್ನು ಯಾವುದೇ ವಿಷಯವೂ ಅಷ್ಟು ದೊಡ್ಡದಲ್ಲ, ಅದೆಲ್ಲವೂ ಗೌಣ ಎಂಬ ಭ್ರಮೆಗೆ ತಳ್ಳಲ್ಪಟ್ಟಿದೆ. ಹೀಗಾಗಿ ನಾವಿವತ್ತು ಅಕ್ಷರ ರಾಕ್ಷಸರನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ನಾವಿವತ್ತು ಇಂಟಲೆಕ್ಚುವಲ್ ಜಯಂಟ್ಸನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಹೆಚ್ಚಿದೆ, ಪ್ರಾಧ್ಯಾಪಕರ ಸಂಖ್ಯೆ ಹೆಚ್ಚಿದೆ, PhDಗಳು ಹೆಚ್ಚಿದೆ, MPhilಗಳು ಹೆಚ್ಚಿದೆ, ಅಕ್ಷರಸ್ಥರು ಹೆಚ್ಚಿದ್ದಾರೆ. ಆದರೆ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತಾ ಇಲ್ಲ. ನಾಗರಿಕರು ಹೆಚ್ಚುತ್ತಾ ಇದ್ದಾರೆ, ಆದರೆ ಸುಸಂಸ್ಕೃತರು ಹೆಚ್ಚುತ್ತಾ ಇಲ್ಲ. ಒಂದು ರೀತಿಯಲ್ಲಿ ಸಂಸ್ಕೃತಿ ಆಧಾರಿತ ಬದುಕು ಇಂದು ಕಣ್ಮರೆಯಾಗಿದೆ. ನಾಗರಿಕತೆಯ ಓಲೈಕೆಯ ಬದುಕಿನ ಕಡೆಗೆ ವಾಲ್ತಾ ಇದ್ದೇವೆ. ಬಹಳಷ್ಟು ಸಂದರ್ಭಗಳಲ್ಲಿ ಯಾವುದೇ ಒಂದು ಗಹನ ವಿಷಯವನ್ನು ಅದು ತ್ಯಾಜ್ಯವೋ ಪೂಜ್ಯವೋ ಎಂದು ವಿಮರ್ಶೆ ಮಾಡುವ ನೈತಿಕ ಸಾಮರ್ಥ್ಯವನ್ನೂ ಕೂಡ ಇವತ್ತಿನ ವಿಶ್ವವಿದ್ಯಾನಿಲಯಗಳ ಪದವೀಧರರು ಕಳ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಚಾರವನ್ನು ಕುರಿತು ನಾವೆಲ್ಲ ಚರ್ಚಿಸಬೇಕಾಗಿದೆ. ಗಮನಿಸೋಣ, ನಾವು ಕೆಲವು ವಿಷಯಗಳನ್ನು ಗಮನಿಸೋಣ. ಕೆಲವು ದಶಕಗಳ ಹಿಂದೆ ಭಾರತೀಯ ಸಮಾಜದಲ್ಲಿ ಕುಟುಂಬದಲ್ಲಿ 5-6 ಮಕ್ಕಳು ಇದ್ದದ್ದು ಸರ್ವೇ ಸಾಮಾನ್ಯ. ಅನಕ್ಷರಸ್ಥ ತಾಯಿ, ಕುಟುಂಬಕ್ಕೆ ಆರ್ಥಿಕ ಆಸರಿಯಾಗಿ ನಿಂತ ಒಬ್ಬನೇ ಒಬ್ಬ ವ್ಯಕ್ತಿ, ಅವನೇ ತಂದೆ. ವೃದ್ಧಾಪ್ಯದಲ್ಲಿ ಬದುಕನ್ನು ನಡೆಸ್ತಾ ಇದ್ದ ಅಜ್ಜಿ ತಾತನನ್ನು ಬಿಟ್ಟು ಮನೆಗಳಿರ್ತಾ ಇರಲಿಲ್ಲ. ಅವಿಭಕ್ತ ಕುಟುಂಬಗಳಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನಿನ ಟಿಂಜ್ ಇರ್ತಾ ಇತ್ತು. ಮಕ್ಕಳು ಬಹಳ ದೊಡ್ಡ ವಿದ್ಯಾವಂತರಾಗದೇ ಇದ್ದರು. ಸ್ಪೆಷಲೈಸೇಷನ್ ದೃಷ್ಟಿಯಲ್ಲಿ ಊರಿಂದ ಆಚೆಗಿನ ವಿಶ್ವವಿದ್ಯಾನಿಲಯಗಳಿಗೆ ಮೊರೆ ಹೋಗುವ ಅವಕಾಶಗಳು ಕಡಿಮೆ ಇದ್ರೂ ಅವರು ಎಂದೂ ಸಮಾಜಕ್ಕೆ ಭಾರವಾಗ್ತಾ ಇರಲಿಲ್ಲ. ಅವರು ಕಲಿಯುವ ಅಕ್ಷರ ಜ್ಞಾನಕ್ಕೆ ಸಮಾನಾಂತರವಾಗಿ ಜೊತೆಯಲ್ಲಿ ಜೀವನ ಶಿಕ್ಷಣವೂ ಕೂಡ ಸಿಗ್ತಾ ಇತ್ತು. ಹಾಗಾಗಿ ಜೀವನ ಶಿಕ್ಷಣದ ಆಧಾರದ ಮೇಲೆ ಶಾಲಾ ಶಿಕ್ಷಣ ಅಂದರೆ ಲೌಕಿಕ ಶಿಕ್ಷಣ ಮೇಳೈಸ್ತಾ ಇತ್ತು. ಒಬ್ಬ ವ್ಯಕ್ತಿಯ ನಡವಳಿಕೆಯಲ್ಲಿ ನಾವು ಅವನನ್ನು ಸಜ್ಜನ, ಉತ್ತಮ ಅಂತ ಗುರುತಿಸ್ತಾ ಇದ್ವು. ಆ ನಂತರ ಅವನ ಯೂನಿವರ್ಸಿಟಿ ಕ್ವಾಲಿಫಿಕೇಷನ್ ಬಗ್ಗೆ ಕುತೂಹಲ ತೋರಿಸ್ತಾ ಇದ್ವು.
ನಿಜವಾಗಿ ಯಾವುದೇ ವ್ಯಕ್ತಿಯಲ್ಲಿ ನಾವು ಗೌರವವನ್ನು ಸೂಚಿಸೋದಕ್ಕೆ ಮೊಟ್ಟ ಮೊದಲ ಆತನ ಅರ್ಹತೆ ಅವನ ಯೂನಿವರ್ಸಿಟಿ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಲಿಲ್ಲ, ಬದಲಾಗಿ ಆತನ ನಡವಳಿಕೆ ಆಟಿಟ್ಯೂಡ್ ಆಗಿರ್ತಾ ಇತ್ತು. ವ್ಯಕ್ತಿ ಸಂಭಾವಿತನಾಗಿ ನಡ್ಕೊಂಡ್ರೆ, ಸುಸಂಸ್ಕೃತನಾಗಿ ನಡ್ಕೊಂಡ್ರೆ ನಿಜವಾದ ಅರ್ಥದಲ್ಲಿ ಅವನು ಸನ್ನಿವೇಶವನ್ನು ನಿರ್ವಹಿಸುವಂತಹ ಒಬ್ಬ ಮಾನವ ಸಂಪನ್ಮೂಲ ಅನ್ನೋ ನಿರ್ಧಾರಕ್ಕೆ ಬಂದು ಬಿಡಬಹುದಾಗಿತ್ತು. ಆದರೆ ಶತಶತಮಾನಗಳ ಒಂದು ಹಿನ್ನೆಲೆಗೆ ನಾವು ಹೋದರೆ, ಬ್ರಿಟಿಷರು ನಮ್ಮ ನಡುವೆ ತಂದಂತಹ ಶಿಕ್ಷಣ ಪದ್ಧತಿ ಒಂದು ರೀತಿಯಲ್ಲಿ ಸುಸಂಸ್ಕೃತರಾಗಿ ಮೂಡಿ ಬರ್ತಾ ಇದ್ದ ಜನರನ್ನು ಅಲ್ಲಿಂದ ಸ್ಥಾನ ಪಲ್ಲಟ ಮಾಡಿಸಿ ಅವರು ಕೇವಲ ನಾಗರಿಕರಾದರೆ ಸಾಕು, ಸಂಸ್ಕೃತಿ ಅಂತಕ್ಕಂಥದ್ದು ಕಾಸ್ಟ್ಲಿ ಅಫೇರ್ ಆಯಿತು, ನಾಗರಿಕರಾಗಿ ಕಾಣಬೇಕು. 10 ಜನ ಒಂದು ರೀತಿಯ ಫ್ಯಾಷನ್ ಆಟಿಟ್ಯೂಡ್ನಲ್ಲಿ ಅಲ್ಲಿ ಪ್ರಕಟಗೊಂಡ್ರೆ, ಆ 10 ಜನರಲ್ಲಿ ಇವನು ಕೂಡ ಒಬ್ಬ ಫ್ಯಾಷನ್ ಮನುಷ್ಯನಾಗಿ ಕಂಡ್ರೆ, ಆಧುನಿಕ ವೇಷವನ್ನು ಹಾಕ್ಕೊಂಡವನು ಹಾಕ್ಕೊಂಡ್ರೆ, ಶ್ರೀರಾಮಕೃಷ್ಣ ವಚನವೇದದಲ್ಲಿ ಒಂದು ಮಾತು ಬರುತ್ತೆ, ಸ್ವಲ್ಪ ಆಂಗ್ಲ ಶಿಕ್ಷಣ ಸಿಕ್ಕಿದ್ರೆ ಸಾಕು, ಅವನು ಧರಿಸಿರುವಂತಹ ಶೂನ ಬಿಚ್ಚೋದೇ ಇಲ್ಲ, ಅವನು ದೊಡ್ಡವರು ಚಿಕ್ಕವರು ಅಂತನ್ನದೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲಲ್ಗಾಡಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅವನು ವಿಷಲ್ ಹಾಕ್ಕೊಂಡು ಓಡಾಡ್ತಾ ಇರ್ತಾನೆ. ಆವಾಗಲೇ ಗೊತ್ತಾಗುತ್ತೆ, ಓಹೋ ಇವನಿಗೆ ಇಂಗ್ಲೀಷ್ ಎಜುಕೇಷನ್ ಸಿಕ್ಕಿದೆ ಅಂತ. ಇವತ್ತಿಗೆ 175 ವರ್ಷಗಳ ಹಿಂದೆ ಭಗವಾನ್ ಶ್ರೀರಾಮಕೃಷ್ಣರು ಹೇಳಿದ ಮಾತು. ಅಂದರೆ ಬಿಹೇವಿಯರಲ್ ಆಟಿಟ್ಯೂಡ್, ನಮ್ಮ ನಡವಳಿಕೆ ಅಂತಕ್ಕಂಥದ್ದು ನಮ್ಮ ಶಿಕ್ಷಣದಿಂದ ಯಾವ ಮಟ್ಟದಲ್ಲಿ ಅದು ವ್ಯತ್ಯಯವನ್ನು ಕಾಣಬಹುದು, ಚೇಂಜ್ ಆಗಬಹುದು. ಎವ್ರಿ ಪ್ರೋಗ್ರೆಸ್ ಇಸ್ ಎ ಚೇಂಜ್, ಬಟ್ ಎವ್ರಿ ಚೇಂಜ್ ನೀಡ್ ನಾಟ್ ಬಿ ಎ ಪ್ರೋಗ್ರೆಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತು. ಬದಲಾವಣೆ ಅನಿವಾರ್ಯ, ಆದರೆ ಎಲ್ಲ ಬದಲಾವಣೆಗಳೂ ಕೂಡ ಪ್ರಗತಿ ಅಲ್ಲ. ಪ್ರಗತಿಯಲ್ಲಿ ಸಕಾರಾತ್ಮಕ ಬದಲಾವಣೆ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹೀಗಾಗಿ ಆಧುನಿಕ ಶಿಕ್ಷಣ, ಐರೋಪ್ಯ ಶಿಕ್ಷಣ ಒಂದು ರೀತಿಯಲ್ಲಿ ಮನುಷ್ಯನನ್ನು ಸಂಸ್ಕೃತಿಯ ಪಥದಿಂದ ವಿಚಲಿತನನ್ನಾಗಿಸ್ಬಿಡ್ತು. ತತ್ಪರಿಣಾಮವೇ ನಮ್ಮಲ್ಲಿ ಆರ್ಥಿಕ ಸಂಪನ್ಮೂಲಗಳ ಗಳಿಕೆಯ ವಿಷಯದಲ್ಲಿ ನಮ್ಮ ಇಡೀ ಮನಸ್ಸು ಕೇಂದ್ರೀಕೃತವಾಯಿತು. ನಮ್ಮ ನೈತಿಕ, ಆಧ್ಯಾತ್ಮಿಕ, ಸಾಮಾಜಿಕ ಬದ್ಧತೆಯ ಕುರಿತಾಗಿ ಶಿಕ್ಷಣ ತುಂಬ ಅದನ್ನು ನಿರ್ಲಕ್ಷಿಸ್ತಾ ಬಂತು ಅಂತಕ್ಕಂಥದ್ದು ಗಮನಾರ್ಹ ಸಂಗತಿ. ಸ್ವಾಮಿ ವಿವೇಕಾನಂದರಂತೂ ಯಾವ ಮಟ್ಟಕ್ಕೆ ಹೋಗಿ ಹೇಳ್ತಾರೆ ಅಂದರೆ, ದಿ ವೆಸ್ಟರ್ನ್ ಎಜುಕೇಷನ್ ಹ್ಯಾಸ್ ರೂಯಿಂಡ್ ದಿ ಸೊಸೈಟಿ. ಇಟ್ ಈಸ್ ಪ್ರಿಪೇರಿಂಗ್ ದ ಪೀಪಲ್ ಹೂ ಆರ್ ನೆಕ್ಸ್ಟ್ ಡೋರ್ ನೈಬರ್ಸ್ ಟು ರೋಗ್ಸ್ ಅಂತ ವಿವೇಕಾನಂದರು ಬೈತಾರೆ. The Western education will teach our children the following 4 lessons. Your father is a useless fellow. Your grandfather is a lunatic. Your teacher is a hypocrite. And all your scriptures are bundle of lies. ನೋಡಿ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಸ್ವಾತಂತ್ರ್ಯ ನಂತರದ ಮೂರ್ಖ ಆಡಳಿತ 6-7 ದಶಕಗಳ ಕಾಲ ಈ ಮೂರ್ಖತನವನ್ನು ಮುಂದುವರಿಸ್ಕೊಂಡು ಬರುವ ವಾರಸುದಾರರಾಗ್ಬಿಟ್ರು. ಅತಂತ್ರ ಭಾರತ ಅನುಭವಿಸಿದ್ದಂತಹ ಕಳಪೆ ಶಿಕ್ಷಣ ವ್ಯವಸ್ಥೆಯ ದುಷ್ಪರಿಣಾಮಗಳನ್ನು ಚಿಂತಿಸಿ ದೇಶದಲ್ಲಿ ಮೊದಲು ಆಗಬೇಕಾಗಿರ್ತಕ್ಕಂಥ ಬದಲಾವಣೆ ಶಿಕ್ಷಣದ್ದು ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಲೇ ಇಲ್ಲ. 2ನೇ ವಿಶ್ವ ಯುದ್ಧದಲ್ಲಿ ನೆಲ ಕಚ್ಚಿದ್ದಂತಹ ಜಪಾನ್ ಆ ನಂತರ ತನ್ನ ದೇಶವನ್ನು ಪುನರ್ನಿರ್ಮಾಣ ಮಾಡಿಕೊಳ್ಳೋ ವಿಷಯದಲ್ಲಿ ಅವರು ಜಗತ್ತಿಗೆ ತಮ್ಮ ದ್ವೇಷವನ್ನು, ತಮ್ಮ ಪ್ರತಿಕ್ರಿಯೆಯನ್ನು ಸೂಚಿಸೋದಕ್ಕೆ ಮಿಲಿಟರಿ ಶಕ್ತಿಗೆ ಮೊರೆ ಹೋಗಲಿಲ್ಲ. ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ತಾವು ಹೆಚ್ಚು
ಸುಭದ್ರರಾಗಿ ಸುರಕ್ಷಿತರಾಗಿ ಬದುಕಬೇಕು ಅಂತ ಆಲೋಚನೆ ಮಾಡಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ರಾಷ್ಟ್ರವನ್ನು ಶೈಕ್ಷಣಿಕ ಬಲದ ಮೇಲೆ ಕಟ್ಟಬೇಕು ಅಂತ ಹೊರಟರು. ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಬಾಂಬ್ ದಾಳಿ ಆದ 25ನೇ ವರ್ಷಕ್ಕೆ ಜಪಾನ್ ಜಗತ್ತಿನಲ್ಲಿ ಸೂಪರ್ ಪವರ್ ಆಗಿತ್ತು. ಆವತ್ತು ಇಡೀ ಜಗತ್ತಿಗೆ ಜಪಾನಿನ ಅದ್ಭುತವಾದ ಬೆಳವಣಿಗೆಯನ್ನು ಕಂಡು ಎಲ್ಲರೂ ಬೆಕ್ಕಸ ಬೆರಗಾಗುವಂತೆ ಆಯಿತು. ರಾಷ್ಟ್ರವನ್ನು ಶೈಕ್ಷಣಿಕ ಅಭ್ಯುದಯದ ದೃಷ್ಟಿಯಿಂದ ಕಟ್ಟಬೇಕು ಅಂತಕ್ಕಂಥದ್ದು ಸುಸಂಸ್ಕೃತವಾಗಿಯೂ ನಾಗರಿಕವಾಗಿಯೂ ನೈತಿಕವಾಗಿಯೂ ನಾವು ಮೆಚ್ಚಲೇಬೇಕಾದಂತಹ ಒಂದು ಅದ್ಭುತವಾದ ಆದರ್ಶದ ಅಂಶ. ಆ ನಿಟ್ಟಿನಲ್ಲಿ ವ್ಯಕ್ತಿತ್ವ ನಿರ್ಮಾಣ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಇದನ್ನು ತಾಯಿ ತಂದೆಯರು ಮತ್ತು ಗುರು ಹಿರಿಯರು ಯಾವ ರೀತಿಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಬಲ್ಲರು ಅನ್ನುವಂಥ ವಿಷಯದ ಬಗ್ಗೆ ಗಹನವಾಗಿ ನಾವು ಚಿಂತಿಸಬೇಕಾಗಿದೆ. ಭಾರತೀಯ ಮೌಲ್ಯಗಳನ್ನು ಭಾರತೀಯರಾದ ನಾವೇ ಸರಿಯಾಗಿ ವಿಶ್ಲೇಷಿಸಿ ಗೌರವಿಸದೇ ಇದ್ದರೆ ಇನ್ನು ಅದರಿಂದ ಲಾಭ ಪಡೆಯೋದಾದರೂ ಹೇಗೆ? ಇಂಡೋನೇಷ್ಯಾ ರಾಷ್ಟ್ರದಲ್ಲಿ ವರ್ಷಕ್ಕೊಮ್ಮೆ ಮಾತೃವಂದನಾ ಕಾರ್ಯಕ್ರಮ ಮಾಡ್ತಾರೆ. ಮಕ್ಕಳ ಪೋಷಕರನ್ನು ಶಾಲೆಗೆ ಆಹ್ವಾನಿಸ್ತಾರೆ, ಅವರಿಗೆ ಪಾದಪೂಜೆ ಮಾಡಿಸ್ತಾರೆ. ವರ್ಷಕ್ಕೊಮ್ಮೆ ಮಕ್ಕಳು ತಂದೆ ತಾಯಿಗಳಿಗೆ ಪಾದಪೂಜೆ ಮಾಡ್ತಾರೆ. ಇಂಡೋನೇಷ್ಯಾ ದೇಶದಲ್ಲಿ ತಂದೆಯ ತಾಯಿಗಳು ಮಕ್ಕಳೊಂದಿಗೆ ಜೀವನ ಪರ್ಯಂತ ವಾಸ ಮಾಡ್ತಾರೆ. ಅಲ್ಲಿ ವೃದ್ಧಾಶ್ರಮಗಳಿಗೆ ಗೌರ್ಮೆಂಟ್ ಪರ್ಮಿಷನ್ನೇ ಕೊಡೋದಿಲ್ಲ. ಇಂಡೋನೇಷ್ಯಾ ಒಂದು ರೀತಿಯಲ್ಲಿ ತಾತ್ವಿಕವಾಗಿ ಮುಸಲ್ಮಾನರ ದೇಶ. ಇವತ್ತು ಒಂದು ಕಾಲದಲ್ಲಿ ಅದು ಹಿಂದೂ ತತ್ವಗಳನ್ನೇ ಆಧರಿಸಿದ ದೇಶ. ಸುಕರುಣ ಅಂತಕ್ಕಂಥ ಹಿಂದೂ ಕಾಲಕ್ರಮದಲ್ಲಿ ಸುಕ್ಯಾರ್ನೋ ಅಂತ ಬದಲಾವಣೆಗೊಂಡಂತಹ ಒಂದು ದೇಶ. ಆದರೆ ನಿಮಗೆ ಆಶ್ಚರ್ಯ ಆಗೋ ಕೆಲವು ವಿಷಯಗಳು ಹೇಳ್ತೇನೆ. ಇಂಡೋನೇಷ್ಯಾದವರು ತಮ್ಮ ಏರ್ಲೈನ್ಸನ್ನು ಗರುಡ ಏರ್ಲೈನ್ಸ್ ಅಂತ ಕರೆದಿದ್ದಾರೆ. ಇಂಡೋನೇಷ್ಯಾದಲ್ಲಿ ನ್ಯಾಷನಲ್ ಹಾಲಿಡೇ ಯುಗಾದಿ ಹಬ್ಬದ ದಿವಸ ನಡೆಯುತ್ತೆ. ಇಂಡೋನೇಷ್ಯಾದಲ್ಲಿ ಬೀದಿ ಬೀದಿಗಳಲ್ಲಿ ರಾಮಾಯಣದ ಪಾರಾಯಣ ನಡೆಯುತ್ತೆ. ನಿಮಗೆ ಆಶ್ಚರ್ಯ ಆಗೋ ಮತ್ತೊಂದು ಘಟನೆ, ಕಳ್ಳತನಕ್ಕೆ ಬರ್ತಕ್ಕಂಥ ಯಾವುದೇ ಕಳ್ಳ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಅವನು ಕದೀತಾ ಇರೋ ಸಂದರ್ಭದಲ್ಲಿ ಕನ್ನಡಿ ಏನಾದರೂ ಬಿದ್ದು ಕೆಳಗೆ ಅದು ಸೀಳಿದ್ರೆ ಚೂರುಗಳಾದರೆ ಕಳ್ಳನೂ ಕೂಡ ಆ ಜಾಗದಿಂದ ಚಲಿಸೋದಿಲ್ಲ. ಇಂಡೋನೇಷ್ಯಾದಲ್ಲಿ ಒಂದು ನಂಬಿಕೆ ಇದೆ, ಕನ್ನಡಿ ಬಿದ್ದಾಗ ಚಲಿಸಬಾರ್ದು, ಅದು ಅಪಶಕುನ ಅಂತ. ಆ ಕಳ್ಳ ಪೊಲೀಸ್ನವ್ರ ಕೈಗೆ ಬೇಕಾದ್ರೆ ಸಿಕ್ಕಾಕೊಳ್ತಾನೆ, ಆದರೆ ಅಲ್ಲಿಂದ ಚಲಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಕೆಲವು ನಂಬಿಕೆಗಳನ್ನು ಅವರು ಇಟ್ಕೊಂಡಿದ್ದಾರೆ. ಇಲ್ಲಿ ಗಮನಿಸೋದಕ್ಕೆ ಹೊರಟಂಥ ವಿಷಯ ಏನು ಅಂತಂದರೆ, ನಾವು ತಾಯಿ ತಂದೆಗಳಾಗಿ ಮತ್ತು ಶಿಕ್ಷಕರಾಗಿ ಆ ಆರ್ಗ್ಯಾನಿಕ್ ಐಡೆಂಟಿಟಿ ಇದೆಯಲ್ಲ, ಮಕ್ಕಳು ಅಂತಕ್ಕಂಥ ಮಾಂಸದ ಮುದ್ದೆ, ಉಸಿರಾಡುವ ಮಾಂಸದ ಮುದ್ದೆ, ಅದಕ್ಕೆ ನಾವು ಸಂಸ್ಕಾರಗಳನ್ನು ಕೊಡಬೇಕು. ಅವರಿಗೆ ಜೀವನವನ್ನು ಕಟ್ಟಿಕೊಡಬೇಕು. ತಂದೆ ತಾಯಿಗಳು ಕೇವಲ ಜೈವಿಕ ತಂದೆ ತಾಯಿಗಳು, ಮೆಟಬಾಲಿಕ್ ಪೇರೆಂಟ್ಸ್ ಆದರೆ ಸಾಲದು. ಶಿಕ್ಷಕರು ಕೇವಲ ಆನ್ಸರ್ 6 ಕ್ವಶನ್ಸ್ ಔಟ್ ಆಫ್ 10, 10 ಪ್ರಶ್ನೆಗಳಲ್ಲಿ 6ಕ್ಕೆ ಉತ್ತರಿಸಿ ಅಂತ ಹೇಳಿ ಸಬ್ಜೆಕ್ಟಲ್ಲಿ ರಿಸಲ್ಟ್ ತರುವಂಥ ಶಿಕ್ಷಕರಾದರೆ ಸಾಲದು. ಈ ದೃಷ್ಟಿಯಲ್ಲಿ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಮಗುವಿನ ಬದುಕಿನ ದೃಷ್ಟಿಯಲ್ಲಿ ಒಂದೇ ನಾಣ್ಯದ 2 ಮುಖಗಳಾಗುತ್ತಾರೆ. ದಯವಿಟ್ಟು ಶಿಕ್ಷಕರು ಒಂದು ಭ್ರಮೆಯಿಂದ ಆಚೆಗೆ ಬರಬೇಕು. ಅದೇನು ಅಂತಂದರೆ, ಎಂದಿಗೂ ಕೂಡ ನೀವು ತಂದೆ ತಾಯಿಗಳ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ಮರಿಬಾರ್ದು. ಶಿಕ್ಷಕರೂ ಕೂಡ ಒಂದು ವಿಶೇಷವಾದ ಈ ಮನೋಸ್ಥಿತಿಯಲ್ಲಿ ಬಂದಾಗ ಪೋಷಕರೂ ನಾವು ಕೂಡ ಪ್ರಥಮ ಶಿಕ್ಷಕರಾಗಿ ಮಕ್ಕಳ ಬದುಕನ್ನು ಕಟ್ಟಿಕೊಡ್ತಾ ಇದ್ದೀವಿ ಅಂತಕ್ಕಂಥ ಸಂಕಲ್ಪದಲ್ಲಿ ಮುಂದುವರಿಬೇಕು. ಕಾರ್ಯನಿರ್ವಹಣೆಯ ವಿಷಯದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಒಂದೇ ನಾಣ್ಯದ 2 ಮುಖಗಳಾಗುತ್ತಾರೆ. ಇವರೀರುವರ ನಡುವೆ ಅವಿನಾ ಸಂಬಂಧ ಇರಬೇಕಾಗುತ್ತೆ. ಒಬ್ಬರನ್ನ ಒಬ್ಬರು ಬಿಟ್ಟುಕೊಡಬಾರ್ದು. ಮಕ್ಕಳನ್ನು
ಒಂದು ವ್ಯವಸ್ಥಿತವಾದ ದಾರಿಯಲ್ಲಿ ತರಬೇಕಾದರೆ, ಅವರನ್ನು ಅತ್ಯಂತ ಮೌಲ್ಯಪೂರ್ಣವಾದ ರೀತಿಯಲ್ಲಿ ಒಂದು ಹಾದಿಯಲ್ಲಿ ಕೊಂಡೊಯ್ಯಬೇಕಾದ್ರೆ ನೆನಪಿಟ್ಕೊಳ್ಬೇಕು, ನಿಷ್ಠುರವಾದ ನಿರ್ಧಾರಗಳಿಗೆ ಇಬ್ಬರೂ ಕೂಡ ಸಂಕಲ್ಪಿಸಿ ಕಾರ್ಯಪ್ರವೃತ್ತರಾಗಬೇಕು. ಎಲ್ಲೂ ಕೂಡ ಯಾವುದೇ ವಿಷಯದಲ್ಲಿ ಇಬ್ಬರ ಧೋರಣೆಯೂ ಒಂದೇ ಆಗಿರಬೇಕು. ಕೋಮಲವಾದ, ಪ್ರೀತಿಪೂರ್ವಕವಾದ, ಅತ್ಯಂತ ಪ್ರೇಮಮಯವಾದ ತತ್ವದಲ್ಲಿ ಇಬ್ಬರು ಒಂದೇ ಆಗಿರಬೇಕು. ಮಕ್ಕಳನ್ನು ಅಪ್ರಿಷಿಯೇಟ್ ಮಾಡೋ ವಿಷಯದಲ್ಲಿ ಇಬ್ಬರು ಒಂದೇ ಆಗಿರಬೇಕು. ಮಕ್ಕಳನ್ನು ದಂಡಿಸುವ, ಶಿಕ್ಷಿಸುವ ವಿಷಯದಲ್ಲೂ ಕೂಡ ಇಬ್ಬರ ಆಲೋಚನೆ ಒಂದೇ ಆಗಿರಬೇಕು. ಶಿಕ್ಷಕ ಬಾಯಿಗೆ ಬಂದಾಗ ಮಕ್ಕಳನ್ನು ಬೈತಾ ಇದ್ದಾನೆ ಅಂತಂದರೆ ಆ ಮಾತುಗಳಿಗೆ ಕರೆಕ್ಷನ್ ಹಾಕುವಂತಹ ಮೂರ್ಖ ಆಗಬಾರದು ತಾಯಿ ಅಥವಾ ತಂದೆ. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದು ಶಾಲೆಯಲ್ಲಿ ಹೇಳಿದಾಗ ಅದರ ಬಗ್ಗೆ ನಿರ್ಲಕ್ಷ್ಯ ತೋರಿಸುವಂತಹ ಅವಿವೇಕಿ ಶಿಕ್ಷಕನಾಗಬಾರದು. ನಾವು ಇದನ್ನೆಲ್ಲ ಯಾಕೆ ಗಮನಿಸಬೇಕು ಅಂತಂದರೆ, ಸಂಸ್ಕೃತದಲ್ಲಿ ಅದ್ಭುತವಾದ ಒಂದು ಮಾತಿದೆ. ಮಾಂಸಲವಾದ ಶರೀರಕ್ಕೆ ಜನ್ಮ ಕೊಡ್ತಾರೆ ತಂದೆ ತಾಯಂದಿರು, ಆದರೆ ಸಂಸ್ಕಾರಕ್ಕೆ ಜನ್ಮ ಕೊಡ್ತಕ್ಕಂಥವನು ಶಿಕ್ಷಕ. ತಾಯಿ, ತಂದೆ ಮತ್ತು ಶಿಕ್ಷಕರು ಈ ನಿಟ್ಟಿನಲ್ಲಿ ಮಕ್ಕಳನ್ನು ಮಾನವ ಸಂಪನ್ಮೂಲವಾಗಿ ರೂಪಿಸುವಂತಹ ಶಿಲ್ಪಿಗಳು, ಮಹಾತ್ಮರು. ನೆನಪಿಟ್ಕೊಳ್ಳಿ, ಜಗತ್ತಿನ ಇತಿಹಾಸ ಬಿಯಾಂಡ್ ಡೌಟ್ ಪ್ರೂವ್ ಮಾಡಿದೆ, ತಾಯಿ, ತಂದೆ ಮತ್ತು ಶಿಕ್ಷಕರು ತಿದ್ದಲಾಗದ ಮಗುವನ್ನು ದೇವರೂ ಕೂಡ ತಿದ್ದೋದಕ್ಕಾಗೋದಿಲ್ಲ. ನಿಮ್ಮ ಮಕ್ಕಳನ್ನು ನೀವು 3 ಜನ ತಿದ್ದದೇ ಇದ್ದರೆ ನಿಮ್ಮ ಮಕ್ಕಳು ನಾಳೆ ಪೊಲೀಸ್ನವರ ನೆರಳಿನಲ್ಲಿ ಬದುಕಬೇಕಾಗತ್ತೆ. ನಿಮ್ಮ ಮಕ್ಕಳಿಗೆ ಪೊಲೀಸ್ನವರಿಂದ ನೀವು ಯಾವುದೇ ರೀತಿಯಲ್ಲೂ ಸಾಫ್ಟ್ ಸ್ಪೋಕನ್ ಅಥವಾ ಯಾವುದೇ ಕಠಿಣವಾದ ಒಂದು ಪನಿಷ್ಮೆಂಟ್ ಇಲ್ದಲೇ ಇರತಕ್ಕಂಥ ಜೀವನವನ್ನು ನಿರೀಕ್ಷಿಸಬಾರದು. ಯಾಕೆಂದರೆ ಸಮಾಜದಲ್ಲಿ ಸಾಮ ದಾನ ಭೇದ ಆದ ಮೇಲೆ ಪೊಲೀಸ್ನವರು ಅಂತಕ್ಕಂಥ ದಂಡ. ಆದ್ದರಿಂದಲೇ ಅವ್ರನ್ನ ದಂಡಾಧಿಕಾರಿಗಳು ಅಂತ ಕರಿತೀವಿ ಅನ್ನೋದನ್ನು ಸಂದರ್ಭೋಚಿತವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ನಾವು ಒಂದು ರೀತಿಯಲ್ಲಿ ಫೈನ್ ಕಟ್ತೀವಿ ಅನ್ನೋದನ್ನು ಕೂಡ ದಂಡ ಅನ್ನೋದಕ್ಕೆ ಅರ್ಥ ತಂದ್ಕೋಬೋದು. ಇಲ್ಲದೇ ಇದ್ದರೆ ದಂಡಂ ದಶಗುಣಂ ಅಂತಕ್ಕಂಥದ್ದು ಕೂಡ ಇಲ್ಲಿ ನಮಗೆ ಉಪಯೋಗಕ್ಕೆ ಬರಬಹುದಾದಂತಹ ಕಾಂಟೆಕ್ಸ್ಟ್ ಅನ್ನೋದನ್ನು ಆತ್ಮೀಯವಾಗಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇಷ್ಟು ಮುನ್ನುಡಿಯ ಮಾತುಗಳು. ಈಗ ನೇರವಾಗಿ ತಂದೆ ತಾಯಿಗಳ ಪಾತ್ರದ ಬಗ್ಗೆ ನಾವು ಗಮನಿಸೋಣ. ಭಾರತೀಯ ನಂಬಿಕೆಯಲ್ಲಿ ಮದುವೆ ಆದರೂ ಮದುವೆ ಆಗಿದ್ದಕ್ಕೆ ಮಕ್ಕಳಾದವು ಅನ್ನುವಂತಹ 2 ವಾಕ್ಯಗಳಲ್ಲಿ ಸಂತಾನೋತ್ಪತ್ತಿಯ ವಿವರಣೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ನೋಡಿ, ಒಂದು ವಿವಾಹ ಅಂತಕ್ಕಂಥದ್ದಕ್ಕೆ ಭಾರತೀಯ ಪರಂಪರೆ, ಸನಾತನ ಪರಂಪರೆ ಕಲ್ಯಾಣ, ಮಂಗಳ ಕಾರ್ಯ ಅನ್ನೋ ಹೆಸರನ್ನು ಕೊಟ್ಟಿದೆ. ಇಲ್ಲಿ 10 ವಿಸ್ತೃತವಾದ ಅರ್ಥಗಳನ್ನು ನೀಡ್ತಕ್ಕಂಥ ಮೌಲ್ಯಗಳಿದೆ. ಬ್ರಹ್ಮಚಾರಿಯಾಗಿ ಜೀವನದಲ್ಲಿ ಕೆಲವು ವರ್ಷಗಳ ಕಾಲ ಪರಮ ಪರಿಶುದ್ಧ ಜೀವನವನ್ನು ನಡೆಸಿದಂತಹ ಯುವಕ ಮತ್ತು ಯುವತಿ, ವೀರ್ಯ ರಕ್ಷಣೆ ಮಾಡಿಕೊಂಡು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂತಹ ಒಬ್ಬ ಯುವಕ ಮತ್ತು ಯುವತಿ ಕಾಲಕ್ರಮದಲ್ಲಿ ತಮ್ಮ ಆಶೋತ್ತರಗಳು ಏನೇನಿತ್ತೋ ಅದರ ಪಟ್ಟಿಯನ್ನು, ತಂದೆ ತಾಯಿಗಳ ಆಶೋತ್ತರ ಏನಿತ್ತೋ ಆ ಪಟ್ಟಿಯೊಂದಿಗೆ ತಾಳೆ ನೋಡಿ, ಮನೆತನದ ಹಿನ್ನೆಲೆ, ಆರ್ಥಿಕ ಸಂಪನ್ಮೂಲದ ಹಿನ್ನೆಲೆ, ಆ ಮನೆತನ ಅವಲಂಬಿಸಿದ ವೃತ್ತಿಯ ಹಿನ್ನೆಲೆ, ಆ ಮನೆತನ ವಾಸ ಮಾಡ್ತಕ್ಕಂಥ ವಾತಾವರಣ, ಗ್ರಾಮ್ಯ ಪ್ರದೇಶ, ನಗರ ಪ್ರದೇಶ, ಕೃಷಿ ಕುಟುಂಬ, ಪೌರೋಹಿತ್ಯದ ಕುಟುಂಬ, ಬೇರೆ ರೀತಿಯಲ್ಲಿ ವಾಣಿಜ್ಯೋದ್ಯಮ, ಈ ಕುಟುಂಬಗಳ ಹಿನ್ನೆಲೆಯಲ್ಲೂ ಕೂಡ ಯಾವ ಕುಟುಂಬಕ್ಕೆ ಯಾವ ಕುಟುಂಬದ ಹೆಣ್ಣುಮಗು ಹೊಂದುತ್ತಾಳೆ ಅಂತಕ್ಕಂಥದ್ದನ್ನು ಕೂಡ ಪ್ರಧಾನವಾಗಿ ಪರಿಗಣಿಸಿ ತಂದೆ ತಾಯಿಗಳು 90% ತಮ್ಮ ಕ್ಯಾಟಗರಿ ಇನ್ ದ ಸೆನ್ಸ್ ತಮ್ಮ ಕ್ಯಾಟಲಾಗ್ನಲ್ಲಿ ಅವರು ಗುರುತಿಸಿದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಜೊತೆಗೆ ಆ ಯುವಕನಿಗೆ ಈ ಹುಡುಗಿ ನಿನಗಿಷ್ಟನಾ, ಆ ಯುವತಿಗೆ ಈ ಯುವಕ ಪರವಾಗಿಲ್ವಾ, ನೀನು ಯಾವುದಾದ್ರೂ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ವಿಷಯ ನೀನು ತಾಳೆ ನೋಡು, ನಮಗೆ ಈ ವಿಷಯಗಳಲ್ಲಿ ನಮಗೆ ಒಪ್ಪಿಗೆ ಆಗಿದೆ, ನಿನ್ನ ಒಪ್ಪಿಗೆಯೂ ಇಲ್ಲಿ ತಾಳೆ ಆಗೋದಾದರೆ ನಾವು ಮುಂದಿನ ಕೆಲಸ ಮುಂದುವರಿಸ್ತೀವಿ ಅಂತಕ್ಕಂಥ ಅದ್ಭುತವಾದ ಒಂದು ವ್ಯವಸ್ಥೆ, ಒಂದು ಶಿಕ್ಷಣ ಸಂಸ್ಥೆ ಈ ವೈವಾಹಿಕ ಜೀವನಕ್ಕೆ ಹೆಜ್ಜೆ ಇಡತಕ್ಕಂಥ ಮಕ್ಕಳಿಗೆ ಮಾರ್ಗದರ್ಶನ ನೀಡ್ತಾ ಇತ್ತು. ಎಷ್ಟೋ ಸಂದರ್ಭಗಳಲ್ಲಿ ಈ ನವನಾಗರಿಕ ಪಿಡುಗಿಗೆ ತುತ್ತಾದಂತಹ ಬುದ್ಧಿಜೀವಿಗಳು ನನ್ನ ಹತ್ರ ಕೇಳಿದ್ದುಂಟು,
ಸ್ವಾಮಿ ಜಾತಕ ನೋಡ್ತೀರಿ, ಜಾತಕ ನೋಡಿದಂಥ ಎಲ್ಲ ಆನಂತರ ಆದ ಮದುವೆಗಳೆಲ್ಲ ಸಕ್ಸಸ್ ಆಗಿಬಿಟ್ಟಿದೆಯಾ? ಜಾತಕದಿಂದ ಆದಂಥ ಮದುವೆಗಳು ಬ್ರೇಕ್ ಆಗಿಲ್ವಾ? ಜಾತಕ ನೋಡಿ ಮದುವೆ ಮಾಡಿದ ಮೇಲೆ ಸಂಕಷ್ಟಗಳು ಬಂದಿಲ್ವಾ? ಜಾತಕ ನೋಡಿಯೇ ಮದುವೆ ಮಾಡಿದ ಮೇಲೂ ಕೂಡ ಜಗಳಗಳಾಗಿಲ್ವಾ? ಕೋರ್ಟ್ಗೆ ಹೋಗಿಲ್ವಾ? ಇಲ್ಲಿ ನಾವು ತಿಳ್ಕೊಳ್ಬೇಕು, ನಾನು ಲೈಸೆನ್ಸ್ ಇಟ್ಕೊಂಡು ನಾನು ಯಾವುದೇ ರೀತಿಯಲ್ಲೂ ರಸ್ತೆಯ ಮೇಲೆ ಅಪಘಾತಕ್ಕೆ ತುತ್ತಾದರೆ ಮೊಟ್ಟ ಮೊದಲು ನನ್ನನ್ನು ಪರೀಕ್ಷೆ ಮಾಡುವ ವ್ಯವಸ್ಥೆ ಹೇಳುತ್ತೆ, ಸಿನ್ಸ್ ಹಿ ಹ್ಯಾಸ್ ಗಾಟ್ ಎ ಲೈಸೆನ್ಸ್, ಹಿ ಈಸ್ ನಾಟ್ ಎ ಇರ್ರೆಸ್ಪಾನ್ಸಿಬಲ್ ಮ್ಯಾನ್. ತಂದೆ ತಾಯಿಗಳ ಒಮ್ಮತ, ಕುಟುಂಬದ ಗುರು ಹಿರಿಯರ ಒಮ್ಮತ, ಈ ಎಲ್ಲ ಸಕಾರಾತ್ಮಕವಾದ ವಿಚಾರಗಳಲ್ಲಿ ಒಮ್ಮತ. ಆನಂತರ ಒಬ್ಬ ಯುವಕ ಬಯಸಬಹುದಾದ ಆರೋಗ್ಯವಂತ, ಲಕ್ಷಣವಂತ, ಇವತ್ತಿನ ಮಾತಿನಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಸೌಂದರ್ಯವತಿಯಾದ ಯುವತಿ, ಅಥವಾ ಒಬ್ಬ ಯುವತಿ ಬಯಸಬಹುದಾದ ತನಗಿಂತಲೂ ಸ್ವಲ್ಪ ವಿದ್ಯಾವಂತ, ಆರೋಗ್ಯವಂತ ಯುವಕ, ತಕ್ಕ ಮಟ್ಟಿಗೆ ಅವನು ಲಕ್ಷಣವಂತ, ಉತ್ತಮ ಹುದ್ದೆಯಲ್ಲಿ ಇರ್ತಕ್ಕಂಥವನು. ಆ ಮನುಷ್ಯ ನಡೀತಾ ಇದ್ದರೆ ಪುರುಷ ಸಿಂಹ ನಡೆದಂತೆ ಇರುತ್ತೆ. ಇವನೋ ನನ್ನ ಪತಿದೇವರಾದರೆ ನನಗೆ ಹೆಮ್ಮೆ ಆಗುತ್ತೆ ಅಂತಕ್ಕಂಥ ಮನಃಪೂರ್ವಕವಾದ ಅಭಿಪ್ರಾಯವನ್ನು ಹೆಣ್ಣೊಬ್ಬಳು ಮುಂದೆ ಇಡೋದಕ್ಕೆ ಇದ್ದಂತಹ ಸ್ವಾತಂತ್ರ್ಯ ಇದೊಂದು ಅದ್ಭುತ. ಈ ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಬೇಕು, ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ನಮ್ಮ ಮುಂದೆ 2 ಆಯ್ಕೆಗಳಿದೆ. ಆ ವ್ಯವಸ್ಥೆ ಅದು ಹೇಗೆ ನಡೆದು ಹೋಗುತ್ತೋ ಹಾಗೆ ನಡೆದು ಹೋಗಲಿ, ನಾವೇನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ಒಂದಾದರೆ, ಇಲ್ಲ ವ್ಯವಸ್ಥೆಯನ್ನು ಹೇಗಂದ್ರೆ ಹಾಗೆ ನಾವು ಬಿಡಬಾರ್ದು. ಮನುಷ್ಯರಾಗಿ ನಮ್ಮ ಪ್ರಯತ್ನವನ್ನು 100ಕ್ಕೆ 100ರಷ್ಟು ಮಾಡಬೇಕು. ಕರ್ತವ್ಯದ ದೃಷ್ಟಿಯಿಂದ ಅಪ್ರಾಮಾಣಿಕತೆ ನುಸುಳದಂತೆ ನಾವು ಕರ್ತವ್ಯ ನಿರ್ವಹಿಸಬೇಕು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಒಬ್ಬ ರೋಗಿಯಾದವನಿದ್ದಾನೆ, ಅವನು ಬದುಕೋದಿಲ್ವಾ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಆಗ ಒಬ್ಬರು ಹಿರಿಯರು ಹೇಳ್ತಾರೆ, ಸರ್ಜರಿ ಮಾಡಿಸಿ ಬದುಕ್ತಾರೆ. ಸರ್ಜರಿ ಮಾಡಿಸಿದಾಗ ರೋಗಿ ಬದುಕ್ತಾನೆ ಎಂದಾಗ ಅತ್ಯುತ್ತಮವಾದ ವೈದ್ಯನಿಂದ ಸರ್ಜರಿ ಮಾಡಿಸ್ತಾರೆ. ಆ ವ್ಯಕ್ತಿ ಆ ನಂತರ ಬದುಕಬಹುದು. ಒಂದು ವೇಳೆ ಆ ವ್ಯಕ್ತಿ ಸರ್ಜರಿ ಆದ ನಂತರವೂ ತೀರ್ಕೊಂಡ ಅಂತ ಇಟ್ಕೊಳ್ಳಿ, ಆಗ ನಾವು ತೆಗೆದುಕೋಬೇಕಾದ ಲಾಜಿಕಲ್ ಕನ್ಕ್ಲೂಷನ್ ಏನು ಅಂದರೆ, ಮಾಡಬೇಕಾದಷ್ಟು ಪೂರ್ಣವಾಗಿ ಪ್ರಾಮಾಣಿಕವಾಗಿ ಮನುಷ್ಯ ಪ್ರಯತ್ನವನ್ನು ನಾವು ಮಾಡಿದ ನಂತರವೂ ಕೂಡ ಫಲ ಈ ದಿಕ್ಕಿನಲ್ಲಿ ಹೋಯಿತು ಅಂತಂದರೆ ಇಲ್ಲಿ ಕರ್ತವ್ಯದ ದೃಷ್ಟಿಯಿಂದ ನಾವು ಭ್ರಷ್ಟರಾಗಲಿಲ್ಲ. ಜಾತಕ ನೋಡಬೇಕು, ತಂದೆ ತಾಯಿಗಳು ಗುರು ಹಿರಿಯರು ನೋಡಬೇಕು, ಮನೆತನದ ಹಿನ್ನೆಲೆ ನೋಡಬೇಕು, ವ್ಯವಸಾಯಾದಿಗಳು ಉದ್ದಿಮೆ ವಾಣಿಜ್ಯೋದ್ಯಮ ನೋಡಬೇಕು, ಹಳ್ಳಿಗಾಡ ಪಟ್ಟಣ ಅನ್ನೋದನ್ನ ನೋಡಬೇಕು. ಇದೆಲ್ಲದರ ಮೂಲಕ ನೋಡಿ ಒಂದು ಒಮ್ಮತಕ್ಕೆ ಬರ್ತಕ್ಕಂಥ ನಿರ್ಧಾರ ಏನಿದೆ, ಅದಕ್ಕೆ ಕಾರಣ ಇಷ್ಟೇ, ವಿವಾಹವೆಂಬುದು 100 ವರ್ಷಗಳ ಕಾಲ ಬಾಳಿ ಬದುಕಬೇಕಾದ ಅತ್ಯುತ್ತಮವಾದ ನೈತಿಕ ವ್ಯವಸ್ಥೆ. ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಇಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಉಲ್ಲೇಖಿಸೋದಕ್ಕೆ ಬಯಸ್ತೇನೆ, ಉತ್ತಮ ಗೃಹಸ್ಥನಾಗುವುದು ಉತ್ತಮ ಸನ್ಯಾಸಿಯಾಗುವಷ್ಟೇ ಕಷ್ಟ. ಹಾಗಾಗಿ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡ್ತಕ್ಕಂಥ ಜನ ಯಾವುದೇ ರೀತಿಯಲ್ಲಿ ಭವಿಷ್ಯದಲ್ಲಿ ತಮಗೆ ಅತ್ಯುತ್ತಮ ಮಕ್ಕಳು ಹುಟ್ಟಬೇಕು ಅಂತ ಬಯಸೋದಾದರೆ ತಾವು ಅತ್ಯುತ್ತಮ ಬ್ರಹ್ಮಚಾರಿಗಳಾಗಿರಬೇಕು. ಅತ್ಯುತ್ತಮ ಬ್ರಹ್ಮಚಾರಿಣಿಯ ಮಿಲನದಿಂದ ಒಂದು ಸದಾಪೇಕ್ಷೆ, ಸತ್ಸಂಕಲ್ಪದಿಂದಲೇ ಉತ್ತಮ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ. ನೋಡಿ, ನಾನು ನನ್ನ ಪೂರ್ವಾಶ್ರಮದ ಕುಟುಂಬದ ಉದಾಹರಣೆ ಕೊಡ್ತೇನೆ. ನನ್ನ ಮನೆದೇವರು ಈಶ್ವರ. ನನ್ನ ಊರು ಕೋಲಾರ ಜಿಲ್ಲೆ ಒಂದು ಹಳ್ಳಿ. ಅಲ್ಲಿ ಪಾಲಾರ್ ನದಿ ಹರಿತಾ ಇತ್ತು. ಆ ನದಿಯ ತೀರದಲ್ಲಿ ಒಂದು ಭೀಮೇಶ್ವರ ಗುಡಿ. ನಮ್ಮ ಇಡೀ ಊರಿಗೆ ಎಲ್ಲ ಜಾತಿಯವರೆಗೂ ಭೀಮೇಶ್ವರ ಅತ್ಯಂತ ಪ್ರೀತಿಪಾತ್ರ ದೇವರು, ಅತ್ಯಂತ ಭಕ್ತಿ ಶ್ರದ್ಧೆಯ ದೇವರು. ಭೀಮೇಶ್ವರನ ಗುಡಿ ನಮಗೆಲ್ಲರಿಗೂ ಅದೊಂದು ರೀತಿ ಭೂ ಕೈಲಾಸ, ಸಾಕ್ಷಾತ್ ಶಿವನ ಕೈಲಾಸವೇ ಆ ದೇವಾಲಯ. ಇತ್ತೀಚೆಗೆ ಅದು ರಿನೋವೇಟ್ ಆಗಿದೆ, ಉತ್ತಮವಾದ ರೀತಿಯಲ್ಲಿ ಆ ಕಾರ್ಯ ಮೂಡಿ ಬಂದಿದೆ. ಅಲ್ಲಿಗೆ ನಾನು ಹೋಗಿದ್ದೆ. ಈ ಭೀಮೇಶ್ವರ ದೇವಸ್ಥಾನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದವರಿಗೆ ಇಂಥದ್ದು ಕೊಟ್ಟಿಲ್ಲ ಅಂತಲೇ ಇಲ್ಲ. ನನ್ನ ಪೂಜ್ಯ ದಿವಂಗತ ತಂದೆ ಕೀರ್ತಿಶೇಷ ನಾಗಭೂಷಣರವರು ನನ್ನನ್ನು ಬಾಲ್ಯದಲ್ಲಿ ಹೇಳ್ತಾ ಇದ್ದ ಒಂದು ಮಾತು, ನಾವು 7 ಜನ ಮಕ್ಕಳು, 5 ಜನ ಗಂಡು ಮಕ್ಕಳಲ್ಲಿ 4 ಜನ ಸನ್ಯಾಸಿಗಳು ನಾವು ರಾಮಕೃಷ್ಣ ಆಶ್ರಮದಲ್ಲಿ. ನನ್ನ ತಂದೆ ಹೇಳ್ತಾ ಇರೋರು ಆತ್ಮೀಯವಾಗಿ, ನಿಮ್ಮ ಒಬ್ಬೊಬ್ಬರಿಗೂ ನಿಮ್ಮ ತಾಯಿ ಗರ್ಭ ಧರಿಸಿದಾಗ
ಆ ಭೀಮೇಶ್ವರನ ಗುಡಿಯಲ್ಲಿ ನಾನು ಲಕ್ಷ 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 ಓಂ ನಮಃ ಶಿವಾಯ ಜಪ ಮಾಡಿದ್ದೇನೆ. ನನ್ನ ತಂದೆ ರೈತರಾಗಿ ತಮ್ಮ ಬದುಕನ್ನು ಪ್ರಾರಂಭ ಮಾಡಿದವರು. ಅವರು ಶೇಷಾದ್ರಿಪುರಂ ಹೈಸ್ಕೂಲ್ನ ಹಳೆಯ ವಿದ್ಯಾರ್ಥಿ, ಬೆಂಗಳೂರಿನಲ್ಲಿ ಓದ್ದವರು. ಇನ್ಕಂಪ್ಲೀಟ್ ಗ್ರ್ಯಾಜುಯೇಷನ್ನಲ್ಲಿ ಹಳ್ಳಿಗೆ ಹೋಗಿ ಸುಮಾರು 10 ವರ್ಷ ವ್ಯವಸಾಯ ಮಾಡಿದವರು. ಆ 10 ವರ್ಷದಲ್ಲಿ ಅವರು ವ್ಯವಸಾಯ ಮುಂದುವರಿಸಿ ಗೃಹಸ್ಥರಾಗಿ ಆ ನಂತರದ ದಿನಗಳಲ್ಲಿ ಅವ್ರು ಹೇಳ್ತಾ ಇದ್ದರು, ನನ್ನ ದಿನನಿತ್ಯದ ಕಾರ್ಯಪ್ರಣಾಳಿಕೆಗಳಲ್ಲಿ ಆ ಭೀಮೇಶ್ವರನನ್ನು ಕುರಿತು ಲಕ್ಷ ಲಕ್ಷ ಓಂ ನಮಃ ಶಿವಾಯ ಜಪ ಮಾಡಿದ್ದೇನೆ ನಾನು. ನನ್ನ ತಂದೆ ಆ ಮಾತನ್ನು ಹೇಳ್ತಾ ಇದ್ದ ಕಾಲದಲ್ಲಿ ಅದರ ಮಹತ್ವ ಏನು ಅನ್ನೋದು ನಮಗೆ ಪೂರ್ಣವಾಗಿ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಇವತ್ತಿನ ದಿವಸ ಅವ್ರು ಹೇಳ್ತಾ ಇದ್ದ ಮಾತನ್ನು 50 ವರ್ಷದ ನಂತರ 45 ವರ್ಷದ ನಂತರ ನಾನು ನೆನಪು ಮಾಡಿಕೊಂಡಾಗ ಬಹುಶಃ ನನ್ನ ತಂದೆ ಮಾಡಿದಂತಹ ಆ ಓಂ ನಮಃ ಶಿವಾಯ ಮಂತ್ರ ಜಪದ ಪುರಶ್ಚರಣ, ಅದರ ನಿರಂತರವಾದ ಜಪದ ಫಲವಾಗಿ ನಾವೆಲ್ಲರೂ ಕೂಡ ವೈರಾಗ್ಯಮೂರ್ತಿಯಾದ ಶಿವನ ಪಥ, ತ್ಯಾಗ ವೈರಾಗ್ಯ ಜೀವನಕ್ಕೆ ಆಕರ್ಷಿತರಾಗೋದಕ್ಕೆ ಶಿವನ ಆಶೀರ್ವಾದ ಸಿಕ್ತೋ ಅಂತ ನಾನು ಯೋಚನೆ ಮಾಡ್ತೇನೆ. ಈ ಮಾತನ್ನು ನಾನು ಬಹಳ ಪ್ರೀತಿಯಿಂದ ಇವತ್ತಿನ ಪೋಷಕರಿಗೆ ಹೇಳೋದಕ್ಕೆ ಬಯಸೋದೇನು ಅಂತಂದರೆ, ನೋಡಿ, ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ, ಎಷ್ಟು ಮೌಲ್ಯಪೂರ್ಣವಾಗಿರುತ್ತೋ, ಎಷ್ಟು ಪವಿತ್ರವಾಗಿರುತ್ತೋ, ನೀವು ಒಂದು ರೀತಿಯಲ್ಲಿ ರಾ ಮೆಟೀರಿಯಲ್ ಆಗುತ್ತೀರಿ. ನಿಮ್ಮ ಭಾವ ಪ್ರಪಂಚದ ಸಾಕ್ಷಾತ್ ರೂಪ ನಿಮ್ಮ ಮಗು, ನಿಮ್ಮ ಸಂತಾನ. ಈ ಸಂತಾನವನ್ನು ಭಾರತೀಯರು ಕರೆದದ್ದು ಭಗವಂತನ ಪ್ರಸಾದ ಅಂತ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಧರ್ಮ ಸಮ್ಮತವಾದ ಕಾಮವು ನಾನೇ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದು ಭಗವಂತ ಮನುಷ್ಯನಿಗೆ ಕೊಟ್ಟ 4 ವರಗಳು. ಈ ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮ ಅಂತಕ್ಕಂಥದ್ದು ಪೂಜ್ಯ. ಆದರೆ ಅರಿಷಡ್ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಅರಿಷಡ್ವರ್ಗಗಳ ಪಟ್ಟಿಯಲ್ಲಿ ಕಾಮ ಅನ್ನೋದು ತ್ಯಾಜ್ಯ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಅದು ಪೂಜ್ಯ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಈ ಕಾಮ ಅಂತಕ್ಕಂಥ ಒಂದು ಮಹಾನ್ ತತ್ವವನ್ನು ಧರ್ಮಸಮ್ಮತವಾಗಿ ಆಧರಿಸಿಕೊಂಡು ಧರ್ಮಾಧಾರಿತವಾಗಿ ಅನುಭವಿಸುವನು ಗೃಹಸ್ಥನಾದವನು. ಆದ್ದರಿಂದ ಗೃಹಸ್ಥನ ಜೀವನದಲ್ಲಿ ಅವನಿಗಿರ್ತಕ್ಕಂಥ ಇತಿಮಿತಿ ಏನಿದೆ, ಅದರ ಧಾರ್ಮಿಕ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಅವನು ಕಾಮವನ್ನು ಧರ್ಮಸಮ್ಮತವಾಗಿ ಅನುಭವಿಸ್ತಾನಲ್ಲ, ಅಲ್ಲಿ ಉತ್ತಮವಾದ ಸಂತಾನ ಬರುತ್ತೆ. ಆ ಉತ್ತಮವಾದ ಸಂತಾನವನ್ನು ನಾವು ಅಂದ್ಕೊಳ್ತೇವೆ ಅದೊಂದು ಮಾಂಸದ ಮುದ್ದೆ. ನಮಗೆ ಹುಟ್ಟಿದಂತಹ ಒಂದು ಮಗು, ಹೆಣ್ಣಾಗಲಿ ಗಣ್ಣಾಗಲಿ, ಅದು ಎಷ್ಟು ಒಂದು 2 kg 3 kg ಮ್ಯಾಕ್ಸಿಮಮ್ ಇರಬಹುದು. ಆ ಮಗು ಎಷ್ಟು ಅಸಹಾಯಕವಾಗಿರುತ್ತೆ. ಆದರೆ ನೆನಪಿಟ್ಕೊಳ್ಳಿ, ಆ ಮಗುವಿನಲ್ಲಿ ಒಬ್ಬ ಲೋಕ ಗುರು ಇರಬಹುದು, ಒಬ್ಬ ವಿಶ್ವಮಾನವ ಇರಬಹುದು. ಆ ಮಗುವಿನಲ್ಲಿ ಒಬ್ಬ ವಿಶ್ವೇಶ್ವರಯ್ಯ ನಾಳೆ ಸ್ಫುರಣೆ ಆಗಬಹುದು. ಎಚ್ಚರ ತಪ್ಪಿದ್ರೆ ಅವನೊಬ್ಬ ವೀರಪ್ಪನ್ ಆಗಬಹುದು. ಇದೆಲ್ಲವೂ ನಮ್ಮ ಕೈಯಲ್ಲಿದೆ. ಸ್ವಪ್ರಯತ್ನ ಅಂತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಮುದ್ರೆ, ಭಗವತ್ ಕೃಪೆ ಅನ್ನೋ ಮುದ್ರೆ ಬೀಳಬೇಕು ಅಂದರೆ ಸ್ವಪ್ರಯತ್ನ ಅಂತಕ್ಕಂಥದ್ದೇ ಸಿಂಹಪಾಲಾಗಿರಬೇಕು. ಮಕ್ಕಳನ್ನು ಪಡೆಯುವುದು ಬಹಳ ದೊಡ್ಡ ಕೆಲಸ ಅಲ್ಲ. ಪಡೆದ ಮಕ್ಕಳನ್ನು ಅತ್ಯುತ್ತಮ ವ್ಯಕ್ತಿಗಳಾಗಿ ರೂಪಿಸುವಂತಹ ಒಂದು ದೊಡ್ಡ ಸವಾಲಿದೆಯಲ್ಲ, ಇದು ಗೃಹಸ್ಥನ ಮುಂದೆ ಇರತಕ್ಕಂಥ ಬಹಳ ದೊಡ್ಡ ಸವಾಲು. ಆತ್ಮನಿರ್ಭರ ಭಾರತ ಇವತ್ತು ಘನತೆವೆತ್ತ ನಮ್ಮ ಪ್ರಧಾನಮಂತ್ರಿಗಳು ಒಂದು ಅತ್ಯುತ್ತಮವಾದ ರೀತಿಯಲ್ಲಿ 10 ಕಾರ್ಯಕ್ಷೇತ್ರದಲ್ಲಿ, ಆಯಾಮಗಳಲ್ಲಿ ಆತ್ಮನಿರ್ಭರ ಭಾರತದ ಬಗ್ಗೆ ನಾನು ಪ್ರಧಾನಮಂತ್ರಿಗಳ ಕಚೇರಿ ಆಹ್ವಾನದ ಮೇರೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಸಿಟಿ ಸೆಂಟ್ರಲ್ ಡಿಪಾರ್ಟ್ಮೆಂಟ್ನ ಮೈಸೂರು ಡಾಕ್ಟರ್ ಪೂರ್ಣಿಮಾ ಅವರದರ ಡೈರೆಕ್ಟರ್, ಸ್ಟೇಟ್ ಡೈರೆಕ್ಟರ್, ಅವರು ಪ್ರಧಾನಮಂತ್ರಿಗಳ ಕಚೇರಿ ಆಹ್ವಾನದ ಮೇರೆಗೆ ನನ್ನನ್ನು ಕರೆದಿದ್ದರು. ಆತ್ಮನಿರ್ಭರ ಭಾರತದ ಬಗ್ಗೆ 2 hours ನಾನು ಮಾತನಾಡಿದೆ. ಅವತ್ತು ಇದೇ ವಿಷಯವನ್ನು ಹೇಳಿದೆ. ಒಂದು ಕುಟುಂಬ, ಒಬ್ಬ ವ್ಯಕ್ತಿ, ಒಬ್ಬ ಶಿಕ್ಷಕ, ಒಬ್ಬ ಯುವಕ, ಒಬ್ಬ ಸಮಾಜದಲ್ಲಿ ಜವಾಬ್ದಾರಿ ವ್ಯಕ್ತಿ ಆತ್ಮನಿರ್ಭರ ಭಾರತದ ಈ ಮಹಾನ್ ತತ್ವಕ್ಕೆ ಹೌ ಕ್ಯಾನ್ ಹಿ ಕಾಂಟ್ರಿಬ್ಯೂಟ್ ಹಿಸ್ ಮೈಟ್ ಟು ದ ಬೆಸ್ಟ್ ಆಫ್ ಹಿಸ್ ಎಬಿಲಿಟಿ. ದಿಸ್ ಈಸ್ ದ ಗ್ರೇಟೆಸ್ಟ್ ಚಾಲೆಂಜ್. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಚೆನ್ನಾಗಿ ಸಾಕುವಂಥದ್ದು, ಸುಸಂಸ್ಕೃತರಾಗಿ ಸಾಕುವಂಥದ್ದು, ಅವರನ್ನು ಯೋಗ್ಯರಾಗಿಸಿ ಅವ್ರನ್ನ, ಆ ಯೋಗ್ಯತೆ ಅಂತಕ್ಕಂಥದ್ದು ಸರ್ಟಿಫಿಕೇಟ್ ಯೋಗ್ಯತೆ ಅಲ್ಲ. ಇವತ್ತಿನ ಯೂನಿವರ್ಸಿಟಿಯ ನಮ್ಮ ಸರ್ಟಿಫಿಕೇಟ್ಸ್ ಎಲ್ಲವೂ ಕೂಡ ಕೇವಲ
ನಮ್ಮ ಇಂಟೆಲೆಕ್ಚುವಲ್ ಜೈಗ್ಯಾಂಟಿಸಮ್ಗೆ, ಕೇವಲ ನಮ್ಮ ಬೌದ್ಧಿಕ ತಾಕತ್ತಿಗೆ ಅದೊಂದು ರೀತಿಯಲ್ಲಿ ಒಂದು ಶಿಫಾರಸು ಪತ್ರ. ಅದರಿಂದ ಆಚೆಗಿಲ್ಲ. ದ ರಿಯಲ್ ಎಜುಕೇಷನ್ ಸ್ಟಾರ್ಟ್ಸ್ ಆಫ್ಟರ್ ವಿ ಕ್ವಿಟ್ ದಿ ಕಾಲೇಜ್ ಅಂತ ಮಾರ್ಟಿಮರ್ ಆಡ್ಲರ್ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಸಂಗ್ರಹ, ಹಲವು ಸಂಪುಟಗಳಲ್ಲಿ ಮೂಡಿಬಂದಂಥ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಆ ರಚನೆಯ ಸಮಿತಿಯ ಮುಖ್ಯಸ್ಥ ಮಾರ್ಟಿಮರ್ ಆಡ್ಲರ್. ಆತ ಮುನ್ನುಡಿಯಲ್ಲಿ ಬರೀತಾನೆ ಫೋರ್ವರ್ಡಲ್ಲಿ, ದ ರಿಯಲ್ ಎಜುಕೇಷನ್ ಆಫ್ ಎನಿ ಸ್ಟೂಡೆಂಟ್ ವಿಲ್ ಸ್ಟಾರ್ಟ್ ಆಫ್ಟರ್ he or she quits the college. Then you may ask me a question. Then what is the purpose of going to college all these years? I have a degree certificate to my credit. But you are telling that my real education will start after I quit the university. Then what is the purpose of going to college all these years? And he answers this question beautifully. He says, by completing your collegiate education, by the time you completed your degree, definitely a great and a serious thought has originated in your brain. What is that? It has enhanced your intellectual curiosity. ನಿನ್ನ ಬೌದ್ಧಿಕ ಕೌತುಕತೆಯನ್ನು ಅದು ಹೆಚ್ಚಿಸ್ತಾ ಇದೆ. ಬುದ್ಧಿವಂತರು ಇವತ್ತು ನಮ್ಮ ಕಾಲೇಜಿನಲ್ಲಿ ಲೈಬ್ರರೀಸ್ ಇರುತ್ತೆ, ಶಾಲೆಗಳಲ್ಲಿ ಲೈಬ್ರರೀಸ್ ಇರುತ್ತೆ, ನಮ್ಮ ಲೈಬ್ರೇರಿಯನ್ಸ್ ಇರ್ತಾರೆ. ನಮ್ಮ ಲೈಬ್ರೇರಿಯನ್ಸ್ ವಿಷಯದಲ್ಲಿ ನಾನು ಬಹಳ ಆತ್ಮೀಯವಾಗಿ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ಎ ಟ್ರೂ ಲೈಬ್ರೇರಿಯನ್ ಅಂದರೆ ಅಟ್ಲೀಸ್ಟ್ ಹಿ ಮಸ್ಟ್ ಹ್ಯಾವ್ ದಿ ಮಿನಿಮಮ್ ನಾಲೆಡ್ಜ್ ಆಫ್ ಆಲ್ ಸಬ್ಜೆಕ್ಟ್ಸ್. If anybody approaches the librarian and asks a question, sir, this is the concept, I want to know something about Big Bang Theory, where do I get the book? The librarian must be morally, ethically fit enough to suggest, go to the fourth rack, perhaps third or the fourth stage, you have certain books pertaining to Big Bang Theory. You have some books pertaining to modern physics. You have certain books pertaining to the structure of an atom. ಸರ್, ನನಗೆ ಇಥಿಯೋಪಿಯಾದಲ್ಲಿ ಮರಳುಗಾಡುಗಳ ವಿಷಯ ಬೇಕಾಗಿದೆ, ಆ ಬುಕ್ ಎಲ್ಲಿ ಸಿಗುತ್ತೆ? ನೋಡೋಣ, ಯು ಗೋ ಟು ಜಾಗ್ರಫಿ, ರ್ಯಾಕ್ ನಂಬರ್ 7. ಅಲ್ಲಿ ಮೇಲಿಂದ 3 ಭಾರತದ್ದು, 4ನೇದು ಇಂಥ ದೇಶದ್ದು, 5ನೇದು ಇಂಥ ದೇಶ. ಇಥಿಯೋಪಿಯಾ ಬ್ಯೂಟಿಫುಲ್ ಆಗಿ ಹೇಳೋ ಹಾಗಿರ್ಬೇಕು. ಸಿ, ದಿಸ್ ಈಸ್ ದ ವೇ ಐ ಎಕ್ಸ್ಪೆಕ್ಟ್ ಎ ಲೈಬ್ರೇರಿಯನ್ ಟು ವರ್ಕ್. ಒಬ್ಬ ಲೈಬ್ರೇರಿಯನ್ಗೆ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಮಿನಿಮಮ್ ನಾಲೆಡ್ಜ್ ಇರಬೇಕು. ಇಟ್ ಈಸ್ ಸಮಥಿಂಗ್ ಲೈಕ್ ಎ ಫಿಸಿಷಿಯನ್ಗೆ ಶರೀರದ ಎಲ್ಲ ಭಾಗಗಳ ಬಗ್ಗೆ ಮಿನಿಮಮ್ ನಾಲೆಡ್ಜ್ ಇರುತ್ತೆ. ಸ್ಪೆಷಲೈಸೇಷನ್ ಸಿಕ್ಕಿದ್ರೆ ಬೇರೆ. ಕಿವಿ ನೋವಾಗ್ತಾ ಇದೆ ಅಂತಂದಾಗ ಕಿವಿ ನೋವಾಗೋದಕ್ಕೆ ಜನರಲ್ ರೀಸನ್ಸ್ ಒಬ್ಬ ಫಿಸಿಷಿಯನ್ ಗೊತ್ತಿರಬೇಕು. ತಲೆನೋವು ಬರ್ತಾ ಇದೆ ಅನ್ನೋದ್ರಲ್ಲಿ ಎಷ್ಟು ರೀಸನ್ಸ್ ಇದೆ. ತೋಪೇಗೌಡರು ಅಂತ ಡಾಕ್ಟ್ರು, ಬಾಲ್ಯದಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟ್ರು, ಭಾಳ ಒಳ್ಳೆ ಡಾಕ್ಟ್ರು. ಸರ್, ತಲೆನೋವು ಬರ್ತಾ ಇದೆ, ಯಾಕೆ ಸರ್ ಕಾರಣ? ನೋಡಪ್ಪ, ಅಜೀರ್ಣ ಆಗಿದ್ದರೆ ತಲೆನೋವು ಬರುತ್ತೆ, ತಲೆಗೆ ಪೆಟ್ಟಾಗಿದ್ದರೆ ತಲೆನೋವು ಬರುತ್ತೆ, ಕಣ್ಣಿನ ಸಮಸ್ಯೆ ಬಂದಿದ್ದರೆ ತಲೆನೋವು ಬರುತ್ತೆ, ಕಿವಿಯಲ್ಲೇನಾದರೂ ಕೆಲವು ದ್ರಾವಣಗಳು ವ್ಯತ್ಯಾಸ ಆಗಿದ್ದರೆ ತಲೆನೋವು ಬರುತ್ತೆ, ಎಣ್ಣೆ ಪದಾರ್ಥ ಜಾಸ್ತಿ ಊಟ ಮಾಡಿದರೆ ತಲೆನೋವು ಬರುತ್ತೆ, ತಿಂದ ಆಹಾರ ಜೀರ್ಣ ಆಗದೇ ಇದ್ದರೆ ತಲೆನೋವು ಬರುತ್ತೆ, ಮಲಬದ್ಧತೆ ಆಗಿದ್ದರೆ ತಲೆನೋವು ಬರುತ್ತೆ, ನಿದ್ರೆಗೆಟ್ಟಿದ್ರೆ ತಲೆನೋವು ಬರುತ್ತೆ. ಇದು ಯಾವುದೂ ಅಲ್ಲದೆ ಇದ್ದರೆ ತಲೆ ಇರೋದ್ರಿಂದ ತಲೆನೋವು ಬರುತ್ತೆ. 45 ವರ್ಷದ ಹಿಂದೆ ಅವರು ಹೇಳಿದಂಥ ಮಾತಿತ್ತು. ಇದು ಹ್ಯೂಮರಸ್ ಆಗಿ ಅನಿಸುತ್ತೆ, ಆದರೆ ಹಿ ವಾಸ್ ಎ ಫಿಸಿಷಿಯನ್. ಇದರಿಂದ ಆಚೆಗೆ ತಲೆನೋವು ಬರೋದಕ್ಕೆ ಸ್ಪೆಷಲೈಸೇಷನ್ ಅವರು, ನಮ್ಮ ಸ್ಕಲ್ಲನ್ನು ಟೆಸ್ಟ್ ಮಾಡೋರು, ನಮ್ಮ ಬ್ರೈನನ್ನು ಟೆಸ್ಟ್ ಮಾಡೋರು, ENT ಡಾಕ್ಟರ್ಸ್, ಇದೆಲ್ಲ ಸ್ಪೆಷಲೈಸೇಷನಿಗೆ ಬರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾದ್ದೇನು ಅಂದರೆ, ಎ ಲೈಬ್ರೇರಿಯನ್ ಈಸ್ ಲೈಕ್ ಎ ಫಿಸಿಷಿಯನ್ ಇನ್ ದಿ ಸೊಸೈಟಿ. ಇದು ಬಹಳ ಮುಖ್ಯವಾದ ವಿಷಯ. ಹಾಗಾಗಿ ನಮ್ಮ ತಂದೆ ತಾಯಿ ಮಕ್ಕಳನ್ನು ಒಂದು ಉತ್ತಮವಾದ ವ್ಯವಸ್ಥೆಗೆ ತಯಾರು ಮಾಡಬೇಕು ಅಂತಂದಾಗ ಅವರ ಸಂಕಲ್ಪ ಅನ್ನೋದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಕೇವಲ ಜೈವಿಕ ತಂದೆ ತಾಯಿಗಳಾದರೆ ಸಾಲದು. ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ ಕೊಡ್ತಲ್ಲ ಯೂನಿವರ್ಸಿಟಿಯ ಡಿಗ್ರಿ. ಮಾರ್ಟಿಮರ್ ಆಡ್ಲರ್ ಹೇಳ್ತಾನೆ,
Second most important thing is, it will teach our people to know that education is not confined to a particular period of time, rather it is a lifelong exercise. ಕಲಿಕೆ ಎಂಬುದು ಜೀವನ ಪರ್ಯಂತ, ಕಲಿಕೆ ಎಂಬುದು ಜೀವನ ಪರ್ಯಂತ ಹರಿದು ಬರುತ್ತೆ, ಜೀವನ ಪರ್ಯಂತ ಹರಿದು ಬರುತ್ತೆ. ಬೆಂಗಳೂರಿನ ಒಬ್ಬರು ಕನ್ನಡ ಪ್ರಾಧ್ಯಾಪಕರು ನನಗೆ ಫೋನ್ ಮಾಡಿ ಹೇಳಿದರು ಬೆಳಗ್ಗೆ ದಿವಸ, ಇವತ್ತು ಸ್ವಾಮೀಜಿ ನಿನ್ನೆ ದಿವಸ ನಿಮ್ಮ ವಿಜಯವಾಣಿ ಆರ್ಟಿಕಲ್ ಓದಿದೆ, ನಿಮ್ಮ ಪ್ರತಿಯೊಂದು ಆರ್ಟಿಕಲನ್ನು ನಾನು ಓದ್ತಾ ಇರ್ತೇನೆ. ಸ್ವಾಮೀಜಿ, ಇಟ್ ಈಸ್ ಎ ಬಿಗ್ ಸರ್ಪ್ರೈಸ್ ಫಾರ್ ಮೀ. ಯು ಬೀಯಿಂಗ್ ಎ ಟೆಕ್ನಿಕಲ್ ಗ್ರ್ಯಾಜುಯೇಟ್, ಹೌ ಡಿಡ್ ಯು ಡೆವಲಪ್ ಸೋ ಮಚ್ ಆಫ್ ಅಫಿನಿಟಿ ಟು ಡೆವಲಪ್ ಗುಡ್ ಕನ್ನಡ ಲ್ಯಾಂಗ್ವೇಜ್? ಹೌ ಇಸ್ ದಟ್ ಪಾಸಿಬಲ್? ಕಾರಣ ಇಷ್ಟೇ, ಟೆಕ್ನಿಕಲ್ ಗ್ರ್ಯಾಜುಯೇಟ್ಸ್ಗೆ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಎಂದೂ ಅನಿವಾರ್ಯ ಆಗೋದಿಲ್ಲ ಮ್ಯಾಥಮೆಟಿಕಲ್ ಸಬ್ಜೆಕ್ಟ್ಸ್ ಎಂಜಿನಿಯರಿಂಗಲ್ಲಿ. ಆದರೆ ಭಾಷೆಯ ಬಗ್ಗೆ, ಆ ಭಾಷಾ ಲಾಲಿತ್ಯ, ಭಾಷಾ ಸೌಂದರ್ಯ, ಭಾಷಾ ಸ್ಪಷ್ಟತೆ, ವಿಷಯಗಳನ್ನು ಯೋಗ್ಯವಾಗಿ ಮಂಡಿಸುವಂತಹ ಒಂದು ಸಾಮರ್ಥ್ಯ, ಇದು ನಮ್ಮದೇ ಆದ ಉತ್ಸಾಹ, ಬದ್ಧತೆ, ಇಚ್ಛೆಯಿಂದ ತಂದುಕೋಬಹುದೇ ಹೊರತು ಇದನ್ನು ಯೂನಿವರ್ಸಿಟಿಗಳು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಗಮನಿಸ್ಬೇಕು ನಾವು. ಹಾಗಾಗಿ ಏಕಾಗ್ರತೆಯ ಕಲೆ, ಅಧ್ಯಯನದಲ್ಲಿ ಬದ್ಧತೆಯ ಕಲೆ, ಅಧ್ಯಯನದ ವಿಷಯದಲ್ಲಿ ಪರಿಪೂರ್ಣವಾಗಿ ತನ್ನನ್ನು ಮುಳುಗಿಸ್ಕೊಳ್ತಕ್ಕಂತಹ ಕಲೆ, ಇದಕ್ಕೆ ನಮ್ಮ ತಂದೆ ತಾಯಿಗಳು ಮನೆಯಲ್ಲಿ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಮಾಡಬೇಕು. ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಈ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಆನ್ಸರ್ 6 questions out of 10 ಅಂತ ಒಂದಷ್ಟು ನೋಟ್ಸು ಸೈಕ್ಲೋ ಸ್ಟೈಲ್ ಕೊಟ್ಟುಬಿಟ್ರೆ ಅದು ಯಾವುದೋ ಒಂದು ಚಾಕರಿ. ಮೈ ಡಿಯರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್, ಮೈಂಡ್ ಯು, ಯು ಆರ್ ಪ್ರಿಪೇರಿಂಗ್ ಅವರ್ ಚಿಲ್ಡ್ರನ್ ಫಾರ್ ಫ್ಯೂಚರ್ ಲೈಫ್, ನಾಟ್ ಓನ್ಲಿ ಫಾರ್ ಲೈವ್ಲಿಹುಡ್. ನಿರಕ್ಷರ ಕುಕ್ಷಿ ಹೆಸರನ್ನು ಸರಿಯಾಗಿ ಬರೆಯಲು ಬಾರದಲ್ಲೇ ಇರ್ತಕ್ಕಂಥ ಒಂದು ದಿನಕ್ಕೆ 500 ರೂಪಾಯಿ ಕೂಲಿ ತರ್ತಾ ಇದ್ದಾನೆ. ಆದ್ದರಿಂದ ತಿಳ್ಕೊಳ್ಳಿ, ಅಕ್ಷರಸ್ಥರಾಗೋದು ಹೊಟ್ಟೆಪಾಡಿಗೆ ಅಂತ ತಿಳಿಯೋದಾದರೆ ಮೊದಲನೇ ಡಿಫೆಕ್ಟು ನೀವು ಪ್ರಿಪೇರ್ ಮಾಡ್ತಾ ಇರೋ ಮಕ್ಕಳಲ್ಲ, ನೀವೇ ಡಿಫೆಕ್ಟು. ದ ಡಿಫೆಕ್ಟ್ ಲೈಸ್ ಇನ್ ಯು ಫಸ್ಟ್. ಸಚ್ ಎ ಡಿಫೆಕ್ಟಿವ್ ಮ್ಯಾನ್ ಈಸ್ ಪ್ರಿಪೇರಿಂಗ್ ಲಾಟ್ ಆಫ್ ಡಿಫೆಕ್ಟಿವ್ ಸಿಟಿಸನ್ಸ್ ಟು ದಿ ಸೊಸೈಟಿ. ವೆರಿ ಅನ್ಫಾರ್ಚುನೇಟ್. ಆದ್ದರಿಂದ ನೀವು ಈ ಕೆಲಸವನ್ನು, ತಂದೆ ತಾಯಿಗಳು ಮಕ್ಕಳನ್ನು ಪಡೆಯೋ ವಿಷಯದಲ್ಲಿ ತಮ್ಮ ಬದ್ಧತೆ, ಆ ಮಕ್ಕಳನ್ನು ಒಂದು ಹಂತದವರೆಗೆ ಸಾಕುವಂತಹ ವಿಷಯದಲ್ಲಿ ಅವ್ರಿಗೆ ಲೈಫ್ ಡಿಸಿಪ್ಲಿನ್ ಹೇಳ್ಕೊಡ್ತಕ್ಕಂಥದ್ದು ಎಂದೂ ಕೂಡ ನಿಮ್ಮ ಪಾಲಿನ ಪ್ರಾಮಾಣಿಕವಾದಂತಹ ಜವಾಬ್ದಾರಿಯನ್ನು ನಾಜೂಕುತನದಲ್ಲಿ ಇನ್ನೊಬ್ಬರ ಹೆಗಲಿಗೆ ಅದನ್ನು ಹೊರಿಸಬೇಡಿ. ಒಳ್ಳೆಯ ಶಾಲೆಗೆ ನಾವು ಸೇರಿಸ್ಬಿಟ್ಟಿದ್ದೀವಿ, ಹೀಗಾಗಿ ನಮ್ಮ ಜವಾಬ್ದಾರಿ ಮುಗಿದೋಯ್ತು, ನಾವು ಫೀಸ್ ಕಟ್ತೀವಿ, ಸಾಯಂಕಾಲ ಹೋಗೋದೆಲ್ಲ ಇಸ್ಪಿಟ್ಟು ಆಡೋದು, ಯಾವುದೋ ಸ್ನೇಹಿತರ ಮನೆಯಲ್ಲಿ ಅಮೋದ ಪ್ರಮೋದಗಳಿಗೆ ಹೋಗೋದು, ಯಾವುದೋ ರೀತಿಯಲ್ಲಿ ಟೈಮನ್ನು, ಯು ಆರ್ ಕಿಲ್ಲಿಂಗ್ ಟೈಮ್, ಯು ಫೀಲ್ ಸೋ, ಬಟ್ ಯು ಶುಡ್ ನೋ ದಟ್ ಯು ಆರ್ ನಾಟ್ ಕಿಲ್ಲಿಂಗ್ ಟೈಮ್, ರಾದರ್ ಟೈಮ್ ಈಸ್ ಕಿಲ್ಲಿಂಗ್ ಯು. ನೀನು ಹೆತ್ತಂತಹ ಮಕ್ಕಳು ಒಂದು ಕನಿಷ್ಠ ಮಟ್ಟದ ಒಂದು ಉತ್ತಮ ಸ್ಟ್ಯಾಂಡರ್ಡ್ನಲ್ಲಿ ಉತ್ತಮ ಪ್ರಜೆಗಳಾಗಿ ನೀನು ಮನೆಯಿಂದ ಆಚೆ ಕೊಡಲಿಲ್ಲ ಅಂದರೆ ಯು ಆರ್ ಅ ಫೇಲ್ಯೂರ್. ನಿನ್ನ ಬದ್ಧತೆ ಏನು? ತಂದೆ ತಾಯಿಗಳು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ನಿಮ್ಮ ಮಕ್ಕಳಿಗೆ ನೀವು 10 ಸಜ್ಜನಿಕೆಯ ಗುಣಗಳನ್ನು ಹೇಳ್ಕೊಡೋದು ಮುಖ್ಯವೇ ಹೊರತು ವರ್ಷಕ್ಕೆ 10 ಪ್ಯಾಂಟು ಶರ್ಟು ತಂದು ವಾರ್ಡ್ರೋಬಲ್ಲಿ ನೇತಾಕೋದಲ್ಲ. ಡೋಬಿ ಮಾಡ್ತಾನೆ ಕೆಲಸ. ಒಬ್ಬ ಡೋಬಿ ಅತ್ಯುತ್ತಮವಾಗಿ ತನ್ನ ಕರ್ತವ್ಯ ನಿರ್ವಹಿಸ್ತಾನೆ. ಊರಿನ ಬಟ್ಟೆಗಳನ್ನೆಲ್ಲ ಅವನು ಕ್ಲೀನ್ ಮಾಡ್ತಾನೆ. ನೀವೆಲ್ಲರೂ ಕೂಡ ಮಿರಿಮಿರಿ ಅಂತ ಮಿಂಚಬೇಕು ಅಂತ ಅವನು ಡ್ರೆಸ್ಸನ್ನು ಮಾಡಿಕೊಡ್ತಾನೆ. ನಿಮ್ಮ ಕೆಲಸ ನಿಮ್ಮ ಮಕ್ಕಳಿಗೆ 10 ಜೊತೆ ಬಟ್ಟೆ ನೇತು ಹಾಕೋದಲ್ಲ ಅಲ್ಲ. ನಿಮ್ಮ ಕೆಲಸ ಇಂತಹ ಅತ್ಯುತ್ತಮವಾದ ಪೋಷಾಕಿನಲ್ಲಿರ್ತಕ್ಕಂಥವರು ಮಾನವ ಸಂಪನ್ಮೂಲರ ಅಥವಾ ಮನುಷ್ಯ ರೂಪದ ಮೃಗಗಳ ಆ ಮಕ್ಕಳಿಗೆ ನೀವು ಟು ವಾಟ್ ಎಕ್ಸ್ಟೆಂಟ್ ಯು ಬಿಕೇಮ್ ಅನ್ ಆಬ್ಜೆಕ್ಟ್ ಆಫ್ ಇನ್ಸ್ಪಿರೇಷನ್, ಎ ಪರ್ಸನ್ ಆಫ್ ಇನ್ಸ್ಪಿರೇಷನ್. Did you really prove your worth that you are the best ideal, the masterpiece in the eyes of your own children? I am not asking the children of next door, not about the children of my neighboring area. I am asking you a direct question. My dear parents, are you confident
that you could inspire your children to an extent. By the time they grow 20, 25, 30 years old, very reverentially, do you think your children will remember you that you were the greatest living models in their life when they were students? Please. When the parents and teachers cannot be the ideals before our children, what moral right you have to show somebody as an ideal to your own children? The influence of the house, the influence of the family, the influence of the environment that is prevailing in our schools, they are the first and the foremost. You call it as heaven or hell. It is not confined to just the mere geographical analysis as such. It is the environment you are creating. You are the architect. What all your special qualities in your personality, which have been sincerely followed by your own children out of fascination, out of attraction, commitment, something like that. ದಯವಿಟ್ಟು ಯೋಚನೆ ಮಾಡಿ, ನಿಮ್ಮಲ್ಲಿರುವ ಗುಣ ಇದು ನನ್ನ ಕಮಿಟ್ಮೆಂಟು ಅಂತ ನಿಮ್ಮ ಮಕ್ಕಳಿಗೆ ಅನಿಸಿದೆಯಾ? ನಿಮ್ಮ ಗುಣ ಆಕರ್ಷಣೀಯವಾಗಿ ಕಾಣ್ತಾ ಇದೆಯಾ? ನಿಮ್ಮ ಗುಣ ನಿಮ್ಮ ಮಕ್ಕಳಿಗೆ ಬದ್ಧತೆಯನ್ನು ತಂದುಕೊಡುವಷ್ಟು ಮಟ್ಟಿಗೆ ಗ್ಯಾರಂಟಿ ಕೊಡ್ತಾ ಇದೆಯಾ? ನನ್ನ ತಂದೆ ಹಾಗೆ ನಾನು ಆಗಬೇಕು, ನನ್ನ ತಾಯಿ ಹಾಗೆ ನಾನು ಆಗಬೇಕು ಅಂತ ನಿಮ್ಮ ಮಕ್ಕಳಿಗೆ ಅನಿಸ್ತಾ ಇದೆಯಾ? ನೀವು ನಿಮ್ಮ ಮಕ್ಕಳನ್ನು ಕೂರಿಸ್ಕೊಂಡು, ಶಿಕ್ಷಕರೇ, ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ನೀವಲ್ಲಿ ಗೋಡೆನಲ್ಲಿ ನೇತಾಕಿರೋಂಥ ಆಫೀಸ್ ರೂಮ್ನಲ್ಲಿ ನೇತಾಕಿರೋ ಫೋಟೋಗಳನ್ನು ತೋರಿಸಿ, ನೀನು ಗಾಂಧಿ ಹಾಗಾಗಬೇಕು, ನೀನು ಸುಭಾಷ್ ಥರ ಆಗಬೇಕು, ನೀನು ಸರ್ದಾರ್ ಪಟೇಲ್ ಆಗಬೇಕು, ನೀನು ಚಕ್ರವರ್ತಿ ರಾಜಗೋಪಾಲಾಚಾರ ಆಗಬೇಕು, ಹೀಗೆ ನೀನು ವಿವರಿಸ್ತಾ ಇದೆಯಲ್ಲ, ನಿನ್ನ ಮಗು ನಿನ್ನ ಹಾಗಾಗಬೇಕು ಅಂತ ಅನಿಸ್ತಾ ಇಲ್ವ ನಿಮಗೆ? ಆ ಮಗು ಏನಾದರೂ ಅಪ್ಪಿ ತಪ್ಪಿ, ಅಮ್ಮ, ಅಪ್ಪ, ಸರ್, ಹಾಗಾದ್ರೆ ನಾನು ನಿಮ್ಮ ಹಾಗೆ ಆಗೋದು ಬೇಡವಾ ಸರ್ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನು? ನೀವು ಯಾರು ನಿಮ್ಮ ಮಕ್ಕಳಿಗೆ ಮಾದರಿಯಾಗಬೇಕು ಅಂತ ಗ್ಯಾಲಕ್ಸಿ ಆಫ್ ಗ್ರೇಟ್ ಪೀಪಲನ್ನು ತೋರಿಸ್ತಾ ಇದ್ದೀರೋ, ಆ ಗ್ಯಾಲಕ್ಸಿ ಆಫ್ ಗ್ರೇಟ್ ಪೀಪಲ್ನ ಕೆಲವು ಗುಣಗಳಾದರೂ ನಿಮ್ಮಲ್ಲಿ ಇರೋದು ಬೇಡವಾ? ನೀವು ಬೇಡ ಅನ್ನೋದು ಬಯಸೋದಾದರೆ ನೀವು ಆರ್ಗ್ಯಾನಿಕ್ ಪೇರೆಂಟ್ಸ್, ನೀವು ಹೊಟ್ಟೆಪಾಡಿನ ಶಿಕ್ಷಕರು, ನೀವು ಯಾವುದೋ ರೀತಿಯಲ್ಲಿ ಒಂದು ಜೈವಿಕವಾದ ಪೋಷಕರಾದ್ರಿ. ಶಿಕ್ಷಣ ವೃತ್ತಿ ಹೊಟ್ಟೆಪಾಡ್ಗ. ಶಿಕ್ಷಕನೇ, ನೀನು ಹೊಟ್ಟೆಪಾಡ್ಗ ಕೆಲಸ ಮಾಡೋದಾದ್ರೆ ಮೇಷ್ಟ್ರಾಗಬೇಡ. ನೀನು ಮೇಷ್ಟ್ರ ಕೆಲಸ ಬಿಟ್ಟು ಇನ್ನು ಯಾವ ಕೆಲಸ ಬೇಕಾದರೂ ಮಾಡು. ಜೀವನ ಕಲಿಸೋದು ಶಿಕ್ಷಣ. ಶಿಕ್ಷಕನೇ ನಿಜವಾದ ಟೆಕ್ಸ್ಟ್ ಬುಕ್, ಶಿಕ್ಷಕನೇ ನಿಜವಾದ ರೀತಿಯಲ್ಲಿ ರೆಫರೆನ್ಸ್, ಶಿಕ್ಷಕನೇ ಲೈಬ್ರರಿ, ಶಿಕ್ಷಕನೇ ಐಡಿಯಲ್. ನಮ್ಮ ಮೇಷ್ಟ್ರನ್ನ ಕಂಡ್ರೆ ನನ್ನ ಸಬ್ಜೆಕ್ಟ್ ನನಗೆ ಅರ್ಥ ಆಗಬೇಕು. ನಾನು ನನ್ನ ಮೇಷ್ಟ್ರನ್ನ ಇಷ್ಟಪಟ್ಟನಲ್ಲ, ಯಾವ ಮೇಷ್ಟ್ರನ್ನ ನಾನು ತುಂಬ ಇಷ್ಟಪಟ್ಟನೋ ಅವ್ರು ಪಾಠ ಮಾಡ್ತಾ ಇದ್ದ ಸಬ್ಜೆಕ್ಟ್ ಎಷ್ಟೇ ಕಠಿಣವಾಗಿದ್ರು ನನಗೆ ಇಷ್ಟವಾಯ್ತು. ಯಾಕೆ? ನನ್ನ ಮೇಷ್ಟ್ರು ಇಷ್ಟ ಆದರು ನನಗೆ. ಇನ್ನೊಬ್ಬರು ಮೇಷ್ಟ್ರಿದ್ರು ಅವ್ರ ಬಗ್ಗೆ ಹೇಳಬಾರ್ದು ಇಷ್ಟೊತ್ತಿನಲ್ಲಿ. ಅವ್ರು ಪಾಠ ಮಾಡ್ತಾ ಇದ್ದದ್ದು ಸಿಂಪಲ್ ಸಬ್ಜೆಕ್ಟೇ, ಆದರೆ ಆ ಪುಣ್ಯಾತ್ಮ ಪಾಠ ಮಾಡಿ ಆ ಸಬ್ಜೆಕ್ಟ್ ನನಗೆ ಕ್ಲಿಷ್ಟವಾಯಿತು. ನೋಡಿದ್ರ ತಂದೆ ತಾಯಿಗಳು ಮಕ್ಕಳ ಮೇಲೆ ಏನು ಪ್ರಭಾವ ಬೀರಬಹುದು, ಶಿಕ್ಷಕರು ಯಾವ ಪ್ರಭಾವ ಬೀರಬಹುದು. ಈ ಶಿಕ್ಷಕ ತನ್ನನ್ನು ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ವಿಷಯದಲ್ಲಿ ತನ್ನ ಜವಾಬ್ದಾರಿಯಿಂದ ಅವನು ವಿಚಲಿತನಾಗಿ ಮೂರನೇ ಮನುಷ್ಯನ, ನಾಲ್ಕನೇ ಮನುಷ್ಯನನ್ನು ಕಾರಣವಾಗಿಟ್ಟು ನಮ್ಮ ಮಕ್ಕಳನ್ನು ಬಲಿ ಕೊಡಬೇಕಾ? ಮಾಸ್ ಕಾಪಿ ರಿಸಲ್ಟ್. ಇವತ್ತು ನಮ್ಮ SSLC ಮಾರ್ಕ್ಸ್ ಕಾರ್ಡ್ಗಳನ್ನು ಎಲ್ಲಿ ಬಿಸಾಕೋಣ? SSLC ಎಕ್ಸಾಮ್ಸ್ ಏನಾಗ್ತಾ ಇದೆ? ಇದನ್ನು ಅಧಿಕಾರಿಗಳು ಉತ್ತರ ಕೊಡಬೇಕು. ನಾನು ಹೇಳಿದ್ದೇನೆ, ಇದನ್ನು ರಾಜ್ಯದ ಉನ್ನತ ಅಧಿಕಾರಿಗಳ ಸಭೆಯಲ್ಲೇ ಆನ್ಲೈನಲ್ಲಿ ಮಾತಾಡಿದ್ದೇನೆ ನಾನು ಸೆಪ್ಟೆಂಬರ್ 1ನೇ ತಾರೀಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ಗೆ ಏನಾದರೂ ಬೆಲೆ ಇದೆಯಾ? ಇವತ್ತು ಎದೆ ಮುಟ್ಕೊಂಡು ನಾನು ಕಾಪಿ ಮಾಡಿಸೋದಿಲ್ಲ ಅಂತ ಹೇಳಿ 10% ಶಿಕ್ಷಕರು ಹೇಳಬಲ್ಲರ ರಾಜ್ಯದಲ್ಲಿ?
ಹೇಳಬಲ್ರ? ಮಾಸ್ ಕಾಪಿ ಅಂತಕ್ಕಂಥದ್ದು ಆರ್ಡರ್ ಆಫ್ ದಿ ಡೇ ಆಗಿಬಿಟ್ಟಿದೆ. 10ನೇ ತರಗತಿಯಲ್ಲಿ 80% ತಗೊಂಡಂಥ ವಿದ್ಯಾರ್ಥಿ ಸೆಕೆಂಡ್ PUCಯಲ್ಲಿ ಫೇಲ್ ಆಗ್ತಾನೆ. ಯಾಕೆ? ಇನ್ವಿಜಿಲೇಟರ್ಸ್ ಕೆಲವರು ಹೇಳ್ತಾರಂತೆ, ನೀವು ಇನ್ವಿಜಿಲೇಟರ್ಸ್ ಆಗಿ ಹೋಗ್ತಾ ಇದ್ದೀರಿ, ಇಂಥ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಇದೆ, ಕನ್ನಡ ಭಾಷೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಮಕ್ಕಳ ಜೊತೆ. ಇದಾ ಪರೀಕ್ಷೆಗಳು? ಮೊನ್ನೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಾಮ್ 3.5 ಲಕ್ಷ ಜನ ತಗೊಂಡಿದ್ದಾರೆ. 3500 ಪೋಸ್ಟ್ಗೆ 3.5 ಲಕ್ಷ ಜನ ತಗೊಂಡಿದ್ದಾರೆ. ಶನಿವಾರ ರಾತ್ರಿ ಕ್ವಶನ್ ಪೇಪರ್ ಲೀಕ್ ಆಗಿದ್ದು, ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು. ಲಕ್ಷ ಜನ ಎಕ್ಸಾಮಿನೇಷನ್ ಸೆಂಟರ್ಸಿಗೆ ಹೋಗಿದ್ದರು. ಇನ್ವಿಜಿಲೇಷನಿಗೆ ವ್ಯವಸ್ಥೆ ಆಗಿತ್ತು, ಎಲ್ಲ ರೂಮುಗಳನ್ನು ಅವರು ಅರೇಂಜ್ ಮಾಡಿಕೊಂಡಿದ್ದರು. ಎಕ್ಸಾಮಿನೇಷನ್ ಅರೇಂಜ್ಮೆಂಟ್ಸ್ ಅಂದರೆ ಭಾಳ ದೊಡ್ಡ ವ್ಯವಸ್ಥೆ. ನೋಡಿ, ಬೆರಳೆಣಿಕೆಯಷ್ಟು ದುರುಳರ, ಮೋಸಗಾರರ, ಕಪಟಿಗಳ ನೋಡಿ ಅವರ ಆ್ಯಟಿಟ್ಯೂಡ್ನಿಂದ 3.5 ಲಕ್ಷ ಜನ. ನೀವು ಅದನ್ನ ಹೇಗೆ ಸಹಿಸ್ತೀರಿ? ತಂದೆ ತಾಯಿಗಳೇ, ಆರ್ಗ್ಯಾನಿಕ್ ಪೇರೆಂಟ್ಸ್, ಹೊಟ್ಟೆಪಾಡಿಗೆ ಬಂದಿರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇದನ್ನ ಗಮನದಲ್ಲಿಟ್ಕೋ. ಶಿಕ್ಷಕರ ಬಗ್ಗೆ ನನಗೆ ಗೌರವ ಇದೆ. ನಾನೊಬ್ಬ ಮನುಷ್ಯ ಇವತ್ತಾಗಿದ್ದೀನಿ ಅಂತಂದರೆ ನನ್ನ ಮೇಷ್ಟ್ರುಗಳು, ನನ್ನ ತಂದೆ ತಾಯಿಗಳು. ಕಾಪಿ ಹೊಡ್ಸೋ ಮೇಷ್ಟ್ರುಗಳು ಯೋಚನೆ ಮಾಡಿ. ಇಲ್ಲಿ CC ಕ್ಯಾಮ್ರಾನ ಗೋಡೆ ಕಡೆಗೆ ತಿರುಗಿಸ್ತಾರಂತೆ, ಮಕ್ಕಳು ಕಾಪಿ ಹೊಡೆಯೋದು ಗೊತ್ತಾಗಬಾರ್ದು ಅಂತ. ಈ ಇನ್ವಿಜಿಲೇಟರ್ಸ್ ಅಂತಕ್ಕಂಥವ್ರು ತರಗತಿಯ ಬಾಗಿಲಲ್ಲೇ ನಿಂತ್ಕೊಂಡು ಆ ಕಡೆ ಇನ್ವಿಜಿಲೇಟರು, ಈ ಕಡೆ ಇನ್ವಿಜಿಲೇಟರ್ ಮೊಬೈಲಲ್ಲಿ ಮಾತಾಡ್ತಿರ್ತಾರೆ. ಪ್ಲೀಸ್, ಇದು ಆತ್ಮಸಾಕ್ಷಿಯ ಕೆಲಸ. ನಾವು ಆತ್ಮಸಾಕ್ಷಿಯ ವಿಷಯವನ್ನು ಬೇರೆ ಯಾವುದೇ ಕ್ಷೇತ್ರದ ಜನರಲ್ಲಿ ಅದನ್ನು ಗುರುತಿಸಬೇಕು ಅಂತ ಬಯಸೋದಕ್ಕಿಂತ ಮೊದಲು ಈ ಆತ್ಮಸಾಕ್ಷಿ ಅಂತಕ್ಕಂಥ ಬೃಹತ್ ಗ್ರಂಥದ ಮೊದಲ ಚಾಪ್ಟರ್ನಲ್ಲಿ ಸಿಗೋದು ಹೆತ್ತ ತಾಯಿ, ತಂದೆ ಮತ್ತು ಪಾಠ ಹೇಳಿಕೊಟ್ಟ ಗುರು. ಇವರೇ ದಾರಿ ತಪ್ಪಿದ್ದಾರೆ. ಇವತ್ತು ತಂದೆ ತಾಯಿಗಳು ದಾರಿ ತಪ್ಪಿದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಆಘಾತ ಆಗಿದೆ. ಶಿಕ್ಷಕರು ಬೇಜಾರು ಮಾಡ್ಕೋಬೇಡಿ. ಇವತ್ತು ನೀವು ಪಾಠ ಮಾಡಬಲ್ರಿ, ಜೀವನ ಕಟ್ಟಿಕೊಡುವ ಶಿಕ್ಷಕರಾಗಬೇಕಾಗಿದೆ ಅನ್ನೋದು ನಮ್ಮ ಸದಾಪೇಕ್ಷೆ. ಶಿಕ್ಷಕರ ಬತ್ತಳಿಕೆಯಲ್ಲಿ ಇವತ್ತು ಅವರಿಗೆ ತುಂಬ ಬಾಣಗಳಿದೆ. ಅದರಲ್ಲಿ ಪಾಠ ಮಾಡೋದು ಕೂಡ ಒಂದು ಬಾಣ. ಸೈಟನ್ನು ಕೊಡಬೇಕಾಗಿದೆ ಶಿಕ್ಷಕರು. ಸ್ಪೆಲ್ಲಿಂಗ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. SIGHT ಸೈಟ್. ಮಕ್ಕಳಿಗೆ SIGHT ಸೈಟ್ ಕೊಡುವಂಥ ಶಿಕ್ಷಕರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಯಾವ ದಿಕ್ಕಿನಲ್ಲಿ SITE ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬಲ್ಲರು. ಯಾವುದೇ ಶಿಕ್ಷಕನಿಗೂ ಕೂಡ ಮ್ಯಾಥಮೆಟಿಕ್ಸ್ನ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಪಾಠ ಚೆನ್ನಾಗಿ ಗೊತ್ತಿದೆ. ಇವತ್ತು ಸ್ವತಂತ್ರ ಭಾರತ ಈ ಘೋರ ಸನ್ನಿವೇಶದಲ್ಲಿ ಪಾಸ್ ಆಗ್ತಾ ಇದೆ. ಸಾರ್ವಜನಿಕ ಚುನಾವಣೆಗಳಿಗೂ ಮತ್ತು ಶಿಕ್ಷಕರ ಚುನಾವಣೆಗಳಿಗೂ ವ್ಯತ್ಯಾಸವೇ ಇಲ್ಲ. ಶಿಕ್ಷಕನಿಗೆ ಇವತ್ತು ನಿಜವಾದ ಗೌರವ, ಶ್ರೀರಕ್ಷೆ ಅವನು ಬೋಧಿಸುವ ಪಾಠದ ನಾಲೆಡ್ಜ್ಗಿಂತಲೂ ಹೆಚ್ಚಾಗಿ ಬೇರೆ ಕಾರಣಗಳನ್ನು ಅದು ಅವಲಂಬಿಸಿದೆ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದ ಕಾಲದಲ್ಲಿ ಆ ಮೇಷ್ಟ್ರನ್ನ ಸುಮ್ಮನೆ ಅನ್ಕೋಬೇಡ ಕಣೋ, ಮ್ಯಾಥಮೆಟಿಕ್ಸ್ ಅಂದರೆ ತಿಮ್ಮಪ್ಪಯ್ಯ ಅಂದರೆ ಮ್ಯಾಥಮೆಟಿಕ್ಸು, ಗಂಗಣ್ಣ ಅಂದರೆ ಸೈನ್ಸ್ ಅಂದರೆ ಗಂಗಣ್ಣ, ಎನ್ ರಾಮಕೃಷ್ಣ ಅಂದರೆ ಫಿಸಿಕ್ಸು ಅಂದರೆ ರಾಮಕೃಷ್ಣ, GM ಪರಮೇಶ್ವರಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಅಂದರೆ GM ಪರಮೇಶ್ವರಪ್ಪ, ಓಹಿಲಾರ್ಯ ಅಂದರೆ ಇಂಗ್ಲೀಷು ಅಂದರೆ ಓಹಿಲಾರ್ಯ, ನರ್ಸೂಬಾಯಿ ಅಂದರೆ ಸೋಷಿಯಲ್ ಸ್ಟಡೀಸ್ ಅಂದರೆ ನರ್ಸೂಬಾಯಿ. ಆ ಮೇಷ್ಟ್ರುಗಳ ತಂಟೆಗೆ ಹೋಗಬೇಡಿ. ಆ ಸಬ್ಜೆಕ್ಟ್ ಬಗ್ಗೆ ಅವ್ರಿಗಿರೋ ನಾಲೆಡ್ಜ್ ಅದ್ಭುತ. ಕೇಳಿದಾಗ ರೋಮಾಂಚನ ಆಗ್ತಾ ಇತ್ತು. ಇವತ್ತು ಆ ಮೇಷ್ಟ್ರ ತಂಟೆಗೆ ಹೋಗಬೇಡಿ, ಅವ್ರು ಇಂಥ ಕಡೆಯವರು. ನೋಡಿದ್ರ, ಶೈಕ್ಷಣಿಕ ಬಲ ಇವತ್ತು ಯಾವುದು?
ಶಿಕ್ಷಣವಾಗಿ ಉಳಿದಿಲ್ಲ. ಶಿಕ್ಷಕರಿಗೆ ಶೈಕ್ಷಣಿಕ ಬಲ, ಶಿಕ್ಷಕರಿಗೆ ನಾಲೆಡ್ಜ್ ಈಸ್ ಪವರ್ ಅಂತಕ್ಕಂಥ ಮಂತ್ರಗಳು ಕಾಲಗರ್ಭದಲ್ಲಿ ಕಣ್ಮರೆಯಾಗ್ತಾ ಇದೆ. ಇವತ್ತು ಶಿಕ್ಷಕನ ಬಲವೂ ಕೂಡ ಸಮಾಜದಲ್ಲಿ 10 ಜನರ ಬಲ ಯಾವುದೋ ಆ ರೀತಿಯಲ್ಲಿ ಜನರಲೈಸ್ ಆಗಿದೆ. ನಾಲೆಡ್ಜ್ ಈಸ್ ಪವರ್ ಆ್ಯಂಡ್ ವಿಸ್ಡಮ್ ಈಸ್ ಪವರ್ ಅಂತಕ್ಕಂಥ ಮಹಾನ್ ತತ್ವದಿಂದ ಶಿಕ್ಷಕ ಬಹಳ ದೂರ ಸರಿದಿದ್ದಾನೆ. ಹೀಗಾಗಿ ನಾನು ಈ ಸಬ್ಜೆಕ್ಟಲ್ಲಿ ಇಷ್ಟು ಪರ್ಸೆಂಟೇಜ್ ತರಿಸ್ತೇನೆ, ನನ್ನ ಸಬ್ಜೆಕ್ಟಲ್ಲಿ 90% ಬಂದಿದೆ, ನನ್ನ ಸಬ್ಜೆಕ್ಟಲ್ಲಿ ಯೂನಿವರ್ಸಿಟಿಗೆ ಟಾಪರ್ ಬಂದಿದೆ. ಶಿಕ್ಷಕನೇ ನೆನಪಿಟ್ಕೊ. ಇದನ್ನು ಆನ್ಲೈನ್ ಎಕ್ಸಾಮಿನೇಷನಲ್ಲೂ ನಮ್ಮ ಮಕ್ಕಳು ಸಾಧಿಸಬಹುದು. ಆದರೆ ಓ ಶಿಕ್ಷಕನೇ, ನೀನು ಕಲಿಸ್ಬೇಕಾದ್ದು ಅಕ್ಷರವನ್ನಷ್ಟೇ ಅಲ್ಲ, ಅಕ್ಷರಗಳಿಗೆ ಜೀವ ತುಂಬಿ ಆ ಅಕ್ಷರಗಳಿಗೆ ತುಂಬಿದ ಜೀವದ ಮೌಲ್ಯಗಳನ್ನು ಪರಿಚಯಿಸಿ ನೀನು ಕಟ್ಟಿಕೊಡ್ಬೇಕಾದ್ದು ಮೌಲ್ಯಪೂರ್ಣ ಜೀವನವನ್ನು. ನೋಟ್ಸ್ ಕೊಡ್ಬೋದು, ನೀನು ಅಸೈನ್ಮೆಂಟ್ ಮಾಡಿಸ್ಬೋದು. ಸಬ್ಜೆಕ್ಟ್ ವೈಸ್ ಯು ಮೇ ಬಿ ಎ ಸಬ್ಜೆಕ್ಟ್ ಸ್ಪೆಷಲೈಸ್ಡ್ ಪರ್ಸನ್, ಎಕ್ಸ್ಪರ್ಟ್. ಆದರೆ ನೆನಪಿಟ್ಕೊಳ್ಳಿ, ಒಬ್ಬ ಶಿಕ್ಷಕನ ಕೆಲಸ ಕೇವಲ ತನ್ನ ಸಬ್ಜೆಕ್ಟಲ್ಲಿ ಫಲಿತಾಂಶ ತರೋದಲ್ಲ. ಬಹಳ ನೊಂದ್ಕೊಂಡು ಕೆಲವು ವಿಷಯ ಹೇಳೋದಕ್ಕೆ ಬಯಸ್ತೇನೆ, ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಶಿಕ್ಷಕ ಏನಾದರೂ ಮದ್ಯಪಾನ, ಧೂಮಪಾನಕ್ಕೆ ತುತ್ತಾದರೆ ಅವನು ತನ್ನ 30 ವರ್ಷದ ಶೈಕ್ಷಣಿಕ ವೃತ್ತಿಯ ಅವಧಿಯಲ್ಲಿ ಕನಿಷ್ಠ 10,000 ಮಕ್ಕಳಿಗೆ ಆತ ಮೇಷ್ಟ್ರಾಗಿರ್ತಾನೆ. ಅವನ 30 ವರ್ಷದ ಜೀವನದಲ್ಲಿ ಅವನ ಈ ದುರಭ್ಯಾಸ ಅನ್ನೋದು ಕೆಲವು 100 ಮಕ್ಕಳನ್ನಾದರೂ ಅನ್ನೋಯಿಂಗ್ಲಿ ದಾರಿ ತಪ್ಪಿಸ್ಬಿಡುತ್ತೆ. ನಾವು ಹೇಳ್ಕೊಡ್ಬೇಕಾದ್ದೇ ಇಲ್ಲ. ಓ ಕುಡುಕು ಮೇಷ್ಟ್ರು, ಉಗೆ ಬಂಡಿ ಮೇಷ್ಟ್ರು, ಉಗೆ ಬಂಡಿ ಹೊಗೆ ಮೇಷ್ಟ್ರು, ಎಲ್ಲಡಿಕೆ ಮೇಷ್ಟ್ರು, ಜರ್ದಾ ಮೇಷ್ಟ್ರು, ಗುಟ್ಕಾ ಮೇಷ್ಟ್ರು. ನೋಡಿದ್ರ? ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇದು ಮೇಷ್ಟ್ರುಗಳಿಗೆ ಗುರುತಿಸ್ತಾ ಇದ್ದಿದ್ದು ನಾವು. ಲೇಟ್ ಲತೀಫ್ ಮೇಷ್ಟ್ರು, outstanding maestro who always spends much of his time standing outside the class. A teacher of rare class, very rarely he takes class. ಇದು ಇವತ್ತು ಜನರಲೈಸ್ ಆಗೋಗ್ಬಿಟ್ಟಿದೆ. ಪೇರೆಂಟ್ಸ್ ಆರ್ಗ್ಯಾನಿಕ್ ಪೇರೆಂಟ್ಸ್ ಆಗಿದ್ದಾರೆ, ಟೀಚರ್ಸು ರಿಸಲ್ಟ್ ಓರಿಯೆಂಟೆಡ್ ಇನ್ಫಾರ್ಮೇಷನ್ ಕ್ಯಾರಿಯರ್ಸ್ ಆಗಿದ್ದಾರೆ ಅಷ್ಟೇ. ಲೈವ್ಲಿಹುಡ್ಗೆ ಒಂದಷ್ಟು, ಹೊಟ್ಟೆಪಾಡಿಗೆ ಮಕ್ಕಳಿಗೆ ಒಂದು 4 ಅಕ್ಷರ ಕಲಿಸ್ತಾ ಇದ್ದಾರೆ. ಇನ್ನು ಪರೀಕ್ಷೆಗಳೆಲ್ಲ ಎಲ್ಲ ಕಾಪಿ, ದೊಡ್ಡ ಪರೀಕ್ಷೆಗಳೇ ಕಾಪಿ, KPSCಗಳೇ ಕಾಪಿ. ಶಿಕ್ಷಣದಲ್ಲಿ ಒಂದು ಪವಿತ್ರವಾದ ನೆಲೆಗಟ್ಟನ್ನು ಮೀರಿ ಇವತ್ತು ವ್ಯವಸ್ಥೆ ಅಪ್ರಾಮಾಣಿಕ ಪ್ರಜೆಗಳನ್ನು, ದುರ್ಬಲ ಪ್ರಜೆಗಳನ್ನು, ಧೂರ್ತ ಪ್ರಜೆಗಳನ್ನು, ದೇಶದ್ರೋಹಿ ಪ್ರಜೆಗಳನ್ನು ನಿರ್ಮಿಸ್ತಾ ಇದೆ ನಮ್ಮ ವ್ಯವಸ್ಥೆ. ಶಿಕ್ಷಕ ಎಂದೂ ಕೂಡ ತನ್ನನ್ನು ಅತ್ಯುತ್ತಮ ಶಿಕ್ಷಕನೊಂದಿಗೆ ಹೋಲಿಕೆ ಮಾಡಿಕೊಂಡು ಅವನು ಉದ್ಧಾರದ ಏಣಿಯನ್ನು ಹತ್ತಬೇಕೇ ಹೊರತು ಪಾಠ ಮಾಡ್ದಲ್ಲೇ ಇರೋ ಇನ್ನೊಬ್ಬ ಶಿಕ್ಷಕನನ್ನು ನೋಡಿಬಿಟ್ಟು ನಾನು ಪಾಠ ಮಾಡೋದಿಲ್ಲ, ಅವನಿಗಾಗಿದ್ದು ನನಗೂ ಆಗುತ್ತೆ, ನಮ್ಮ ಅಸೋಸಿಯೇಷನ್ ಬೆಳೆಸಿಬಿಟ್ರೆ ಈ ಮರ್ಯಾದಸ್ಥ ಮೇಷ್ಟ್ರುಗಳನ್ನು ನಾವೇ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಅನ್ನೋ ಪರಿಸ್ಥಿತಿ ಬಂದರೆ, ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಚೆನ್ನಾಗಿ ಪಾಠ ಮಾಡ್ತಕ್ಕಂಥ ಮರ್ಯಾದಸ್ಥ ಮೇಷ್ಟ್ರು ಹೆದರುವಂತಹ ಸನ್ನಿವೇಶ ಬಂದುಬಿಟ್ರೆ ಆ ಶಾಲೆಗೆ ಭವಿಷ್ಯ ಏನಿದೆ? ನೀವು ಎಷ್ಟು ಸವಲತ್ತು ಕೊಟ್ಟರು, ಎಷ್ಟು ಪರಿಹಾರೋಪಾಯಗಳನ್ನು ಕೊಟ್ಟರು, ಮುರಿದು ಹೋಗಿರೋ ಬೆನ್ನೆಲುಬಿಗೆ ಎಷ್ಟೇ ದೊಡ್ಡ ಆರ್ಥೋಪೆಡಿಕ್ ಡಾಕ್ಟ್ರಿಂದ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ತೆಗೆದುಕೊಳ್ತಾ ಇರೋ ಆಹಾರವೇ ಅಂತರಂಗದಲ್ಲಿ ಅದನ್ನು ಕೊಲೆ ಮಾಡೋ ಹಾಗಾದರೆ, ಡಿಫೆಕ್ಟ್ ಮಾಡೋದಾದರೆ, ಡ್ಯಾಮೇಜ್ ಮಾಡೋದಾದರೆ ಮುಗಿದೋಯ್ತದೆ. ಆ ನಿಟ್ಟಿನಲ್ಲಿ ಪ್ರೀತಿಯ ಬಂಧುಗಳೇ, ದಯವಿಟ್ಟು ಯೋಚನೆ ಮಾಡಿ ತಂದೆ ತಾಯಿಗಳು. ಸದ್ಗೃಹಸ್ಥನ ಮನೆ ಎಂಬುದು ಸಂಸ್ಕೃತಿ ಕೇಂದ್ರ.
ಅದೊಂದು ಸರಸ್ವತಿ ಮಂದಿರ, ಅದೊಂದು ಶಿಕ್ಷಣ ಕ್ಷೇತ್ರ. ಮಣ್ಣು ತಿಂತಾ ಇರೋ ಮಕ್ಕಳಿಗೆ ಅನ್ನ ತಿನ್ನಿಸ್ತೀವಿ, ಆ ಮಕ್ಕಳಿಗೆ ಅಕ್ಷರ ತಿದ್ದಿಸ್ತೀವಿ. ತಾಯಿ ಕಣ್ಣಲ್ಲಿ ಕಣ್ಣಿಟ್ಟು ಆ ಮಗುವನ್ನು ಸಾಕ್ತಾಳೆ. ತಾಯಿಯ ಮಡಿಲಲ್ಲಿ ನಿಶ್ಚಿಂತೆಯಿಂದ ಮಗು ನಿದ್ರೆ ಮಾಡುತ್ತೆ. ನಿದ್ರೆ ಎಚ್ಚರಿಕೆ ಆಗಿ ಗಾಬರಿಯಾಗಿ ಬೆಚ್ಚು ಬಿದ್ದು ಮಗು ಎದ್ದೇಳುತ್ತೆ, ಕೂಗುತ್ತೆ. ಅದು ಮೊದಲು ಕೂಗೋದು ಅಮ್ಮ ಅಂತ. ತಾನು ಅಮ್ಮನ ಮಡಿಲಲ್ಲೇ ಮಲ್ಕೊಂಡಿರೋದನ್ನು ಒಂದು ಕಣ್ಣು ತೆರೆದು ನೋಡುತ್ತೆ, ಮತ್ತೆ ಹಾಗೆಯೇ ನಿರಾಳವಾಗಿ ನಿದ್ರೆಗೆ ಜಾರುತ್ತೆ. ತಾಯಿಯ ಜಾಗದಲ್ಲಿ ದೇವರೇ ಇದ್ದರೂ ಅದರ ಕೂಗಾಟ ಜಾಸ್ತಿ ಆಗುತ್ತೆ. ಲಿಟಲ್ ಐಸ್ ಆರ್ ಅಬ್ಸರ್ವಿಂಗ್ ಯು. ಮೈ ಡಿಯರ್ ಪೇರೆಂಟ್ಸ್, ಮೈ ಡಿಯರ್ ಟೀಚರ್ಸ್, ಲಿಟಲ್ ಐಸ್ ಆರ್ ಅಬ್ಸರ್ವಿಂಗ್ ಯು. ಪುಟ್ಟ ಪುಟ್ಟ ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇವೆ. ನಿಮ್ಮ ಎಲ್ಲ ವಿಚಾರಗಳು ಅವರಿಗೆ ಮಾದರಿಯಾಗಿ ಸಿಗ್ತಾ ಇದೆ. ಮಕ್ಕಳ ಮನಸ್ಸು ಇಟ್ಟಿಗೆಯಂತೆ ಹಸಿಯಾಗಿದೆ. ಪೋಷಕರು, ಶಿಕ್ಷಕರ ಆಟಿಟ್ಯೂಡ್ ಮಕ್ಕಳ ಹಸಿ ಇಟ್ಟಿಗೆ ಮೇಲೆ ಸೀಲಾಗಿ ಬೀಳ್ತಾ ಇದೆ. ಶಿಕ್ಷಕರೇ, ಎಂಥ ಒಂದು ಶ್ರೇಷ್ಠವಾದ ಒಂದು ಕರ್ತವ್ಯಕ್ಕೆ ಭಗವಂತನಿಂದ ನೀವು ನಿಯೋಜಿಸಲ್ಪಟ್ಟಿದ್ದೀರಿ. ದಯವಿಟ್ಟು ಯೋಚನೆ ಮಾಡಿ, ನಿಮ್ಮ ಪಾತ್ರ ಎಂಥದ್ದು ಅಂದ್ಕೊಂಡಿದ್ದೀರಿ. ಶರೀರದಲ್ಲಿ ರಕ್ತ ಹೇಗೋ, ಆರೋಗ್ಯವಂತ ರಕ್ತದಿಂದ ಎಲ್ಲ ವೈಟಲ್ ಆರ್ಗನ್ಸ್ ಆರೋಗ್ಯವಾಗಿರುತ್ತೆ ಅನ್ನೋದು ಎಷ್ಟು ಮುಖ್ಯವೋ, ಹಾಗೆ ಸಮಾಜದಲ್ಲಿ ಶಿಕ್ಷಕ ಮತ್ತು ಶಿಕ್ಷಣ. ನೀವು ನಿಮ್ಮ ಮಕ್ಕಳನ್ನು ಸಮಾಜಕ್ಕೆ ಧಾರೆ ಎರೀತೀರಿ. 10 ಡಿಪಾರ್ಟ್ಮೆಂಟ್ಸ್ಗೆ ನೀವು ಗಿಫ್ಟ್ ಕೊಡ್ತೀರಿ. ಯು ಆರ್ ಗಿಫ್ಟಿಂಗ್ ಹ್ಯೂಮನ್ ರಿಸೋರ್ಸ್ ಟು ದಿ ಸೊಸೈಟಿ. ಮಾನವ ಸಂಪನ್ಮೂಲವನ್ನು ಸಮಾಜಕ್ಕೆ ಕೊಡ್ತೀರಿ. ಶಿಕ್ಷಕರೇ, ನೀವು ನೆನಪಿಟ್ಕೊಳ್ಳಿ, ನೀವು ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗದೇ ಇದ್ದರೆ ನೀವು ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಹೇಗೆ ಮ್ಯಾಗ್ನೆಟ್ ಮಾಡ್ತೀರಿ? ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲದೆ ನೀವು ಹೇಗೆ ಸಾಮರ್ಥ್ಯವನ್ನು ಕನ್ವೇ ಮಾಡ್ತೀರಿ, ಶಿಫ್ಟ್ ಮಾಡ್ತೀರಿ ಮತ್ತೊಂದು ವಸ್ತುವಿಗೆ? ಮತ್ತೆ ಮತ್ತೆ ನೆನಪಿಟ್ಕೊಳ್ಳಿ, ನೀವು ಕೇವಲ ಪರೀಕ್ಷೆಗೆ ಪಾಸ್ ಮಾಡುವಷ್ಟು ಮಟ್ಟಿಗೆ ಮಾತ್ರ ಮಕ್ಕಳನ್ನು ಎಕ್ವಿಪ್ ಮಾಡೋದಾದರೆ ಗೂಗಲ್ ಮಾಡುತ್ತಾ ಕೆಲಸ. ಗೂಗಲ್ ಚಾಚಾ ಅಂತ ತಮಾಷೆಯಾಗಿ ಕರಿತೇವೆ ನಾವು, ಗೂಗಲ್ ಮಾಮ. ನಿಮ್ಗೆ ಇನ್ಫಾರ್ಮೇಷನ್ ಬೇಕಾ? ಪ್ರಪಂಚದ ಎಲ್ಲ ಇನ್ಫಾರ್ಮೇಷನ್ ಅಲ್ಲಿದೆ. ಆದರೆ ನೆನಪಿಟ್ಕೊಳ್ಳಿ, ಕೇವಲ ಆ ಕಂಪ್ಯೂಟರ್ ಮೇಲೆ ಡಿಸ್ಪ್ಲೇ ಮಾಡತಕ್ಕಂಥ ಅಕ್ಷರಗಳಿಗೆ ಪ್ರಾಣ ಇಲ್ಲ. ಶಿಕ್ಷಕನೇ, ನಿನ್ನ ಆ್ಯಟಿಟ್ಯೂಡ್ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. 9ನೇ ತರಗತಿಯಲ್ಲಿ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ದಂತಹ ಶಣೈ ಮೇಷ್ಟ್ರು ಮುಂದೆ ಕೂತಿದ್ದಂತಹ ಒಬ್ಬ ಹುಡುಗನಲ್ಲಿ ಪದ್ಮವಿಭೂಷಣ ಯು ಆರ್ ರಾವ್ ವಿಕಸನವಾಗುವ ಹಾಗೆ ಪ್ರಭಾವ ಬೀರೋದಾದರೆ ಯೋಚನೆ ಮಾಡಿ. ಮರಳಿನ ಮೇಲೆ ಅಕ್ಷರಗಳನ್ನು ಕಲಿತಂತಹ ಹುಡುಗ 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ರಾಮೇಶ್ವರದ ಆಕಾಶದಲ್ಲಿ ಜೋರಾಗಿ ಸಂಚರಿಸ್ತಾ ಇದ್ದ ಯುದ್ಧದ ವಿಮಾನಗಳನ್ನು ನೋಡಿ ಮೇಷ್ಟ್ರನ್ನ ಕೇಳ್ತಾನೆ. ಸುಂದರರಾಮ್ ಅಯ್ಯರ್ ಮೇಷ್ಟ್ರು ಅವ್ರನ್ನ ಕೇಳ್ತಾನೆ ಹುಡುಗ, ಸರ್ ಅದು ಏನು ಸರ್, ಅದು ಯಾಕೆ ಸರ್ ಬೀಳಲಿಲ್ಲ? ಮೇಷ್ಟ್ರು ಹೇಳ್ತಾರೆ, ನೋಡು ಮಗು, ಅದರ ಹೆಸರು ವಿಮಾನ ಅಂತ, ಅದು ಯುದ್ಧದ ವಿಮಾನ, ಅದು ವಿಮಾನ, ಅದು ಯಾಕೆ ಬೀಳಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲಪ್ಪ. ನೀನು ಚೆನ್ನಾಗಿ ಓದಿ ಅದನ್ನು ತಿಳ್ಕೊಂಡು ನಾಳೆ ಬಂದು ಅದು ನನಗೆ ಹೇಳಬೇಕು ಅಂದರು ಮೇಷ್ಟ್ರು. ಮುಂದೆ ಭವಿಷ್ಯದಲ್ಲಿ ಫಾದರ್ ಆಫ್ ಇಂಡಿಯನ್ ಮಿಸೈಲ್ ಟೆಕ್ನಾಲಜಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಮುದ್ರ ತೀರದಲ್ಲಿ ಹಾರ್ತಾ ಇದ್ದ ವಿಮಾನಗಳನ್ನು ನೋಡಿದಂಥ ಪುಟ್ಟ ಬಾಲಕ ತನ್ನ ಶಿಕ್ಷಕರಿಗೆ ಪ್ರಶ್ನಿಸಿದ, ಇದು ಏನು, ಇದು ಯಾಕೆ ಬೀಳಲಿಲ್ಲ? ಆ ಪ್ರಶ್ನೆ ಆ ಹುಡುಗನ ಮನಸ್ಸನ್ನು ಎಷ್ಟು ಚರ್ನಿಂಗ್ ಪ್ರೋಸೆಸ್ ಮಾಡ್ತದು ಅಂತಂದರೆ ಆತ ಫಾದರ್ ಆಫ್ ಇಂಡಿಯನ್ ಮಿಸೈಲ್ ಟೆಕ್ನಾಲಜಿ ಆಗಿ ಬೆಳೀತಾರೆ. ಭಾರತ ರತ್ನ ನಮ್ಮ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ. ಶಿಕ್ಷಕನ ಅತ್ಯಂತ ಶ್ರದ್ಧಾಪೂರ್ಣವಾದ ಬದ್ಧತೆಯ ನಡವಳಿಕೆ ಮಕ್ಕಳನ್ನು ಮಹಾತ್ಮರನ್ನಾಗಿಸ್ಬಿಡುತ್ತೆ. ದ್ರೋಣರ ಒಂದು ವಿಗ್ರಹವನ್ನೇ ಮುಂದಿಟ್ಟುಕೊಂಡು ಏಕಲವ್ಯನಂತಹ ಅದ್ವಿತೀಯ ಬಿಲ್ಲುಗಾರ ಅಂದು ನಿರ್ಮಾಣವಾದ ಒಂದು ರೀತಿಯಲ್ಲಿ ಡಿಸ್ಟೆಂಟ್ ಎಜುಕೇಷನ್ನೇ ಅದು. ಆದರೆ ನೇರವಾಗಿ 1 to 1 ಇದ್ದಾಗ, ಟೀಚರ್ ಅಂಡ್ ಟಾಟ್ ಜೊತೆಗಿದ್ದಾಗ, ಶಿಕ್ಷಕ ಕೇವಲ ಪಠ್ಯವನ್ನು ಪರಿಚಯ ಮಾಡಿಕೊಡೋದಕ್ಕೆ ಸೀಮಿತನಾಗದೆ ಅವನು ಜೀವನವನ್ನೂ ಪರಿಚಯ ಮಾಡಿಕೊಡ್ತಕ್ಕಂಥ ಮಹಾತ್ಮನಾದಾಗ ನಮ್ಮ ಸಮಾಜದಲ್ಲಿ ಎಷ್ಟು ಅದ್ಭುತವಾದಂತಹ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ನೋಡಬಹುದು ಅನ್ನೋದಕ್ಕೆ ಇದು ಬಹಳ ಮುಖ್ಯ.
Tell me the type of education that is prevailing in any country. I shall tell you the strength of the country. ಒಂದು ದೇಶದ ನಿಜವಾದ ತಾಕತ್ತು ಅಂದರೆ ಅಲ್ಲಿನ ಶೈಕ್ಷಣಿಕ ತಾಕತ್ತು. ನೋಡಿ, ಇದನ್ನು ಗಮನಿಸಬೇಕಾಗಿದೆ, ನಾವು ಇದನ್ನು ಗಮನಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಆತ್ಮನಿರ್ಭರ ಭಾರತ, ಆ ನಿಟ್ಟಿನಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಎಷ್ಟು ಅದ್ಭುತವಾಗಿ ಈ ಕೆಲಸಗಳೆಲ್ಲ ಮೂಡಿ ಬರ್ತಾ ಇದೆ, ಇದನ್ನು ಗಮನಿಸಬೇಕು. ಹಾಗಾಗಿ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಕೂಡ ಕೇವಲ ತಮ್ಮ ಮನೆಗಳನ್ನು ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಸೆಂಟರ್ಸ್ ಆಗಿ ಮಾಡಿದ್ರೆ ಸಾಲದು. ಮನೆ ಅಂತಕ್ಕಂಥದ್ದು ಮನೆಯ ಮೊದಲ ಪಾಠಶಾಲೆ ಅಂತ ಕರೆದ್ರು ಒಂದು ಕಡೆ, ಮತ್ತೊಂದು ಕಡೆ ಮನೆ ನಮಗೆ ಎರಡನೇ ತಾಯಿ. ಚಳಿಯಿಂದ, ಗಾಳಿಯಿಂದ, ಬಿಸಿಲಿಂದ, ಮಳೆಯಿಂದ ನಮ್ಮನ್ನು ರಕ್ಷಿಸುತ್ತೆ. ನಮ್ಮ ಮನೆ ಬಗ್ಗೆ ನಮಗೆ ಎಷ್ಟು ಸೆಂಟಿಮೆಂಟ್ಸ್ ಇರುತ್ತೆ. ನಾವು ಕೂತ್ಕೊಂಡು ಓದುವಂಥ ಒಂದು ಮೂಲೆ ಬಗ್ಗೆ ನಮಗೆ ಎಂಥ ಭಾವ ಪ್ರಪಂಚ ಇರುತ್ತೆ. ನಮ್ಮ ತಾಯಿ ಕೂತ್ಕೊಳ್ತಾ ಇದ್ದ ಜಾಗ, ನಮ್ಮ ಅಜ್ಜ ಪೂಜೆ ಮಾಡ್ತಾ ಇದ್ದ ಜಾಗ, ನನ್ನ ತಂದೆ ನನ್ನನ್ನು ಕೂರಿಸ್ಕೊಂಡು ಪಾಠ ಹೇಳ್ಕೊಡ್ತಿದ್ದ ಜಾಗ, ಇದನ್ನೆಲ್ಲ ಭಾಳ ಮೌನವಾಗಿ ಆ ಮೂಲೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದ ನನ್ನ ಅಜ್ಜಿ ಕೂತ್ಕೊಳ್ತಿದ್ದ ಜಾಗ. ಈ ಜಾಗಗಳಿಗೆ ಒಂದು ಮಹಿಮೆ ಬಂದ್ಬಿಡುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ. ಗಮನಿಸ್ಬೇಕು ನಾವು ಇದನ್ನು. ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದರು. ಮನೆಗಳಲ್ಲಿ ಇಂತಹ ವಾತಾವರಣ, ತಂದೆ ತಾಯಿಗಳಿಂದ ಇಂತಹ ಮಾತುಗಳನ್ನೇ ಕುರಿತು ಚರ್ಚೆ. ಮಕ್ಕಳನ್ನು ಯಾವುದೇ ರೀತಿಯಲ್ಲಿ ಶಿಕ್ಷಕರಾಗಲಿ ಪೋಷಕರಾಗಲಿ ಡಿಸ್ಕರೇಜ್ ಮಾಡಬಾರ್ದು. ಮಕ್ಕಳು ಯಾವ ಮಟ್ಟದಲ್ಲಿದ್ದಾರೋ ಆ ಮಟ್ಟದಿಂದ ಅವ್ರನ್ನ ಮೇಲೆತ್ತುವಂತಹ ಸಕಾರಾತ್ಮಕವಾದ ಮಾತುಗಳನ್ನೇ ಆಡಬೇಕು, ಎನ್ಕರೇಜಿಂಗ್ ವರ್ಡ್ಸನ್ನೇ ಮಾಡಬೇಕು. ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು, 100 ಸಲ ಹೇಳಿದ್ರು ಕೂಡ ನಮ್ಮ ಮಗು ತಪ್ಪು ಮಾಡ್ತಾ ಇದೆ ಅಂತ ನಾವು ರೆಸ್ಟ್ಲೆಸ್ ಆಗಬಾರ್ದು. 101ನೇ ಸಲ ಹೇಳೋದು ಕೂಡ ಅವಶ್ಯಕತೆ ಇದೆ ಅಂತಕ್ಕಂಥ ಸಹನೆಯ ಪಾಠಕ್ಕೆ ನಾವು ಸನ್ನದ್ಧರಾಗಬೇಕು. ಒಬ್ಬ ಟೀಚರ್ಗೆ ಸ್ಪೆಷಲ್ ಮೈಂಡ್ ಆ್ಯಂಡ್ ಹಾರ್ಟ್ ಯಾಕಿರಬೇಕು? ತಂದೆ ತಾಯಿಗಳು ಮತ್ತು ಶಿಕ್ಷಕರ ನಡುವೆ ವ್ಯತ್ಯಾಸವೇ ಇಲ್ಲ ನನ್ನ ದೃಷ್ಟಿಯಲ್ಲಿ. ಪ್ರಾಚೀನ ಭಾರತ ಹೇಳುತ್ತೆ ಶಿಕ್ಷಕರ ಬಗ್ಗೆ ಗೌರವದ ಮಾತನ್ನು. ಕೇಳಿಸ್ಕೋಬೇಕು ಶಿಕ್ಷಕರು, ಭಾಳ ಚೆನ್ನಾಗಿದೆ ಈ ಮಾತು. ಏನದು? ತಂದೆ ತಾಯಿಗಳು ಪ್ರಾರ್ಥನಾ ಫಲವಾಗಿ ಒಂದು ಸಂತಾನವನ್ನು ಪಡ್ಕೊಳ್ತಾರೆ. ಮಕ್ಕಳನ್ನು ಪಡ್ಕೊಳ್ಳೋದು XX ಕ್ರೋಮೋಸೋಮ್ XY ಕ್ರೋಮೋಸೋಮ್ನ ಕಾಂಬಿನೇಷನ್ ಅಂತ ಅನ್ಕೋಬಾರ್ದು. ಇಲ್ಲಿ ಬಹಳಷ್ಟು ಮೌಲ್ಯಗಳ ಪಾತ್ರವನ್ನು ನಾವು ವಿಶ್ಲೇಷಿಸಬೇಕಾಗುತ್ತೆ. ಪರಮ ಪವಿತ್ರವಾದ ಯೋಗ್ಯವಾದ ಜೀವನವನ್ನು ನಡೆಸ್ತಕ್ಕಂಥ ಪೋಷಕರು ತಮ್ಮ ಸಂತಾನವನ್ನು ಕೂಡ ಮಹಾತ್ಮರನ್ನಾಗಿ ರೂಪಿಸೋದ್ರಲ್ಲಿ ಕಷ್ಟ ಇಲ್ಲ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ 3-4 ವರ್ಷ ಆದಮೇಲೆ ಅವರು ಯೋಚನೆ ಮಾಡಿದ್ರು. ಪ್ರಾಚೀನ ಭಾರತ ಇದನ್ನು ದಾಖಲಿಸುತ್ತೆ. ನಮಗಿಂತಲೂ ನೈತಿಕರಾದ, ನಮಗಿಂತಲೂ ಯೋಗ್ಯರಾದ, ನಮಗಿಂತಲೂ ಆದರ್ಶಪ್ರಾಯರಾದ ನಮ್ಮ ಮಕ್ಕಳ ಜೀವನದ ವಿಷಯದಲ್ಲಿ ನಮ್ಮ ಮಕ್ಕಳನ್ನು ತಮ್ಮ ಮಕ್ಕಳು ಅಂತ ಭಾವಿಸುವ ಭಾವಪ್ರಪಂಚದ ನಿಜವಾದ ದಿಗ್ಗಜರಾದ, ನೈತಿಕ ಆಧ್ಯಾತ್ಮಿಕ ಶಕ್ತಿ ಸಂಪನ್ನರಾದಂತಹ ಯಾವುದಾದರೂ ಗುರುಗಳ ಬಳಿಗೆ ಹೋಗಿ ಅವರ ಪಾದದಲ್ಲಿ ನಮ್ಮ ಮಕ್ಕಳನ್ನು ಅರ್ಪಿಸ್ಬಿಟ್ಟು, ಪ್ರಭು, ನಮ್ಮ ಮಗುವನ್ನು, ಮಾಂಸಲವಾದ ಈ ಮಗುವನ್ನು ನಿಮಗೆ ಅರ್ಪಿಸ್ತಾ ಇದ್ದೇವೆ, ಅವನನ್ನು ಒಬ್ಬ ಮಾನವ ಸಂಪನ್ಮೂಲವಾಗಿಸಿ ನೀವು ಸಮಾಜಕ್ಕೆ ಕೊಡಿ, ನಿಮಗೆ ಎಂದೆಂದೂ ನಾವು ಋಣಿಯಾಗಿರ್ತೇವೆ ಅಂತ ಸಮಾಜ ಗುರುವಿನ ಪಾದದಲ್ಲಿ ಮಾಡಿದ ಪ್ರಾರ್ಥನೆ ತತ್ಫಲವಾಗಿ ಅಂತಹ ನೈತಿಕ ಆಧ್ಯಾತ್ಮಿಕ ಶಕ್ತಿಯ ಒಂದು ಸಾಕಾರ ಮೂರ್ತಿಯಾಗಿದ್ದಂತಹ ಶಿಕ್ಷಕ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ನಲ್ಲಿ ಆ ಮಕ್ಕಳವತ್ತು ಕಟ್ಟಿಗೆ ಆಯ್ತಾ ಇದ್ದರು, ಸಗಣಿ ಎತ್ತಾ ಇದ್ದರು, ದನಗಳನ್ನು ಕಾಯ್ತಾ ಇದ್ದರು, ಕಾಡಿಗೆ ಹೋಗಿ ಎಲ್ಲ ರೀತಿಯಲ್ಲೂ ತಮ್ಮ ಜೀವನಾನುಭವ ಬೆಳೆಸ್ಕೊಳ್ತಾ ಇದ್ದರು. ಇದರಿಂದ ಆಚೆಗೆ ಅವರು ಮಹಾತ್ಮರಾಗಿ ಹೊರಬರ್ತಾ ಇದ್ದರು. 12 ವರ್ಷ ವಿದ್ಯಾಭ್ಯಾಸ ಆದಮೇಲೆ ಆ ಮಕ್ಕಳು ಹೊರಡಬೇಕಾದ್ರೆ ಆಚಾರ್ಯೋಪದೇಶ ಅಂತ ತೈತ್ತಿರೀಯ ಉಪನಿಷತ್ನಲ್ಲಿ ಬರುತ್ತೆ. ಅದು ಜಗತ್ತಿನ ಮೊಟ್ಟ ಮೊದಲ ಘಟಿಕೋತ್ಸವ ಸಂದೇಶ, ದಿ ಫಸ್ಟ್ ಕಾನ್ವೊಕೇಶನ್ ಅಡ್ರೆಸ್ ಇನ್ ಹ್ಯೂಮನ್ ಹಿಸ್ಟ್ರಿ. ಗೊತ್ತಿಲ್ಲ, ಇದು ಓದಬೇಕು. ಎಂಥೆಂಥ ಮಾತುಗಳನ್ನು ಆ ಹಿರಿಯ ಋಷಿಯೊಬ್ಬ ಬಂದು ಕಾನ್ವೊಕೇಶನ್ ಅಡ್ರೆಸ್ ಕೊಡ್ತಾನೆ. ಏನು ಹೇಳ್ತಾನೆ? ಸತ್ಯಂ ವದ, ಧರ್ಮಂಚರ, ಸ್ವಾಧ್ಯಾಯಾನ್ಮಾ ಪ್ರಮದಃ.
ಮಗು 12 ವರ್ಷ ವೇದಾಧ್ಯಯನ ಮಾಡಿ ಹೊರಗಡೆ ಹೋಗ್ತಾ ಇದೆಯಾ? ಕಾರ್ಯವಾಸಿ ಕತ್ತೆ ಕಾಲು ಹಿಡಿದು ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ಬಿಡು, ಟೆಂಪರವರಿಯಾಗಿ ಕೆಲಸ ಮಾಡ್ತಾ ಇರು. ಆಮೇಲೆ ನೀನು ಕನ್ಫರ್ಮ್ ಆದಮೇಲೆ ನೀನು ನಿನ್ನ ಇಲಾಖೆಗೆ, ನಿನ್ನ ಸಮಾಜಕ್ಕೆ, ದೇಶಕ್ಕೆ ಪರ್ಮನೆಂಟ್ ವರಿಯ ಆಗು ಅಂತಲ್ಲ. ನಿನ್ನ ಸ್ಥಾನದಲ್ಲಿ ನೀನೊಬ್ಬ ಇಂಡಿವಿಜುವಲ್ ಆಗಿ, ನೀನೊಂದು ಇನ್ಸ್ಟಿಟ್ಯೂಷನ್ ಆಗಿ, ನೀನೊಂದು ದೇಶವನ್ನು ರೆಪ್ರೆಸೆಂಟೇಷನ್ ಮಾಡುವಂಥವನಾಗಿ ನೀನು ಸತ್ಯದ ಪಕ್ಷಪಾತಿಯಾಗಿರು, ಧರ್ಮದ ಅನುಷ್ಠಾನ ಯೋಗ್ಯ ವ್ಯಕ್ತಿಯಾಗಿರು. ಸ್ವಾಧ್ಯಾಯಾನ್ ಮಾ ಪ್ರಮದಃ. ಅಧ್ಯಯನ ಮಾಡ್ತಾ ಮಾಡ್ತಾ ಇನ್ನು ಮೇಲೂ ಕೂಡ ನಿನ್ನ ನಾಲೆಡ್ಜನ್ನು ಅಪ್ಡೇಟ್ ಮಾಡ್ಕೋ. ಯಾವುದೋ ಸೈಕ್ಲೋಸ್ಟೈಲು ರೆಡ್ಡಿ ಬುಕ್ ಹೌಸ್ನಲ್ಲಿ ನೋಟ್ಸ್ ತಂದು ಡಿಕ್ಟೇಟ್ ಮಾಡಬೇಡ. ಯಾವುದೋ MCC ಪಬ್ಲಿಕೇಶನ್ಸು, ಯಾವುದೋ ಒಂದು ಪಬ್ಲಿಕೇಶನ್, ಯಾವುದೋ ಒಂದು ಗೂಗಲ್ಲು, ಯಾವುದೋ ಒಂದು ಪಬ್ಲಿಕೇಶನ್ ತಂದು ಮಕ್ಕಳಿಗೆ ಡಿಕ್ಟೇಟ್ ಮಾಡಬೇಡ. ನಿನ್ನ ಕಲಿಕೆಯಲ್ಲಿ ಮಕ್ಕಳಿಗೆ ಹಸಿವು ಉಂಟಾಗುವಂತೆ, ಆಕರ್ಷಣೆ ಮೂಡುವಂತೆ ಮಾಡು. ಸತ್ಯಾನ್ನ ಪ್ರಮದಿತವ್ಯಂ. ಎಂದೂ ಕೂಡ ಸತ್ಯವನ್ನು ಅವಮಾನಿಸಬೇಡ, ಅಗೌರವಿಸಬೇಡ, ಲಘುವಾಗಿ ಪರಿಗಣಿಸಬೇಡ. ಧರ್ಮಾನ್ನ ಪ್ರಮದಿತವ್ಯಂ. ಧರ್ಮ ಅಂದ್ರೇನು? ರೈಚಿಯಸ್ನೆಸ್ ಅಂತ. ತನ್ನ ಕಡೆಯಿಂದ ತಾನು ಕಾಯ ವಾಚ ಮನಸ್ಸು ಸರಿಯಾಗಿರೋದೇ ಧರ್ಮ. ಅದೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂದರೆ. ಕುಶಲಾನ್ನ ಪ್ರಮದಿತವ್ಯಂ, ಭೂತ್ಯೈರ್ನ ಪ್ರಮದಿತವ್ಯಂ. ನೋಡಿದ್ರ, ಇಡೀ ಸಮಾಜದ ಯೋಗಕ್ಷೇಮದ ಬಗ್ಗೆ, ಇಡೀ ಪಂಚಭೂತಗಳ ಪವಿತ್ರತೆಯ ಬಗ್ಗೆ ನಿನಗೊಂದು ಕರ್ತವ್ಯ ಇದೆ, ಅದನ್ನು ನಿರ್ಲಕ್ಷಿಸಬೇಡ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಮಗು, ನೀನೇನು ಓದ್ತೀಯೋ ಅದನ್ನು 4 ಜನಕ್ಕೆ ಪ್ರೀತಿಯಿಂದ ಕನ್ವೆ ಮಾಡು. ಇದು ನಿರಂತರವಾಗಿ ನಿನ್ನ ಜೀವನದಲ್ಲಿ ಆಗಲಿ. ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ದೇವರ ಕಾರ್ಯ, ತಂದೆ ತಾಯಿಗಳ ಕಾರ್ಯ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋ, ದೇವರುಗಳ ಕಾರ್ಯವನ್ನು ಚೆನ್ನಾಗಿ ಮಾಡು. ಬದುಕಿರುವವರೆಗೂ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋ. ಅವ್ರು ತೀರ್ಕೊಂಡ ಮೇಲೆ ಅವರ ಸಂಸ್ಮರಣೆ ಮಾಡು ವರ್ಷಕ್ಕೊಮ್ಮೆ. ಯಾವುದೇ ಪವಿತ್ರ ಕಾರ್ಯಕ್ಕೆ ಶ್ರದ್ಧೆಯಿಂದ ದಾನ ಮಾಡು. ನಿನ್ನ ಯೋಗ್ಯತೆಗೆ ತಕ್ಕಂತೆ ದಾನ ಮಾಡು. ವಿನಯದಿಂದ ದಾನ ಮಾಡು. ಇಷ್ಟು ದೊಡ್ಡ ಕಾರ್ಯಕ್ಕೆ ನಾನು ಕೊಡ್ತಾ ಇರೋದು ತುಂಬ ಚಿಕ್ಕದು ಅಂತ ಸೌಜನ್ಯದಿಂದ, ಸಂಕೋಚದಿಂದ ದಾನ ಮಾಡು. ಆದರೆ ಇಷ್ಟು ದೊಡ್ಡ ಕಾರ್ಯಕ್ಕೆ ನಾನೂ ಕಿಂಚಿತ್ ಕೊಡಬಹುದು ಅನ್ನೋ ಭರವಸೆಯಿಂದ, ಬದ್ಧತೆಯನ್ನು ಹೇಳ್ಕೊಡ್ತಾ ಇದೆ ಈ ಕಾನ್ವೊಕೇಶನ್ ಅಡ್ರೆಸ್. ಶಿಕ್ಷಕರಲ್ಲಿ ಕೆಲವು ಮಾತುಗಳನ್ನು ಹೇಳಿ ನನ್ನ ಕರ್ತವ್ಯವನ್ನು ಮುಗಿಸ್ತೇನೆ. ಶಿಕ್ಷಕರೇ ನಾವು, ಪೋಷಕರು ಮತ್ತು ಶಿಕ್ಷಕರಿಬ್ಬರಿಗೂ ಅನ್ವಯಿಸುತ್ತೆ. ಪೋಷಕರೇ, ನೀವು ಮುಂದಿನ ಸಂತಾನಕ್ಕೆ ಜನ್ಮ ಕೊಟ್ಟು ಆ ಸತ್ಸಂತಾನವನ್ನು ಸತ್ಪ್ರಜೆಗಳಾಗಿ ದೇಶಕ್ಕೆ ಉಡುಗೊರೆಯಾಗಿ ನೀಡ್ತಕ್ಕಂಥ ವಿಷಯದಲ್ಲಿ ಮುಕ್ತವಾಗಿ ಒಂದು ಅವಕಾಶ ಪಡೆದವರು. ನಿಮ್ಮನ್ನೊಂದು ಪ್ರಶ್ನೆ ನಾನು ಕೇಳೋದಕ್ಕೆ ಬಯಸೋದಿಷ್ಟೇ. ನಿಮ್ಮದೇ ಆದ ಉತ್ಪತ್ತಿಯ ನಿಮ್ಮ ಮಕ್ಕಳಲ್ಲಿ ನೀವು ನಿರೀಕ್ಷಿಸಲಾಗದಂಥದ್ದನ್ನು ದೇಶದ ಇತರರ ಮಕ್ಕಳಲ್ಲಿ, ಪ್ರಜೆಗಳಲ್ಲಿ ನೀವು ನಿರೀಕ್ಷಿಸೋದಕ್ಕೆ ನೈತಿಕವಾಗಿ ನಿಮಗೇನು ಹಕ್ಕಿದೆ? ಆದ್ದರಿಂದ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಸಂತಾನ ದೇಶಕ್ಕೆ ಲಯಬಿಲಿಟಿ ಆಗಬಾರದು. ಇಟ್ ಶುಡ್ ಬಿ ಎನ್ ಅಸೆಟ್. ಶಿಕ್ಷಕರಲ್ಲಿ ಬಹಳ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇನೆ, ನೀವು ಶಿಕ್ಷಕರಾಗಿದ್ದು ಶಿಕ್ಷಣದ ಸಾಗರದಲ್ಲಿ ಈಜೋದಕ್ಕೆ. ಶಿಕ್ಷಕರೇ, ನಿಮಗೆ 100ಕ್ಕೆ 100 ನಾನು ಖಾತ್ರಿಯಾಗಿ ಹೇಳಬಲ್ಲೆ, ನೀವು ಪ್ರತಿ ದಿವಸ ಪಾಠ ಮಾಡ್ತಿರಲ್ಲ, ಆ ಮಕ್ಕಳನ್ನು ಕೂರಿಸ್ಕೊಂಡು 100 ಮಕ್ಕಳು 4-6 ಪೀರಿಯಡ್ ಹೋಗ್ತೀರಿ ನೀವು. ನಿಮ್ಮ ಬೌದ್ಧಿಕ ವಿಕಸನದ ವಿಷಯದಲ್ಲಿ, ಯಾವುದೇ ವಿಷಯದ ಬಗ್ಗೆ ಜ್ಞಾನವೃದ್ಧಿಯ ವಿಷಯದಲ್ಲಿ, ಈ ಪ್ರಪಂಚದಲ್ಲಿ ಇನ್ಯಾವುದೇ ಒಂದು ಸೋರ್ಸ್ ನಿಮಗೆ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗೋದಕ್ಕಿಂತಲೂ ಹೆಚ್ಚಿನ ಸೋರ್ಸು ನಿಮ್ಮ ಮಕ್ಕಳೇ. ನಿಮ್ಮ ಮಕ್ಕಳೇ. ಒಂದೊಂದು ಮಗುವಿನ ಮುಖ ನೋಡಿದಾಗಲೂ ನಿಮಗೆ ಒಂದೊಂದು ಸೈಕಾಲಜಿ ಅರ್ಥ ಆಗುತ್ತೆ. ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಒಂದು ಸಬ್ಜೆಕ್ಟಿನ ಟೀಚರ್ ಆಗಿ ನೀವು 30 ವರ್ಷ ಕೆಲಸ ಮಾಡುವಷ್ಟು ಹೊತ್ತಿಗೆ
ನಿಮ್ಮ ಎಲ್ಲ ರೀತಿಯ ರೆಫರೆನ್ಸಸ್ಗೆ ನೀವು ಹೋದ್ರಲ್ಲ, ಈ ಎಲ್ಲ ರೀತಿಯ ರೆಫರೆನ್ಸ್ ಪುಸ್ತಕದಲ್ಲಿ ನೀವು 10 ಪುಟಗಳಷ್ಟು ದಾಖಲೆ ಮಾಡಿದ್ರಲ್ಲ, ನೀವು ಯಾವುದೇ ರೆಫರೆನ್ಸಿಗೆ ಹೋಗೋದಕ್ಕೆ ಮೊದಲು ಆ ರೆಫರೆನ್ಸ್ಗೆ ನಿಮ್ಮನ್ನು ಪ್ರಚೋದನೆ ಮಾಡಿದ್ದು ತರಗತಿಯಲ್ಲಿ ನಿಮ್ಮ ಮುಂದೆ ಕೂತಿರ್ತಕ್ಕಂಥ ಮಗುವೆ. ಸರ್ ಇದು ಯಾಕೆ ಸರ್ ಹೀಗೆ, ಸರ್ ಇದು ಯಾಕೆ ಹೀಗಾಗಲ್ಲ, ನೀವು ತಿಳಿದಿದ್ರೆ ಅದನ್ನ ಪ್ರೀತಿಯಿಂದ ಮಗು ಅದು ಯಾಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ ತಿಳಿದೇ ಇದ್ದರೆ ಮಗು ನಾಳೆ ಹೇಳ್ತೀನಿ ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ವಿದ್ಯಾರ್ಥಿ ನನ್ನ ಮೇಷ್ಟ್ರು ಗೊತ್ತಿಲ್ಲ ಅವರು ದಡ್ರು ಅಂತ ಏಕಾಏಕಿ ಲಾಜಿಕಲ್ ಕನ್ಕ್ಲೂಷನಿಗೆ ಬರೋದಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಮಕ್ಕಳನ್ನೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆ ಭವ್ಯ ಸಮಾಜ ನಿಮ್ಮ ಮಕ್ಕಳನ್ನು ನಿಷ್ಪ್ರಯೋಜಕರು ಅಂತ ಲಾಜಿಕಲ್ ಕನ್ಕ್ಲೂಷನ್ಗೆ ಬರೋದು ಎಷ್ಟು ಸತ್ಯವೋ, ಅದು ಎಂಥ ವ್ಯಕ್ತಿ ಕೈಗೆ ಈ ಮಕ್ಕಳು ಸಿಕ್ಕಿದ್ರೋ ಪಾಪ ಇವತ್ತು ಹೀಗಾಗಿದ್ದಾರೆ ಅಂತ ಫಸ್ಟ್ ಟಾರ್ಗೆಟ್ ನೀವೇ ಆಗ್ತೀರಿ. ಯಾವುದೇ ಮಗು ತಪ್ಪು ಮಾಡಿದ್ರೆ ಸಮಾಜದಲ್ಲಿ ಬೀದಿ ಮೇಲೆ ಜನ ಅವ್ರನ್ನ ಕೇಳುವಂಥದ್ದು 2 ಪ್ರಶ್ನೆ, ಕ್ವಶನೇರ್ನಲ್ಲಿ ಫಸ್ಟ್ 2 ಕ್ವಶನ್ಸ್. ಯಾರ ಮಗನೋ ನೀನು, ಮೊದಲನೇ ಪ್ರಶ್ನೆ. ಯಾರ ಮಗ ನೀನು, ಏನು ಮಾಡ್ತಾ ಇದೀಯ, ಯಾರ ಮಗ ನೀನು. 2ನೇ ಪ್ರಶ್ನೆ ಏನು ಗೊತ್ತಾ, ಅವನು ಯಾವನೋ ನೀನು ಪಾಠ ಹೇಳ್ಕೊಟ್ಟವನು. ಮುಗಿದು ಹೋಯ್ತಲ್ಲಿ ಇಬ್ಬರು ಜಾತಕ ಗೋತ್ರ ನಕ್ಷತ್ರಗಳೆಲ್ಲ ಬಂತು. ದೊಡ್ಡ ಬಯೋಡಾಟಾ ಇದು. ಸರ್ವಿಸ್ ರಿಜಿಸ್ಟರ್ ಅಂದ್ರೆ ಇದೆ. ತಂದೆ ತಾಯಿಗಳು ತಿಳ್ಕೋಬೇಕು, ಶಿಕ್ಷಕರು ತಿಳ್ಕೋಬೇಕು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಾಸ್ತವಿಕತೆ, ಶಿಕ್ಷಕರೇ ಕಲಿಯಲು ಆಸಕ್ತಿ ಉಳ್ಳವರೇ ಕಲಿಸಲು ಯೋಗ್ಯರು ಅಂದರು ಸ್ವಾಮಿ ಪುರುಷೋತ್ತಮಾನಂದರು, ನಮ್ಮ ಗುರುಗಳು. ಶಿಕ್ಷಕ ಅಧ್ಯಯನಶೀಲನಾಗದೇ ಇದ್ದರೆ ಅವನು ಉನ್ನತವಾದ ವಿಷಯಗಳನ್ನು ರೋಚಕವಾಗಿ ಆಸಕ್ತಿ ಮೂಡಿಸುವ ರೀತಿಯಲ್ಲಿ ಆಕರ್ಷಣೀಯವಾಗಿ ಆದರೆ ಆತ್ಮಸಾಕ್ಷಿಯಾಗಿ ವಿವರಿಸ್ತಾ ಹೋದಾಗ ಮಕ್ಕಳ ಮೇಲೆ ಎಂಥ ಪ್ರಭಾವ ಬೀರುತ್ತೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಮೂಲ್ಯವಾದ ವಿಷಯ ಇದೆ. ಬಿಜಾಪುರ್ನಲ್ಲಿ ಒಬ್ಬರು ನಿವೃತ್ತ ಸೈನಿಕರು, ಕುಲಕರ್ಣಿ ಅಂತ ಹೇಳಿ ಅವ್ರನ್ನ ಸನ್ಮಾನ ಮಾಡಿದ್ವಿ ನಾವು. ನಿವೃತ್ತ ಸೈನಿಕರು ಅಂತ ಅಷ್ಟೇ ಅವ್ರನ್ನ ನಾವು ಸನ್ಮಾನ ಮಾಡಿದ್ದಲ್ಲ. ಈ ಘಟನೆ ನಡೆದಿದ್ದು 2001ರಲ್ಲಿ ಪೂಜ್ಯ ಸ್ವಾಮಿ ನಿರ್ಭಯಾನಂದರು ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದರು. ಕುಲಕರ್ಣಿಯವರಿಗೆ ಅದಾಗಲೇ 90 ವರ್ಷ ದಾಟಿತ್ತು. ಬಹಳ ಕಷ್ಟಪಟ್ಟು ಅವ್ರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಬೇಕಾಯ್ತು. ಕುಲಕರ್ಣಿ ಅವ್ರನ್ನ ಸನ್ಮಾನ ಮಾಡೋದಕ್ಕೆ ಒಂದೇ ಕಾರಣ ಏನು ಅಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದೇ ಜೈಲಿನ ಒಂದೇ ಸೆಲ್ನಲ್ಲಿ ಕುಲಕರ್ಣಿಯವರು ಮತ್ತು ಸುಭಾಷ್ ಚಂದ್ರ ಬೋಸರು ಬಂಧಿತರಾಗಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರ ಕಾರು ಚಾಲಕ, ಆಪ್ತ ಸಹಾಯಕನಾಗಿದ್ದಂತಹ ಒಬ್ಬ ವ್ಯಕ್ತಿಗೆ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಹೋಗಿ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿವಸ ಪಾದ ಮುಟ್ಟಿ ನಮಸ್ಕಾರ ಮಾಡಿದರು. ಇನ್ನು ಸುಭಾಷ್ ಚಂದ್ರ ಬೋಸ್ಗೆ ನಾವೆಷ್ಟು ಬೆಲೆ ಕೊಡ್ತೀವಿ, ಅವರ ಪರಿಚಾರಕರೊಬ್ಬರಿಗೆ ನಾವಿಷ್ಟು ಬೆಲೆ ಕೊಡಬೇಕಾದ್ರೆ ಸುಭಾಷರಿಗೆ ಎಷ್ಟು ಬೆಲೆ ಕೊಡ್ತೀವಿ ನಾವು. ಆದ್ದರಿಂದ ನೋಡಿ, ನಮ್ಮ ಜೀವನದಲ್ಲಿ ಸಾವಿರ ಜನ ಮಾನವ ಸಂಪನ್ಮೂಲವಾಗಿ ನಮ್ಮ ಜೀವನವನ್ನು ಕಟ್ಟಿಕೊಡಬಹುದು. ಆದರೆ ನನ್ನ ಜೀವನದ ಯಶಸ್ಸಿನ ಒಂದು ಮಹಾನ್ ಗ್ರಂಥದ 1ನೆಯ ಅಧ್ಯಾಯದಲ್ಲಿ ಇವರು ಇಂತಹ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದರು, ಇವರಿಗೆ ಜೀವನದಲ್ಲಿ ಅಹೋಭಾಗ್ಯವೋ ಎಂಬಂತೆ ಇಂತಹ ಮಹಾತ್ಮರಾಗಿದ್ದ ಶಿಕ್ಷಕರು ದೊರಕಿದರು. ಇವರ ಮಾರ್ಗದರ್ಶನದಲ್ಲಿ ಅಂತ ಹೇಳ್ತಾರಲ್ಲ, ಓ ಶಿಕ್ಷಕರೇ, ನೀವು ಯೋಚನೆ ಮಾಡಿ, ನಿಮ್ಮ ಪಾತ್ರ ಎಂಥದ್ದು, ನಿಮ್ಮ ಸ್ಥಾನ ಎಂಥದ್ದು. ನೀವು ನಿಮ್ಮ ಸಬ್ಜೆಕ್ಟ್ ನಾಲೆಡ್ಜ್, ನಿಮ್ಮ ಬಿಹೇವಿಯರಲ್ ಆಟಿಟ್ಯೂಡ್, ನಿಮ್ಮ ಅಚೀವ್ಮೆಂಟ್ ಇನ್ ಯುವರ್ ಫೀಲ್ಡ್ ಆಫ್ ಯುವರ್ ಸಬ್ಜೆಕ್ಟ್ ಮತ್ತು ನಿಮ್ಮ ವ್ಯಕ್ತಿತ್ವ, ಇದರ ವಿಷಯದಲ್ಲಿ ನೀವು ಮೂಡಿಸಬಹುದಾದ ಶ್ರೇಷ್ಠವಾದ ಛಾಪನ್ನು ಇನ್ಯಾವ ವಿಷಯದಲ್ಲೂ ನೀವು ಮೂಡಿಸೋದಕ್ಕೆ ಸಾಧ್ಯ ಇಲ್ಲ ಪರಿಣಾಮಕಾರಿಯಾಗಿ. ಶಿಕ್ಷಕ ಬಡವನಾಗಿರಬಹುದು, ಇವತ್ತಿನ ಶಿಕ್ಷಕರೇನು ಬಡವರಲ್ಲ, ಶಿಕ್ಷಕ ಬಡವನಾಗಿರಬಹುದು, ಆ ಆದರೆ ಆ ಶಿಕ್ಷಕನ ಶಿಷ್ಯ ರಾಷ್ಟ್ರಪತಿಯಾಗಿರ್ತಾನೆ.
ಶಿಕ್ಷಕ ಬಡವನಾಗಿರಬಹುದು, ಆದರೆ ದೇಶದ ಅತ್ಯುತ್ತಮ ಕೈಗಾರಿಕೋದ್ಯಮಿ ಅವನ ಶಿಷ್ಯ ಆಗಿರ್ತಾನೆ. ಶಿಕ್ಷಕ ಎಂದಿಗೂ ಕೂಡ ಒಂದು ಕುಟುಂಬಕ್ಕೆ ಸೀಮಿತವಲ್ಲ, ಇಡೀ ಊರೇ ಅವನ ವಲಯವಾಗುತ್ತೆ. ಬೇರೆ ಎಲ್ಲರಿಗೂ ಕೂಡ ನಾವು ಇಂಥವ್ರಿಗೆ ಇಷ್ಟು ಜನ ಮಕ್ಕಳು ಅಂತ ಹೇಳ್ತೀವಿ, ಆದರೆ ಶಿಕ್ಷಕ ಹೇಳ್ತಾನೆ ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿ. ಯಾರು ಅವನ ಮಕ್ಕಳು? ಜೆನೆಟಿಕ್ ಅಲ್ಲ, ಇಡೀ ಊರಿನ ಮಕ್ಕಳು ತನ್ನ ಮಕ್ಕಳು. ನಾನು ತೊಂಡೇಬಾವಿಯಲ್ಲಿ ಕಳೆದ 4-5 ವರ್ಷದ ಹಿಂದೆ 50ನೇ ವರ್ಷದ ಶಿವಾನಂದ ಸ್ಮಾರಕ ಪ್ರೌಢಶಾಲೆ 50ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಹೋದೆ. 50 ವರ್ಷಗಳಲ್ಲಿ ಶಾಲೆಯಲ್ಲಿ ಕೆಲಸ ಮಾಡಿದಂಥ 60 ಜನ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರು. ಬೆಳ್ಳಿಯ ತೇರುಗಳನ್ನು ತಂದಿದ್ದರು, ರಥಗಳನ್ನು. ಶಿಕ್ಷಕರನ್ನು ಅದರಲ್ಲಿ ಮೈಸೂರು ಪೇಟ ಹಾಕಿ ಕರ್ಕೊಂಡು ಬಂದರು. ಕೆಲವು ಶಿಕ್ಷಕರಿಗೆ ನಡೆಯೋದಕ್ಕಾಗ್ತಾ ಇರಲಿಲ್ಲ. ಕೃಷ್ಣ ಶೆಟ್ಟರು ಅಂಥೇಳಿ ದಿ ಫೌಂಡರ್ ಹೆಡ್ ಮಾಸ್ಟರ್ ಆಫ್ ದ ಇನ್ಸ್ಟಿಟ್ಯೂಷನ್, ಇವತ್ತು 90 ವರ್ಷ ಅವರಿಗೆ. ಅವ್ರು ನಡೆಯೋಕ್ಕಾಗಲಿಲ್ಲ. ಅವ್ರನ್ನ ಬೆಂಗಳೂರಿನಿಂದ ಕಾರ್ನಲ್ಲಿ ಕರ್ಕೊಂಡು ಬಂದರು. ಅವ್ರನ್ನ ಎತ್ಕೊಂಡು ಹೋಗಿ ರಥದಲ್ಲಿ ಕೂರಿಸಿದ್ರು. ಅವ್ರನ್ನ ಹಾಗೆ ಎತ್ಕೊಂಡು ಬಂದು ಕುರ್ಚಿಯಲ್ಲಿ ಕೂರಿಸಿ ತಮ್ಮ ಗೌರವವನ್ನು ಸಲ್ಲಿಸಿದ್ರು. ಕೃಷ್ಣ ಶೆಟ್ಟಿಯವರ ಶಿಷ್ಯರು, ರಾಜ್ಯ ಮಟ್ಟದ ಅಧಿಕಾರಿಗಳು ಮುಂದಿನ ಸಾಲಲ್ಲಿ ಕೂತಿದ್ರು. ಬಹುಶಃ UPSC ಅವರು ಕೂಡ ಇದ್ದರು. ಏ ಬಾರೋ ಇಲ್ಲಿ ಅಂತ ಕರೀತಾ ಇದ್ದರು ಅವರು. ಅವ್ರಿಗೆ ತಮ್ಮ ನೆನಪು 50 ವರ್ಷದ ಹಿಂದಕ್ಕೆ ಹೋಯಿತು. ಆ ಸಭೆಯನ್ನು ಕಣ್ತುಂಬ ಮನಸ್ಸು ತುಂಬ ಕಟ್ಟಿಕೊಂಡೆ. ನಾನು ದಿಕ್ಸೂಚಿ ಭಾಷಣಕ್ಕೆ ನಾನು ಆಹ್ವಾನಿತನಾಗಿ ಹೋಗಿದ್ದೆ. ಪ್ರತಿಯೊಬ್ಬ ಶಿಕ್ಷಕರ ಬಗ್ಗೆ ಮಕ್ಕಳು, ಹಳೆ ವಿದ್ಯಾರ್ಥಿಗಳು ಮಾತಾಡಬೇಕಾದ್ರೆ ನನ್ನ ಮೇಷ್ಟ್ರು ನನ್ನ ಬುತ್ತಿ ನೋಡಿದ್ರು, ನನ್ನ ಬ್ಯಾಗ್ ನೋಡಿದ್ರು, ನನ್ನ ಹೃದಯ ತಲೆ ನೋಡಿದ್ರು, ನನ್ನ ಜೀವನ ನೋಡಿದ್ರು. ಅವರೇನಾದರೂ ಅವತ್ತು ಕೈ ಬಿಟ್ಟಿದ್ದಿದ್ರೆ ಇವತ್ತು ನಾನು ಕೇರ್ ಆಫ್ ಫುಟ್ಪಾತ್ ಆಗ್ತಾ ಇದ್ದೆ. ಆ ಮಕ್ಕಳು ಕಣ್ಣೀರು ಹಾಕಿ ತಮ್ಮ ಜೀವನದಲ್ಲಿ ಶಿಕ್ಷಕರು ಮೂಡಿಸಿದ ಛಾಪನ್ನು, ಅವರು ವಹಿಸಿದ ಪಾತ್ರವನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದನ್ನು ಕಂಡಾಗ ಇಡೀ ಸಭೆಯಲ್ಲಿ ಕಣ್ಣೀರುಗರೆಯುವಂತಹ, ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಒಂದು ಭಾವಪೂರ್ಣವಾದ ಸನ್ನಿವೇಶ. ಇವತ್ತು ಈ ಭಾವನೆಗಳು ಶುಷ್ಕವಾಗಿದೆ. ಹೀಗಾಗಿ ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಿಸಲ್ಟ್ ತರಿಸೋದಕ್ಕೆ ಅನೈತಿಕ ಮಾರ್ಗಗಳು ಜಾಸ್ತಿ ಆಗ್ತಾ ಇದೆ. ಆದರೆ ಮಕ್ಕಳಿಗೆ ಯಾವುದೇ ರೀತಿ ಶಿಕ್ಷಕರ ಮತ್ತು ಮಕ್ಕಳ ಅವಿನಾಭಾವ ಸಂಬಂಧದಲ್ಲಿ ಆ ವಿಶ್ವಾಸ, ಪವಿತ್ರತೆಯ ಬಾಂಧವ್ಯ ಬತ್ತಿ ಹೋಗ್ತಾ ಇದೆ. ತಂದೆ ತಾಯಿಗಳು ಕೂಡ ಈ ರೀತಿಯಲ್ಲಿ ಕೃತಕತೆಯಲ್ಲಿ ಹೊರಟಿದ್ದರಿಂದ ಮಕ್ಕಳು ಬೇಕಾದರೆ ವೃದ್ಧಾಶ್ರಮಕ್ಕೆ ಸೇರ್ಕೋ, ಫೀಸ್ ಕಟ್ತೀನಿ, ನಿನ್ನ ಜೊತೆ ನಾನು ಹೇಗಕ್ಕಾಗೋದಿಲ್ಲ, ನನ್ನ ಕುಟುಂಬ ಸಮಾಧಾನವಾಗಿರೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೊತೆ ಬದುಕಿದ್ರೆ ಅನ್ನೋ ಮಟ್ಟಕ್ಕೆ ಇವತ್ತು ಒಂದು ಲಾಜಿಕಲ್ ಕನ್ಕ್ಲೂಷನ್ನಿಗೆ ಬಂದಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕು. ಶಂಕರ್ ದಯಾಳ್ ಶರ್ಮಾ ಅವರು ರಾಷ್ಟ್ರಪತಿಯಾಗಿದ್ದರು. ಡಾಕ್ಟರ್ DM ನಂಜುಂಡಪ್ಪ ಅವರು ಆಶ್ರಮದ ಸದ್ಭಕ್ತರು, ನನಗೆ ಪರಮಾಪ್ತರು ಮತ್ತು ಹಿರಿಯರು. ಅವರು ತುಮಕೂರಿಗೆ ವಿವೇಕಾನಂದರ ಜಯಂತಿಗೆ ಬಂದಿದ್ದರು. 1999ನೇ ಇಸ್ವಿ ವಿವೇಕಾನಂದರ ಜಯಂತಿಗೆ ಬಂದಿದ್ದರು. ಸ್ವಾಮೀಜಿ ನನ್ನ ಕಾರ್ನಲ್ಲಿ ಬನ್ನಿ, ತಾವು ಕೂಡ ಕಾರ್ಯಕ್ರಮ ಜಾಗಕ್ಕೆ ಅಂತ ಕೂರಿಸ್ಕೊಂಡ್ರು. ಬಹಳ ಪ್ರೀತಿಯಿಂದ ನನ್ನ ಜೊತೆ ಮಾತನಾಡ್ತಾ ಬಂದರು. ಸ್ವಾಮೀಜಿ, ಐ ಹ್ಯಾಡ್ ಬೀನ್ ಟು ಡೆಲ್ಲಿ ಟು ಮೀಟ್ ಅವರ್ ಪ್ರೆಸಿಡೆಂಟ್. Shankaracharya Sharmaji is a great scholar. He told me, Mr. Nanjundappa, no retirement for you. Sir, please tell me how best I can serve my society. Shankar Dayal Sharmaji told me, you have a great responsibility. I want to appoint you as Vice Chancellor of Central University, Hyderabad. ಆಗ DM ನಂಜುಂಡಪ್ಪನವ್ರು ಹೇಳಿದ್ರಂತೆ, ಸರ್, ಯುವರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಆಶೀರ್ವಾದದಿಂದ ಒಂದು ಕೆಲಸ ನೀವೇನು ಹೇಳ್ತಾ ಇದ್ದೀರೋ ಅದು ನಾನು ಮಾಡ್ತೇನೆ. ಆಗ ಶರ್ಮಾಜಿ ಹೇಳಿದ್ರಂತೆ, ಡು ಯು ಹ್ಯಾವ್ ಎನಿಥಿಂಗ್ ಟು ಸೇ? ಆಗ DM ನಂಜುಂಡಪ್ಪನವ್ರು ಹೇಳಿದ್ರಂತೆ, ಸರ್, ತಮ್ಮ ಆಜ್ಞೆ ಆಗಿದೆ, ನಾನು ಇನ್ನೇನು ಮಾತನಾಡಲಾರೆ, ಆದರೆ ಒಂದು ವಿಷಯ ಹೇಳಬಲ್ಲೆ. ಸರ್, ನನಗೆ ವಯಸ್ಸಾದ ತಾಯಿ ಇದ್ದಾಳೆ. 88 ವರ್ಷ ನಮ್ಮ ತಾಯಿಗೆ. ಪ್ರತಿ ದಿವಸ ನಮ್ಮ ತಾಯಿನ ಎತ್ಕೊಂಡು ಹೋಗಿ ನಾನೇ ಸ್ನಾನ ಮಾಡಿಸ್ಬೇಕು, ಅವಳಿಗೆ ಬಟ್ಟೆ ಉಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು. ಆಮೇಲೆ ಅವಳಿಗೆ ಮಧ್ಯಾಹ್ನದ ಊಟನ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಮಧ್ಯಾಹ್ನ ಅವಳೇ ಊಟ ಮಾಡ್ಕೊಳ್ಳೋಷ್ಟ್ರ ಮಟ್ಟಿಗೆ ಹತ್ತಿರಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೆ. ಸಂಜೆ ವೇಳೆಗೆ ನಾನು ಮತ್ತೆ ಬಂದು ನನ್ನ ತಾಯಿಯ ಅವಶ್ಯಕತೆಗಳ ಬಗ್ಗೆ ಗಮನಿಸ್ತಾ ಇದ್ದೆ.
ಐ ಹ್ಯಾವ್ ಅನ್ ಓಲ್ಡ್ ಮದರ್, ನನ್ನ ತಾಯಿ ಸೇವೆ ಮಾಡ್ತಾ ಇದ್ದೀನಿ ನಾನು, ಇದೊಂದೇ ಸರ್ ನನ್ನ ಕಮಿಟ್ಮೆಂಟ್. ಆಗ ಶಂಕರ್ ದಯಾಳ್ ಶರ್ಮಾ ಅವ್ರು ಹೇಳಿದ್ರಂತೆ, ಮಿಸ್ಟರ್ ನಂಜುಂಡಪ್ಪ, ಯು ಹ್ಯಾವ್ 2 ರೆಸ್ಪಾನ್ಸಿಬಿಲಿಟೀಸ್. ನಂಬರ್ 1, to serve as Vice Chancellor of Central University, Hyderabad. Number 2, to serve the old mother. Nanjundappa, I prefer the second, to serve your mother as the first responsibility. All right, ನೀನು ಹೈದರಾಬಾದಿಗೆ ಬರಬೇಡ, ನೀನು ಬೆಂಗಳೂರಿನಲ್ಲಿ ತಾಯಿನ ಚೆನ್ನಾಗಿ ನೋಡ್ಕೋ. ಐ ವಿಲ್ ಸ್ಪೀಕ್ ಟು ದ ಚೀಫ್ ಮಿನಿಸ್ಟರ್ J.H. Patel immediately, so that he will appoint you as Vice ಚೇರ್ಮನ್ ಫಾರ್ ಪ್ಲಾನಿಂಗ್ ಕಮಿಷನ್ ಆಫ್ ಕರ್ನಾಟಕ. ಕರ್ನಾಟಕ ಪ್ಲಾನಿಂಗ್ ಕಮಿಷನ್ಗೆ ನೀನು ಉಪಾಧ್ಯಕ್ಷ ಮಾಡ್ತೇನೆ. ನೀನು ಬೆಂಗಳೂರಿನಲ್ಲೇ ಇದ್ಕೊಂಡು ತಾಯಿ ಸೇವೆಗೆ ಚ್ಯುತಿಯಾಗದಂತೆ ನೋಡಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ಮಾರ್ಗದರ್ಶಕನಾಗಿ ಕೆಲಸ ಮಾಡು. DM ನಂಜುಂಡಪ್ಪನವ್ರು ಕೈ ಜೋಡಿಸಿ ನನಗೆ ಹೇಳ್ತಾ ಇದ್ದರು, ಸ್ವಾಮೀಜಿ, ಶಂಕರ್ ದಯಾಳ್ ಶರ್ಮಾ ಅವರ ವಿಷನ್ ನೋಡಿ ನಾನು ಚಿಕ್ಕವನಾಗ್ಬಿಟ್ಟೆ ಅವ್ರ ಮುಂದೆ. ನೋಡಿದ್ರ, 4-6 ವಿಶ್ವವಿದ್ಯಾನಿಲಯಗಳಿಗೆ ವೈಸ್ ಚಾನ್ಸಲರ್ ಕೆಲಸ ಮಾಡಿ, ವೈಸ್ ಚೇರ್ಮನ್ ಫಾರ್ ಪ್ಲಾನಿಂಗ್ ಕಮಿಷನ್ ಆಗಿ, ನಂಜುಂಡಪ್ಪ ಆಯೋಗ, ಒನ್ ಆಫ್ ದಿ ಬೆಸ್ಟ್ ಎಕನಾಮಿಕ್ಸ್ ಆಫ್ ದಿ ವರ್ಲ್ಡ್ ನಂಜುಂಡಪ್ಪನವರು, ಅವರು ರಾಷ್ಟ್ರಪತಿಗಳ ಮುಂದೆ ಹೇಳಿದಾಗ ನನಗೆ ಈ ಪೋಸ್ಟ್ ಕೊಡಿ, ಆ ಪೋಸ್ಟ್ ಕೊಡಿ ಅಂತ ಇವತ್ತಿನ ಹಾಗೆ ಕೇಳಲಿಲ್ಲ ಅವರು. ಐ ಹ್ಯಾವ್ ಅನ್ ಓಲ್ಡ್ ಮದರ್, ಐ ವಾಂಟ್ ಟು ಸರ್ವ್ ಮೈ ಮದರ್ ಅಂತ ಕೇಳಿದಾಗ ರಾಷ್ಟ್ರಪತಿಗಳು, ಹೌದು, ನಿಮ್ಮ ತಾಯಿಯನ್ನು ನೋಡ್ಕೊಳ್ಳೋ ವಿಷಯದಲ್ಲಿ ನೀನು ನಿರ್ಲಕ್ಷ್ಯ ತೋರಿಸಬಾರ್ದು ಅಂತ. ಆ 2 ದಿಗ್ಗಜರ ನಡುವೆ ನಡೆದಂತಹ ಸಂಭಾಷಣೆಯ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 70 ವರ್ಷ ಸರಿಸುಮಾರು ಇದ್ದಂತಹ DM ನಂಜುಂಡಪ್ಪನವ್ರಿಗೆ ತಾಯಿಯ ಕರ್ತವ್ಯದ ಬಗ್ಗೆ ಎಂದೂ ಕೂಡ ಅಲ್ಲಿ ನಿರಾಸಕ್ತಿ ಬರಲಿಲ್ಲ. ಅವರು ಯಾವುದನ್ನು ತಮ್ಮ ಜೀವನದ ಅತ್ಯಂತ ಪ್ರಮುಖ ಕರ್ತವ್ಯ ಅಂದ್ಕೊಂಡಿದ್ದರು ಅದನ್ನು ಪರಿಭಾವಿಸಿ ಆ ದಿಕ್ಕಿನಲ್ಲಿ ಬೆಂಬಲಿಸುವಂತಹ ಹೃದಯವಂತಿಕೆ, ಬುದ್ಧಿವಂತಿಕೆ ರಾಷ್ಟ್ರಪತಿಗಳಿಗೂ ಇತ್ತು. ಆದರೆ ನೆನ್ಪಿಟ್ಕೊಳ್ಳಿ, ಇವರಿಬ್ಬರೂ ಕೂಡ ಮನುಷ್ಯರೇ. ಅವರಲ್ಲಿ ಈ ಗುಣ ಬಂದಿದ್ದು ಹೆತ್ತ ತಾಯಂದರು ಮತ್ತು ಅವರು ಕಲಿತಂತಹ ಶಾಲೆಯಲ್ಲಿ ಶಿಕ್ಷಕರ ಒಂದು ವಿಶೇಷವಾದ ಮಾರ್ಗದರ್ಶನದಿಂದ. ನಮ್ಮ ಜೀವನದಲ್ಲಿ ನಾವೇನೇನು ಕಲ್ತಿದ್ದೀವೋ ಇದಕ್ಕೆ ತಂದೆ ತಾಯಿ ಮತ್ತು ಶಿಕ್ಷಕರ ಪ್ರಭಾವವೇ ಸಿಂಹಪಾಲು. ಅಲ್ಲಿ ಕಲ್ತದ್ದನ್ನು ಬೆಳೆಸ್ಕೊಳ್ತೀವಿ ನಾವು ಹೊರಗಿನ ಪ್ರಪಂಚದಲ್ಲಿ. ಅದನ್ನೇ ಮಾರ್ಟಿಮರ್ ಆಡ್ಲರ್ ಹೇಳಿದ್ದು, ಒಂದು ಥಿಯರಿಟಿಕಲ್ ನಾಲೆಡ್ಜ್ ಆಗಿ ಒಂದು ವ್ಯವಸ್ಥೆಯಲ್ಲಿ ನಾವು ಬೆಳಿತೇವೆ. ಆದರೆ ಬರ್ತಾ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಅಂತೇನು, ಮುಂದುವರೆದ ಭಾಗ ಅಂತೇನು ಹೇಳ್ತೀವಿ, ಅದನ್ನು ಸಮಾಜದಲ್ಲಿ ನಾವು ಕಲ್ತ್ಕೊಳ್ತೇವೆ. ಆದ್ದರಿಂದ ಯಾವುದೇ ಈ ದೇಶದ ಪ್ರಪ್ರಥಮ ಪ್ರಜೆ, ಡೆಮಾಕ್ರೆಟಿಕ್ ಸೆಟಪ್ನ ಪ್ರಪ್ರಥಮ ಪ್ರಜೆ, ಆತನೂ ಕೂಡ ತನ್ನ ಜೀವನದಲ್ಲಿ ತೊದಲು ನುಡಿಗಳಿಂದ ಕಲ್ತದ್ದು ತಾಯಿಯ ಮಡಿಲಲ್ಲೇ. ಅವನ ತೊದಲು ಭಾಷೆಯನ್ನೇ ಅವನ ಗುರುಗಳು ತಿದ್ದಿದ್ದು. ಆದ್ದರಿಂದ ತಾಯಿ, ತಂದೆ ಮತ್ತು ಗುರುಗಳು ಒಂದು ಭಾವ ಪ್ರಪಂಚಕ್ಕೆ ಅವರು ನಿರ್ಮಾತೃಗಳಾಗಬೇಕು. ಶಿಕ್ಷಕನಾದವನು ತನ್ನ ತರಗತಿ ಮತ್ತು ತನ್ನ ಶಾಲೆಯಿಂದ ಆಚೆಗೆ ಈ ಶೈಕ್ಷಣಿಕ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಪೂರಕವಾಗುವ ವಿಷಯದಲ್ಲಿ ಅವನದನ್ನು ಬೆಳೆಸ್ಕೋಬೇಕೇ ಹೊರತು ಇದನ್ನು ನಿರ್ಲಕ್ಷಿಸಿ ಅವನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ಯಾವ ರೀತಿ ಬೆಳೆದರೂ ಕೂಡ ಅದು ಸೂಪರ್ಫಿಷಿಯಲ್ ಗ್ರೋತ್ ಆಗುತ್ತೆ ಹೊರತು ಅದು ಯಾವುದೇ ರೀತಿಯಲ್ಲೂ ಕೂಡ ಪಾಠ ಮಾಡಿದ ಮೇಷ್ಟ್ರಿಗೆ ಪ್ರಶಸ್ತಿ ಬಂದಾಗ ಊರೆಲ್ಲ ಸಂತೋಷ ಪಡುತ್ತೆ. ಪಾಠ ಮಾಡದೆ ಮೇಷ್ಟ್ರಿಗೆ ಪ್ರಶಸ್ತಿ ಬಂತು ಅಂತಂದರೆ ಅದು ಸಮಾಜದ ದುರವಸ್ಥೆ ಆಗುತ್ತೆ. ಹೀಗಾಗಿ ಪೋಷಕರೇ, ಶಿಕ್ಷಕರೇ, ಒಂದು ಹಂತದವರೆಗೆ ನಾವು ಬಿತ್ತಿದ ಬೀಜವನ್ನು ಒಂದು ಮಗುವಿನ ರೂಪದಲ್ಲಿ, ಒಂದು ಸಸಿಯ ರೂಪದಲ್ಲಿ ಬೆಳೆಸ್ತೇವೆ. ಅದು ಹೆಮ್ಮರವಾದ ಮೇಲೆ ಅದಕ್ಕೆ ಯಾವ ಭಯವೂ ಇರೋದಿಲ್ಲ. ಆ ಹಂತದವರೆಗೂ ನಿಮ್ಮ ಕರ್ತವ್ಯ, ನಿಮ್ಮ ಭಾವ ಪ್ರಪಂಚದ ಪುಷ್ಟೀಕರಣ, ಆ ಮಕ್ಕಳ ಜೀವನಕ್ಕೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನನ್ನು ಕೊಡಬೇಕೋ ಅದನ್ನು ನಿರ್ವಂಚನೆಯಿಂದ, ನಿರ್ಲಕ್ಷ್ಯ ತಾಳದೆ, ಅಪಾರ ಬದ್ಧತೆಯಿಂದ ಅದನ್ನು ಮಕ್ಕಳಿಗೆ ಕೊಡಲೇಬೇಕು. ಆ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸಿದಾಗ ಅವರು ಪ್ರಕೃತಿಯನ್ನು ಗೌರವಿಸೋದು, ಪರರನ್ನು ಗೌರವಿಸೋದು, ಮಾನವ ಸಂಪನ್ಮೂಲವನ್ನು ಗೌರವಿಸೋದು, ಪ್ರಾಕೃತಿಕ ಸಂಪನ್ಮೂಲವನ್ನು ಗೌರವಿಸೋದು. ನೋಡಿ, ಎಷ್ಟೋ ಸಲ ನಾವು ಎಷ್ಟು ಪಾಠಗಳನ್ನು ಕಲ್ತ್ವಿ. ಕುಡಿಯೋ ನೀರು, ಲೋಟದಲ್ಲಿ ಅರ್ಧ ಲೋಟ ಕುಡಿಯೋ ನೀರು ಕುಡಿ. ಎಲ್ರಿಗೂ ಏಕೆ 2 ಚಪಾತಿ ಬಡಿಸ್ಕೊಂಡು ಹೋಗಬೇಡಿ, ಒಂದೊಂದೇ ಚಪಾತಿ ಬಡಿಸಿ. ಅವ್ರು ಬೇಕು ಅಂದರೆ 2ನೇ ಚಪಾತಿ ಅವರೇ ಕೇಳುವಂಥ ಒಂದು ಪ್ರಾವಿಷನ್ ಮಾಡಿಡಿ. ನೀವು 2 ಚಪಾತಿ ಬಡಿಸಿ ಅವನು 1.5 ಚಪಾತಿ ತಿಂದು ಅರ್ಧ ವೇಸ್ಟ್ ಮಾಡುವಂತೆ ಮಾಡಬೇಡಿ. ಒಂದು ನಿಂಬೆಕಾಯಿಯನ್ನು 4 ಹೋಳು ಮಾಡಿ ಉಪ್ಪಿನಕಾಯಿಗೆ ಹಾಕಬೇಡಿ, 8 ಹೋಳು ಮಾಡಿ
ಒಂದು ವೇಳೆ ಅಕಸ್ಮಾತ್ ನೀವು ಅಪ್ಪಿತಪ್ಪಿ ಕೇಳದೆ ಬಡಿಸ್ಬಿಟ್ರಿ ಅಂತ ಇಟ್ಕೊಳ್ಳಿ, ಆಗ 1/8 ಆಫ್ ದಿ ಲೆಮನ್ ವೇಸ್ಟ್ ಆಗುತ್ತೆ ಅವ್ನು ಬಿಟ್ಟರೆ, ಇಲ್ಲದೆ 1/4 ಆಫ್ ದಿ ಲೆಮನ್ ವೇಸ್ಟ್. ಕಾಮನ್ ಸೆನ್ಸ್. ಇದು ಒಂದು ಸಣ್ಣ ಚೂರು ಅಥವಾ ಒಂದು ನಿಂಬೆಕಾಯಿನ ವಿಷಯ ಅಲ್ಲ, ಇದೊಂದು ಡಿಸಿಪ್ಲಿನ್. ಹೀಗಾಗಿ ಮಕ್ಕಳಿಗೆ ಶಿಸ್ತು, ಮಕ್ಕಳಿಗೆ ಮೌಲ್ಯಗಳು, ಮಕ್ಕಳಿಗೆ ಭಾವಪ್ರಪಂಚವನ್ನು ಕಟ್ಟಿಕೊಡ್ತಕ್ಕಂಥ ವಿಷಯದಲ್ಲಿ ತಾಯಿ, ತಂದೆ ಮತ್ತು ಗುರುಗಳು ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ. ಅವರು ಇದನ್ನು ನಿರ್ಲಕ್ಷಿಸಿ ಇನ್ನೆಲ್ಲೋ ಪ್ಯಾಕೇಜಲ್ಲಿ ಕಲಿಸ್ತೀನಿ ಅಂತಂತಂದರೆ ಅವರೂ ಕರ್ತವ್ಯ ಭ್ರಷ್ಟರಾಗ್ತಾರೆ ಮತ್ತು ತಮ್ಮ ಸಂತಾನವನ್ನು ಕೂಡ ಈ ಭ್ರಷ್ಟರ ಸಂಕುಲದಲ್ಲಿ ಆ್ಯಡ್ ಆದಂತಹ ಮೆಂಬರ್ಸ್ ಆಗುತ್ತಾರೆ ಹೊರತು ಮುಂದಿನ ದಿನಗಳಲ್ಲಿ ಅವರನ್ನು ಬದಲಾಯಿಸುವುದು ಅಷ್ಟು ಸುಲಭದ ವಿಷಯ ಅಲ್ಲ. ಹೀಗಾಗಿ ಟೀಚರ್ಸ್ ಶುಡ್ ಬಿ ಟೀಚರ್ಸ್ ಬೈ ಚಾಯ್ಸ್ ಅಂಡ್ ನಾಟ್ ಬೈ ಚಾನ್ಸ್. ಎಂದೂ ಕೂಡ ಶಿಕ್ಷಕರು ಆಯ್ಕೆಯಿಂದ ಶಿಕ್ಷಕರಾಗಬೇಕು. ಅವರು ಒಬ್ಬ ವ್ಯಕ್ತಿ ಶಿಕ್ಷಕನಾಗ್ತಾನೆ ಅಂತಂದರೆ ಅವನ ಶಿಕ್ಷಣದ ಮುಂದುವರೆದ ಭಾಗಕ್ಕಾಗಿ ಅವನು ಸಂಕಲ್ಪಿಸಿದ್ದಾನೆ ಅಂತ ಅರ್ಥ. ಶಿಕ್ಷಕರೇ ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ಬರುವ ಎಲ್ಲ ಹೊಸ ಆವಿಷ್ಕಾರಗಳು, ನಿಮ್ಮ ಹೊಸ ಪ್ರಯತ್ನಗಳು, ನಿಮ್ಮ ಹೊಸ ಯೋಜನೆಗಳಿಗೆ ಆ ಪುಟ್ಟ ಕಂದಮ್ಮಗಳು ನಿಮ್ಮ ಮುಂದೆ ಕೂತಿವೆಯಲ್ಲ, ಆ ಮಕ್ಕಳೇ ನಿಮಗೆ ಪ್ರೇರಣಾದಾಯಕವಾಗುತ್ತೆ. ಆ ಮಕ್ಕಳು ನಿಮ್ಮನ್ನು ಭಾವನಾತ್ಮಕವಾಗಿ ಬೆಳೆಸುತ್ತವೆ. ಆ ಮಕ್ಕಳು ನಿಮ್ಮನ್ನು ನಂಬಿವೆ, ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ನೋಡಿ ನಿಮ್ಮನ್ನು ನಂಬಿವೆ, ನಿಮ್ಮ ಜೀವನವನ್ನು ನಂಬಿವೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಟಾಕಿಂಗ್ ಸೆನ್ಸ್, ನಿಮ್ಮ ಎಲ್ಲ ಆ್ಯಟಿಟ್ಯೂಡ್ಸ್ ಮಕ್ಕಳಿಗೆ ನಿಜವಾದ ನಿಘಂಟು ಆಗಿದೆ, ಡಿಕ್ಷನರಿ ಆಗಿದೆ. ಆ ನಿಟ್ಟಿನಲ್ಲಿ ಪೋಷಕರು ಮತ್ತು ಶಿಕ್ಷಕರನ್ನು ಮಕ್ಕಳು ಅನುಸರಿಸುತ್ತೆ. ಯಥಾ ರಾಜ ತಥಾ ಪ್ರಜಾ ಅನ್ನೋದೆಷ್ಟು ಸತ್ಯವೋ, ಯಥಾ ಪಿತ ತಥಾ ಸುತ ಅನ್ನೋದನ್ನ ನಾವು ಒಪ್ಕೊಳ್ತೇವೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಭಾವ ತುಂಬ ಅವಶ್ಯಕತೆ ಇದೆ, ತುಂಬ ಪರಿಣಾಮ ಬೀರುತ್ತೆ ಮತ್ತು ಕುಟುಂಬ ಕಟ್ಟೋದಕ್ಕೆ, ರಾಷ್ಟ್ರ ಕಟ್ಟೋದಕ್ಕೆ ನಿಮ್ಮಿಬ್ಬರ ಅವಿನಾಭಾವ ಸಂಬಂಧ, ಬದ್ಧತೆಯ ಒಂದು ಕಾರ್ಯಪ್ರಣಾಳಿಕೆಗಳು, ಪರಸ್ಪರ ಸಹಕಾರಪೂರ್ಣವಾದ ಒಡನಾಟದ ನಡವಳಿಕೆ ಇದು ಅತ್ಯವಶ್ಯಕವಾಗುತ್ತೆ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ಭಗವಂತ ನಿಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ನಿಮ್ಮ ಮಕ್ಕಳ ಭವಿಷ್ಯ ಸಾರ್ಥಕವಾಗಿ ಮೂಡಿಬರಲಿ. ನಿಮ್ಮ ಪ್ರಯತ್ನ ಅದೊಂದು ಯಜ್ಞವಾಗಲಿ. ನೀವು ಆದರ್ಶ ಪೋಷಕರ ಪಟ್ಟಿಯಲ್ಲಿ ಇತಿಹಾಸದಲ್ಲಿ ದಾಖಲೆಯಾಗುವಂತಾಗಲಿ. ನಿಮ್ಮ ಮಕ್ಕಳು ವ್ಯಕ್ತಿ ರತ್ನಗಳಾಗಲಿ, ಭಾರತ ರತ್ನಗಳಾಗಲಿ ಅಂತ ಹಾರೈಸ್ತಾ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿ 4 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಅವರಿಗೆ, ಈ ಶೇಷಾದ್ರಿಪುರಂ ಶಾಲೆಯ ಮುಖ್ಯಸ್ಥರಾದ ಗೌರವಾನ್ವಿತ ಸೋದರಿ ನಂದಾರಾಜ್ ಅವರಿಗೆ ಮತ್ತು ಎಲ್ಲ ನಮ್ಮ ಬೋಧಕ ವೃಂದದ ಸನ್ಮಿತ್ರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. 2 ಪ್ರಶ್ನೆಗಳು ನಮ್ಮ ಶ್ರೋತೃಗಳಿಂದ ಬಂದಿದೆ. ಗುರೂಜಿ, ಮಕ್ಕಳಿಗೆ ಬೇರೆ ಬೇರೆ ವಿಷಯದಲ್ಲಿನ ಬೇಸರಿಕೆ ಹೋಗಲಾಡಿಸೋದಕ್ಕೆ, ಆ ವಿಷಯದಲ್ಲಿ ತಮ್ಮದೇ ಆದ ಆಸಕ್ತಿ ಬೆಳೆಯುವಂತೆ ಮಾಡೋದಕ್ಕೆ ಏನು ಮಾಡಬೇಕು? ಇದು ಒಂದು ಗಹನವಾದ ಪ್ರಶ್ನೆ. ಮಕ್ಕಳಿಗೆ ನಿಜವಾಗಿಯೂ ಕೂಡ ಯಾವುದು ಇಂಪಾರ್ಟೆಂಟ್ ಮತ್ತು ಯಾವುದು ಅನ್ಇಂಪಾರ್ಟೆಂಟ್ ಅಂತ ಡಿಸ್ಕ್ರಿಮಿನೇಟ್ ಮಾಡುವಂತಹ ಮನೋಸ್ಥಿತಿ ಇರೋದಿಲ್ಲ. ಬಹುಶಃ ಆದ್ದರಿಂದಲೇ 10ನೇ ತರಗತಿಯವರೆಗೂ ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತ ಇಲ್ಲ. ಕಾಲೇಜಿಗೆ ಬಂದ ಮೇಲೆ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ. ಮುಂದೆ ಓದ್ತಾ ಹೋದಾಗ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅಂತ ಬರುತ್ತೆ. ಎಂಜಿನಿಯರಿಂಗಲ್ಲೆಲ್ಲ ಅದು ಕಾಮನ್. ಅದರ ನಂತರ ಒಂದು ಪ್ರಾಜೆಕ್ಟ್ ವರ್ಕ್ ಅದು ಕೂಡ ಬರುತ್ತೆ. ಮಕ್ಕಳಲ್ಲಿ ನೀವು ಅವಶ್ಯಕ ಮತ್ತು ಅನವಶ್ಯಕ ಅನ್ನೋದರ ನಡುವೆ ನೀವು ಬೈಫರ್ಕೇಷನ್ ಮಾಡೋದಕ್ಕೆ ಮೊದಲು
ನಾನು ನಿಮ್ಮನ್ನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಅವರು ಕಲೀಲೇಬೇಕಾಗಿರೋ ಈ ಎಲ್ಲ ವಿಷಯಗಳೂ ಕೂಡ ಅವಶ್ಯಕ ಅನ್ನೋದು ಮೊದಲು ನಿಮಗೆ ಮನವರಿಕೆ ಆಗಿದೆಯಾ ಶಿಕ್ಷಕರೇ? ಎರಡನೇದಾಗಿ, ಇದನ್ನು ನಿಮ್ಮ ಮಕ್ಕಳಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಿಮ್ಮ ಬೋಧನಾ ಕ್ರಮ ಇದೆಯಾ? ನೀವು ಅವರಲ್ಲಿ ಉತ್ಸಾಹ ಮೂಡಿಸ್ತಾ ಇರ್ತಕ್ಕಂಥ ವಿಧಾನ ಆ ರೀತಿ ಪರಿಣಾಮಕಾರಿಯಾಗಿದೆಯಾ? ಅವ್ರು ನಾನು ನೋಡೋ ಹೋದ್ಸಲ ಈ ಕ್ವಶನ್ ಕೇಳಿದ್ರು, ಈಗ ಕೆಳಗಿನ ಕ್ವಶನ್ ಕೊಡ್ತಾರೆ ಅಂತ ತಯಾರು ಮಾಡ್ತಾ ಇದ್ದೀರಾ, ಅಥವಾ ಆ ಕಾನ್ಸೆಪ್ಟಲ್ಲಿ ಯಾವ ಕ್ವಶನ್ ಕೊಟ್ಟರು ಕೂಡ ಮಕ್ಕಳು ಆನ್ಸರ್ ಮಾಡೋಷ್ಟು ಮಟ್ಟಿಗೆ ಅವ್ರನ್ನ ಎಕ್ವಿಪ್ ಮಾಡ್ತಾ ಇದ್ದೀರಾ? ಕಾಲೇಜುಗಳಿಗೆ ಟೆಕ್ವಿಪ್ ಫಂಡ್ಗಳನ್ನು ತರೋದು ಸುಲಭ, ಆದರೆ ಎಲ್ಲರನ್ನು ಎಕ್ವಿಪ್ ಮಾಡೋದು ಕಷ್ಟ. ಕೋಟ್ಯಾಂತರ ರೂಪಾಯಿ ಟೆಕ್ವಿಪ್ ಅಂತ ಒಂದು ಫಂಡ್ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ನಿಂದ, ಒಂದೊಂದು ಕಾಲೇಜಿನ ಸುಧಾರಣೆಗೆ ಕೋಟಿ ರೂಪಾಯಿ ಬರುತ್ತೆ. ಟೆಕ್ವಿಪ್ ಹಣ ತಂದುಕೊಳ್ಳೋದು ಸುಲಭ, ಆದರೆ ಎಕ್ವಿಪ್ ಆಗಿ ಮಕ್ಕಳನ್ನು ರೂಪಿಸೋದು ಕಷ್ಟ. ಇಲ್ಲಿ ಶಿಕ್ಷಕನಿಗೆ ಪರಿಪೂರ್ಣ ಸ್ವಾತಂತ್ರ್ಯ ಇದೆ. ನೋಡಿ, ಶಿಕ್ಷಕನೊಬ್ಬ ಈ ಸಬ್ಜೆಕ್ಟ್ ಬಗ್ಗೆ ಇಂಥ ರೆಫರೆನ್ಸ್ ಬುಕ್ಸ್ ಮಕ್ಕಳೇ ಇದನ್ನು ಕೊಂಡುಕೊಳ್ಳಿ ಅಂದರೆ 100% ಪೋಷಕರು ಅದು ಯಾಕೆ ಬೇಕು, ಅದು ಯಾರು ಹೇಳಿದ್ದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಮೇಷ್ಟ್ರಿಗೆ ಗೊತ್ತಿರಬೇಕಲ್ಲ ಬುಕ್ ಯಾವುದು ಅಂತ. ಇದು ಪ್ರಶ್ನೆ ಇವತ್ತು. ಅವನು ಯಾವುದೋ ಕೆಲಸಕ್ಕೆ ಬಂದ ದಿವಸ ಒಂದಷ್ಟು ನೋಟ್ಸ್ ಪ್ರಿಪೇರ್ ಮಾಡಿಕೊಂಡು ಆ ನೋಟ್ಸನ್ನೇ ಚರಿವಿ ತಗೊಂಡು ದೇರ್ ಲಿವ್ಡ್ ಎ ಕಿಂಗ್. ರಾಮ ಕಿಲ್ಡ್ ರಾವಣ ಅನ್ನೋದನ್ನೇ ಗ್ರಾಮರ್ ಪಾಠದಲ್ಲಿ ಹೇಳ್ತಾನೆ ಹೊರತು ಪೊಲೀಸ್ ಕಿಲ್ಡ್ ವೀರಪ್ಪನ್ನಂಥ ಧೈರ್ಯವಾಗಿ ಅದನ್ನು ಬದಲಾಯಿಸೋದಕ್ಕೆ ಅವನಿಗೆ ಧೈರ್ಯ ಇಲ್ಲ. ಅದೇ ಕಥೆಗಳನ್ನೇ ಹೇಳ್ತಾನೆ, ಅದೇ ಆಗಿನ ಕಾಲದ ಜೋಕುಗಳನ್ನೇ ಹೇಳ್ತಾನೆ, ಅದೇ ಹಳಸಿರೋ ವಿಷಯಗಳನ್ನೇ ಹೇಳ್ತಾನೆ. ಮಕ್ಕಳು ರೆಸ್ಟ್ಲೆಸ್ ಆಗ್ತಾರೆ. ನೋಡಿ, ಶಿಕ್ಷಕರಲ್ಲಿ ಕರೆಂಟ್ ಅಫೇರ್ಸ್ನ ನಾಲೆಡ್ಜ್ ಇರಬೇಕು. ಶಿಕ್ಷಕರಲ್ಲಿ ಅಪ್ಡೇಟ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ ಇರಬೇಕು. ಒಂದೇ ಪಾದದ ಮೇಲೆ ನಿಂತಿರುವ ಎರಡು ತ್ರಿಭುಜಗಳು ಮತ್ತು ಒಂದೇ ಸಮಾನಾಂತರ ರೇಖೆಗಳ ನಡುವೆ ಬರುವ ತ್ರಿಭುಜಗಳ ವಿಸ್ತೀರ್ಣ ಒಂದೇ ಆಗಿರುತ್ತದೆ ಅಂತ 10th ಸ್ಟ್ಯಾಂಡರ್ಡಲ್ಲಿ ಒಂದು ದಿ ಟ್ರಯಾಂಗಲ್ಸ್ ಆನ್ ದಿ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದಿ ಸೇಮ್ ಪ್ಯಾರಲಲ್ ಲೈನ್ಸ್ ಆರ್ ಈಕ್ವಲ್ ಇನ್ ಏರಿಯಾ ಅಂತ 40 ವರ್ಷದ ಹಿಂದೆ ನಾನು ಓದಿದೆ. ಒಂದೇ ಪಾದದ ಮೇಲೆ ನಿಂತಿರುವ ಅನ್ನೋ ಬದಲು ಆ ವರ್ಷ ಕ್ವಶನ್ ಪೇಪರ್ ಸೆಟ್ ಮಾಡಿದವರು ಏಕಪಾದದ ಮೇಲೆ ನಿಂತಿರುವ ಅಂತ ಕೊಟ್ಟರು, ಮಕ್ಕಳು ಬಿಟ್ಟರು. ಯಾಕೆಂದರೆ ಮೇಷ್ಟ್ರು ಏಕ ಮತ್ತು ಒಂದು ಅಂದರೆ ಒಂದೇ ಅಂತ ಹೇಳಿರಲಿಲ್ಲ. ಹುರುಳಿಕಾಯಿ ಬೀಜ ಹೇಗಿರುತ್ತದೆ ಪಾಠ ಮಾಡಿದ್ರು ಮೇಷ್ಟ್ರು. ಅದು ಕಿಡ್ನಿಯ ಆಕೃತಿಯಲ್ಲಿ ಇರುತ್ತೆ, ಮೂತ್ರಪಿಂಡದ ಆಕೃತಿಯಲ್ಲಿ ಇರುತ್ತದೆ. ಆದರೆ ಕ್ವಶನ್ ಪೇಪರ್ ಸೆಟ್ಟರ್ ಒಬ್ಬ ಇಂಟೆಲಿಜೆಂಟು ಮೂತ್ರಪಿಂಡ ಯಾವ ಆಕೃತಿಯಲ್ಲಿರುತ್ತದೆ ಮೇಷ್ಟ್ರು ಹೇಳಿಲ್ಲ, ಅದು ಹುರುಳಿ ಬೀಜದ ಆಕೃತಿಯಲ್ಲಿರ್ತದೆ ಹೇಳಿರಲಿಲ್ಲ. ಈ ಉತ್ತರ ಅವ್ರಿಗೆ ಗೊತ್ತಿತ್ತು, ಆದರೆ ಆ ಉತ್ತರ ಗೊತ್ತಿರಲಿಲ್ಲ. ಆದ್ದರಿಂದ ಶಿಕ್ಷಕರು ನಾನು ಹೇಳೋದಿಷ್ಟೇ, ಒಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಬೇಕಾದ್ರೆ ಆ ಕ್ವಶನ್ ಬ್ಯಾಂಕನ್ನು ಮೊದಲು ಪಕ್ಕದಲ್ಲಿಡಿ, ಮುಟ್ಟಕ್ಕೆ ಹೋಗಬೇಡಿ. ಅದನ್ನು ನೀವು ಆ ಕಾನ್ಸೆಪ್ಟ್ ಬಗ್ಗೆ ಮಕ್ಕಳಿಗೆ ಏನೆಲ್ಲ ಗೊತ್ತಿರಬೇಕೋ ಅದನ್ನು ತಿಳಿಸಿ. ನೀವು ಸಮಗ್ರವಾಗಿ ಆ ಕಾನ್ಸೆಪ್ಟನ್ನು ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿರಬೇಕು ಅಂದರೆ, ಜಗತ್ತಿನಲ್ಲಿ 10ನೇ ತರಗತಿಗೆ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡಿದ್ರು ಕೂಡ ಅವ್ರು ಕೇಳಿರೋ ಪ್ರಶ್ನೆಗಳಲ್ಲಿ ನಿಮ್ಮ ಕಾನ್ಸೆಪ್ಟ್ ಉತ್ತರ ಕೊಡುವಂತಿರಬೇಕು. 2 ವಾಕ್ಯದಲ್ಲಿ ಉತ್ತರ ಬರೆಯಿರಿ, ಕ್ವಶನ್ ಬ್ಯಾಂಕಲ್ಲಿದೆ. ಆದರೆ ನೀವು ಮಕ್ಕಳಿಗೆ 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದನ್ನೇ 2 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅನ್ನೋದಕ್ಕೆ ಡೆವಲಪ್ ಮಾಡಿಸಿದಾಗ ನಿಮ್ಮ ಮಕ್ಕಳ ನಾಲೆಡ್ಜ್ ಪಕ್ಕದ ತರಗತಿಯ ಮಕ್ಕಳ ನಾಲೆಡ್ಜ್ಗಿಂತ ಡಬಲ್ ಅದು. ಗಾಂಧೀಜಿಯವರ ಯಾವುದಾದ್ರೂ 2 ಅತ್ಯುತ್ತಮ ಗುಣಗಳನ್ನು ಪಟ್ಟಿ ಮಾಡಿ, ಸಿಲೆಬಸ್ಸಲ್ಲಿರೋದು. ನೀವು ಗಾಂಧೀಜಿಯವರ ಒಂದು 7-8 ಗುಣಗಳನ್ನು ಪಟ್ಟಿ ಮಾಡಿಸ್ಬಿಟ್ರೆ ಮಕ್ಕಳಿಗೆ ಆ 8ರಲ್ಲಿ 2 ಗ್ಯಾರಂಟಿ ಇರುತ್ತೆ. ನೀವು 2 ಪಟ್ಟಿ ಮಾಡಿಸಿದ್ರೆ 1 ಮರ್ತೋಗುತ್ತೆ. ಪ್ರಾಕ್ಟಿಕಲ್ ನಾನು ಹೇಳ್ತಾ ಇರೋದು. ಮಹಾತ್ಮ ಗಾಂಧಿಯವರ ಒಂದು 7-8 ಗುಣಗಳನ್ನು ಪಟ್ಟಿ ಮಾಡಿ. ಹೀಗಾಗಿ ವರ್ಸಟೈಲ್ ನಾಲೆಡ್ಜ್ಗೆ ತೆರೆದಿಟ್ಕೋಬೇಕು ಶಿಕ್ಷಕ. ಅಧ್ಯಯನಶೀಲನಾಗಬೇಕು ಅವನು ಅಧ್ಯಯನಶೀಲನಾಗದೆ ಅವನು ಹಿರಿಯ ಉಪನ್ಯಾಸಕರ ಬೋಧನಾ ಶೈಲಿಯನ್ನು ಅನುಸರಿಸದೆ ಮಕ್ಕಳ ಮನೋಮಟ್ಟಕ್ಕೆ ಇಳಿದು ಕನ್ವಿನ್ಸ್ ಮಾಡೋದಕ್ಕೆ
ಪ್ರಯತ್ನ ಮಾಡೋದಕ್ಕಾಗೋದಿಲ್ಲ. ನಿಜವಾದ ಭಾಗ್ಯವಂತ ಅಂದರೆ ಶಿಕ್ಷಕನೇ. ಅವನು ಮಕ್ಕಳನ್ನು ಕುಣಿಸಬಹುದು, ಆದರೆ ಅವನಿಗದು ಗೊತ್ತಿರಬೇಕು. ಇಂಗ್ಲೀಷ್ ಗ್ರಾಮರನ್ನು ಮ್ಯಾಥಮೆಟಿಕ್ಸ್ ತರಹ ಪಾಠ ಮಾಡುವಂಥ ಮೇಷ್ಟ್ರುಗಳಿದ್ದಾರೆ. ಇಂಗ್ಲೀಷ್ನಲ್ಲಿ 100ಕ್ಕೆ 100 ಅಂಕ ಪಡೆಯಬಹುದಾದಷ್ಟು ಮಕ್ಕಳನ್ನು ಎಕ್ವಿಪ್ ಮಾಡುವಂಥ ಗ್ರೇಟ್ ಟೀಚರ್ಸ್ ಇದ್ದಾರೆ. ಪರ್ಮಟೇಷನ್ ಆ್ಯಂಡ್ ಕಾಂಬಿನೇಷನನ್ನು ಗ್ರಾಮರ್ನಲ್ಲಿ ತಂದು, ಗ್ರಾಮರನ್ನು ಪರ್ಮಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ತಂದು ಮಕ್ಕಳಿಗೆ ಆ ಚಮತ್ಕಾರವನ್ನು ವಿವರಿಸುವಂತಹ ಅದ್ಭುತ ಶಿಕ್ಷಕರಿದ್ದಾರೆ. ಭಾರತ ದೇಶದ ಭೂಪಟದ ಮೇಲೆ 3 ತಿಂಗಳು ಪಾಠ ಮಾಡಿದಂಥ ಶಿಕ್ಷಕರು ಈ ದೇಶದ ಕನಿಷ್ಠ 100 ನದಿಗಳ ಬಗ್ಗೆ, ಒಂದು 50 ಪರ್ವತಗಳ ಬಗ್ಗೆ, ಒಂದು 75 ನಗರಗಳ ಬಗ್ಗೆ, ವೃತ್ತಿಯ ಬಗ್ಗೆ ಪಾಠ ಮಾಡುವಂಥ ಮಹಾತ್ಮರಿದ್ದಾರೆ. ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲವೂ ಸಿಲೆಬಸ್ಸೇ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಟೆಕ್ಸ್ಟ್ ಬುಕ್ ಮಾತ್ರ ಸಿಲೆಬಸ್. ಇವತ್ತು ನಾನು ನಮ್ಮ ಟೀಚರ್ಸ್ನ ಒಂದು ನೇರವಾದ ಪ್ರಶ್ನೆ ಕೇಳ್ತೇನೆ. ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ದ ಒಂದು 50 ಡಿಪಾರ್ಟ್ಮೆಂಟ್ ಹೆಸರು ಕೊಡ್ತೀನಿ ನಾನು ನಿಮಗೆ. ಅದರ ಧ್ಯೇಯವಾಕ್ಯ ಸ್ಯಾನ್ಸ್ಕ್ರಿಟ್ನಲ್ಲಿದೆ. ನಿಮಗೆ ಎಷ್ಟು ಗೊತ್ತಿದೆ ಅಂತ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಆಲ್ ಇಂಡಿಯಾ ರೇಡಿಯೋ ಏನೋ, LIC ಏನೋ, ಬಾಹ್ಯಾಕಾಶದ್ದೇನೋ, KPTCLದೇನೋ, ದಿ ಓಲ್ಡೆಸ್ಟ್ ಯೂನಿವರ್ಸಿಟೀಸ್ ಆಫ್ ದಿ ಕಂಟ್ರಿ ಅದರದ್ದು ಏನೋ, TV ಇದೇನೋ, ಧ್ಯೇಯವಾಕ್ಯ ಇದೆ. ಯಾವುದೇ ಸಬ್ಜೆಕ್ಟಿನ ಟೀಚರ್ಗೆ ಅದ್ರ ಬಗ್ಗೆ ಒಂದು 50 ಗೊತ್ತಿರಬೇಕು ಅಂತ ನನ್ನ ಹಂಬಲ. NSS ದೇನ್ ಧ್ಯೇಯವಾಕ್ಯ ಶ್ರಮಯೇವ ಜಯತೆ, ಸತ್ಯಮೇವ ಜಯತೆ ಎಲ್ಲಿದೆ, ಪ್ರಜ್ಞಾನಂ ಬ್ರಹ್ಮ ಎಲ್ಲಿದೆ, ಯೋಗಕ್ಷೇಮಂ ವಹಾಮ್ಯಹಂ ಎಲ್ಲಿದೆ, ಶ್ರದ್ಧಾ ಹಿ ಪರಮಾಗತಿ. ನಾನು ಓದಂಥ ನ್ಯಾಷನಲ್ ಕಾಲೇಜಿನ ಧ್ಯೇಯವಾಕ್ಯ ಅದು. ಒಂದು 50 ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು. ಸಿಲೆಬಸ್ಸಲ್ಲಿಲ್ಲ. ಇದು ರಾಷ್ಟ್ರದ ಬಗ್ಗೆ ಹೆಮ್ಮೆ ಮೂಡಿಸುವಂತಹ ವಿಷಯ. ನಮ್ಮ ಕಲಿಕೆ ಮಕ್ಕಳಲ್ಲಿ ರಾಷ್ಟ್ರದ ಬಗ್ಗೆ ಹೆಮ್ಮೆ ಮೂಡಿಸಲಿಲ್ಲ ಅಂದರೆ ಪ್ರಯೋಜನ ಆಗೋದಿಲ್ಲ. ಮಕ್ಕಳಿಗೆ ಆಸಕ್ತಿ ಯಾವುದರಲ್ಲಿದೆ, ಅನಾಸಕ್ತಿ ಯಾವುದರಲ್ಲಿದೆ ಅನ್ನುವಂಥ ಪ್ರಶ್ನೆ ಆಮೇಲಿಂದು. ಆದರೆ ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಮೂಡಿಸಲೇಬೇಕು ಅನ್ನೋ ಆಸಕ್ತ ವ್ಯಕ್ತಿ ಮೇಷ್ಟ್ರಾಗಿರಬೇಕು ಅನ್ನೋದು ಮೊದಲನೇದು. ಎರಡನೇದು, ಮಕ್ಕಳಿಗೆ ಪ್ರೀತಿಯಿಂದ ತಿದ್ದಬೇಕು. ನೋಡಪ್ಪ, ಇಷ್ಟು ಸಿಲೆಬಸ್ಸನ್ನು ನೀನು ಕವರ್ ಮಾಡ್ಕೊಂಡು ಬಂದುಬಿಟ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಮಗು, ಮತ್ತು ನೀನು ಎಕ್ವಿಪ್ ಆಗ್ತೀಯ. ಇಂಡಿವಿಜುವಲಿ ಮಕ್ಕಳನ್ನು ಕನ್ವಿನ್ಸ್ ಮಾಡಬೇಕು. ಮಕ್ಕಳ ವಿಷಯದಲ್ಲಿ ಶಿಕ್ಷಕ ನಕಾರಾತ್ಮಕವಾಗಿ ಮಾತಾಡಬಾರ್ದು. ಯಾವುದೇ ನೆಗೆಟಿವಿಟಿಯನ್ನು 4 ಜನ ಸ್ನೇಹಿತರ ಜೊತೆಯಲ್ಲಿದ್ದಾಗ ಕ್ಲಾಸ್ ರೂಮ್ನಲ್ಲಿ ಮಾತನಾಡಬಾರ್ದು. ಮಗುವನ್ನು ಕಠಿಣವಾಗಿ ತಿದ್ದೋದಿದ್ರೆ ಸ್ಟಾಫ್ ರೂಮಿಗೆ ಕರೆಸಿ ಇಂಡಿವಿಜುವಲ್ ಆಗಿ ಮಾಡಬೇಕು. ಮಗುವಿನ ಕಿಂಚಿತ್ ಒಳ್ಳೆಯದನ್ನು ರಾಜಾರೋಷವಾಗಿ ಕೊಂಡಾಡಬೇಕು 100 ಜನರ ಮಧ್ಯೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳನ್ನು ಹೆಸರಿಡಿದು ಕರೆಯುವಷ್ಟು ಮಟ್ಟಿಗೆ ಅವರ ರಿಲೇಷನ್ಶಿಪ್ನ ಅಫಿನಿಟಿ ಅಲ್ಲಿ ಪ್ರೂವ್ ಆಗಬೇಕು. ನೆನಪಿಟ್ಕೊಳ್ಳಿ, ಮಕ್ಕಳನ್ನು ಕೇವಲ ಮಾರ್ಕ್ಸ್ ತೊಗೊಂಡ್ರು ಒಂದೇ ಯಾರ್ಡ್ ಸ್ಟಿಕ್ ಮೇಲೆ ಬುದ್ಧಿವಂತ ಮಗು ಅಂತ ನೀನು ನಿಂತ್ಕೊಪ್ಪ, ನೀ ಹೇಳಪ್ಪ ಅಂತ ಹೇಳೋದಲ್ಲ. ಮಕ್ಕಳನ್ನು ನೀವು ರೆಕಗ್ನೈಸ್ ಮಾಡೋದರಲ್ಲಿ ಅವರ ಕ್ಯಾರೆಕ್ಟರ್ ಎನರ್ಜಿ ಫಸ್ಟ್ ಕ್ರೈಟೀರಿಯಾ ಆಗಬೇಕು. ಆಮೇಲೆ ಅವನು ಟಾಪರು ನಮ್ಮ ಸ್ಕೂಲ್ನಲ್ಲಿ. ಅದೆಲ್ಲ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಟಾಪರ್ ಇರ್ಬೋದು, ಆದರೆ ಕ್ಯಾರೆಕ್ಟರ್ ಅನ್ನೋದು ನಮ್ಮೆಷ್ಟು ಹೆಚ್ಚು ಒತ್ತು ಕೊಟ್ಟಾಗ ರೆಗ್ಯುಲರ್ ಕ್ಲಾಸಿಗೆ ಬರ್ತಕ್ಕಂಥ ಹುಡುಗ, ಅಟೆಂಟಿವ್ ಆಗಿ ಕೂತ್ಕೊಂಡು ಪಾಠ ಕೇಳುವಂಥ ಹುಡುಗ, ಚಿಕ್ಕವರು ದೊಡ್ಡವ್ರ ಬಗ್ಗೆ ಹೇಗೆ ನಡ್ಕೋಬೇಕು ಅಂತಕ್ಕಂಥ ಬಿಹೇವಿಯರಲ್ ಕಲ್ಚರ್ ಇರ್ತಕ್ಕಂಥ ಹುಡುಗ, ಅವನು ಸಮಾಜಕ್ಕೆ ಅಸೆಟ್ ಆಗ್ತಾನೆ. ಅವನನ್ನು ನಾವು ರೆಕಗ್ನೈಸ್ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಆದರ್ಶ. ಇದು ಎಲ್ಲರಿಗೂ ತಿಳಿದ ವಿಷಯವೇ. ಆದರೆ ಮಕ್ಕಳಿಗೆ ವಿವೇಕಾನಂದರ ಸಂದೇಶವೇನು? ವಿವೇಕಾನಂದರನ್ನು ಓದಿ. ಮಕ್ಕಳಿಗೆ ವಿವೇಕಾನಂದ ಸಂದೇಶ ಏನು ಅಂತಂದರೆ,
ನಿನ್ನ ಶ್ರಮದಲ್ಲಿ ನಿನಗೆ ನಂಬಿಕೆ ಇರಲಿ. ಶಕ್ತಿ ಅಂತಕ್ಕಂಥದ್ದು ಮಾತ್ರವೇ ಜೀವನಕ್ಕೆ ಅರ್ಥ ತರುತ್ತೆ. ದೌರ್ಬಲ್ಯ ದೌರ್ಭಾಗ್ಯದ ಬಗ್ಗೆ ಮಾತನಾಡ್ತಾ ಹೋದರೆ ಜೀವ ಅನ್ನೋದು ಜೀವಚ್ಛವವಾಗಿಬಿಡುತ್ತೆ. ಶಕ್ತಿಯನ್ನು ಗೌರವಿಸು, ಶಕ್ತಿಯನ್ನು ಪೂಜಿಸು, ಶಕ್ತಿಯನ್ನು ಆರ್ಜಿಸಿಕೊಳ್ಳೋದಕ್ಕೆ ಪ್ರಯತ್ನಿಸು. ದೌರ್ಬಲ್ಯ ಅನ್ನೋದು ಎಂದಿಗೂ ಮರಣ. ದೌರ್ಬಲ್ಯ ಅಂದ್ರೇನು? ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಫಿಸಿಕಲ್ ವೀಕ್ನೆಸ್ಸನ್ನು ನಾನು ದೌರ್ಬಲ್ಯ ಅಂತ ಅಂದ್ಕೊಳ್ತೇನೆ. ಅದು ಒಂದು ಬಗೆಯ ದೌರ್ಬಲ್ಯ ನಿಜ. ಆದರೆ ನನ್ನ ಎಲ್ಲ ಅವಶ್ಯಕತೆಗಳಿಗೂ ಎಲ್ಲ ಕಾಲಕ್ಕೂ ನಾನು ಕೈ ಚಾಚೋದು ಮಹಾ ದೌರ್ಬಲ್ಯ. ಸಮಾಜ ನನಗೆ ಕೊಡಲಿಲ್ಲ, ನನಗೆ ಅವಕಾಶಗಳು ಸಿಗಲಿಲ್ಲ, ಈ ಮನೋಸ್ಥಿತಿಯೂ ಒಂದು ದೌರ್ಬಲ್ಯ. ದೌರ್ಬಲ್ಯ ಅಂತಂದರೆ ಅಲ್ಲಿ ಕೇವಲ ವಸ್ತು ರೂಪದ ಶಾರ್ಟ್ ಕಮಿಂಗ್ಸ್ ಅಂತ ಅನ್ಕೋಬಾರ್ದು. ಇಚ್ಛಾಶಕ್ತಿಯ ಕೊರತೆಯೂ ದೊಡ್ಡ ದೌರ್ಬಲ್ಯ. ಹಿಮಾಲಯವನ್ನು ಹತ್ತಿ ದಾಖಲೆಯನ್ನು ಮಾಡಿದಂತಹ ಇತಿಹಾಸ ಪ್ರಸಿದ್ಧರಿದ್ದಾರಲ್ಲ, ಅವ್ರು ಯಾರಿಗೂ ಕೂಡ ಹಿಮಾಲಯ ಹತ್ತಬೇಕಾದ್ರೆ ಕುಡಿಯೋ ನೀರು ಸಿಗದೇ ಇದ್ದರೆ, ಹಿಮಾಲಯ ಹತ್ತಬೇಕಾದ್ರೆ ಅಕಸ್ಮಾತ್ ಜಾರು ಬಿದ್ದುಬಿಟ್ರೆ ಯಾವ ಡಾಕ್ಟ್ರು ಇರಲ್ಲ, ಹಿಮಾಲಯ ತುದಿಗೆ ಹೋದಾಗ ಆಕ್ಸಿಜನ್ ಸಿಗದೇ ಇದ್ದರೆ, ಹಿಮಾಲಯಕ್ಕೆ ಹತ್ತದ ಮೇಲೂ ನಾನು ಇಳಿಯೋಕ್ಕಾಗದೆ, ಈ ಪ್ರಶ್ನೆಗಳು ಅವರಲ್ಲಿ ಬರಲೇ ಇಲ್ಲ. ಅವರ ಇಚ್ಛಾಶಕ್ತಿ ಈ ಎಲ್ಲ ಪ್ರಶ್ನೆಗಳನ್ನು ಬಾಲಿಶ ಮಾಡಿಬಿಟ್ಟಿತ್ತು. ಅಷ್ಟೇ ಅಲ್ಲ, ಅವರು ನೆಗ್ಲೆಕ್ಟ್ ಮಾಡಿರಲಿಲ್ಲ. ಅವರು ಪ್ರಿಪೇರ್ ಆಗಿದ್ದ ಆ ಟೋಟಲ್ ಪರ್ಸ್ಪೆಕ್ಟಿವ್ನಲ್ಲಿ ಇದೆಲ್ಲ ಸಿಲ್ಲಿ ಕ್ವೆಶ್ಚನ್ಸ್ ಆಗಿತ್ತು. ಆದ್ದರಿಂದ ಶಕ್ತಿಯ ಬಗ್ಗೆ ವಿವೇಕಾನಂದರು ನಮ್ಮನ್ನು ಪ್ರಚೋದಿಸ್ತಾರೆ. ಆಮೇಲೆ ವಿವೇಕಾನಂದರು ಹೇಳ್ತಾರೆ, ನಿನ್ನಲ್ಲಿ ನೀನು ನಂಬಿಕೆ ಬೆಳೆಸ್ಕೊಳ್ತಕ್ಕಂಥದ್ದು, ನಿನ್ನ ಪ್ರಯತ್ನವನ್ನು ನೀನು ಹೆಚ್ಚು ನಂಬುವಂಥದ್ದು, ಇದು ನಿನ್ನ ಉದ್ಧಾರಕ್ಕೆ ಮೊದಲ ಮೆಟ್ಟಿಲು. ನೀನು ಪ್ರಪಂಚದಲ್ಲಿ ಯಾರ್ಯಾರ ಸಹಾಯ ಎಷ್ಟು ಬಯಸ್ತೀಯೋ, ಎಷ್ಟು ನಿರೀಕ್ಷೆ ಮಾಡಿ ಅವಲಂಬಿಸ್ತೀಯೋ, ಅದೆಲ್ಲವನ್ನೂ ಮೀರಿದ್ದು ನಿನ್ನ ಬಗ್ಗೆ ನಿನ್ನ ಪ್ರಯತ್ನ, ನಿನ್ನ ಬಗ್ಗೆ ನಿನ್ನ ನಂಬಿಕೆ. ಇದು ಹೇಗೆ ಬರುತ್ತೆ? ಇವತ್ತು ನಾನು ಅಕ್ಷರದ ಮೇಲೆ ಅಕ್ಷರ ಬರೀತಾ ಇದ್ದೇನೆ. ನನ್ನ ಟೀಚರ್ ಪ್ರೀತಿಯಿಂದ ಇನ್ನೊಂಚೂರು ತಿದ್ದಿ ಹೀಗೆ ಬರೀಬೇಕಪ್ಪ ಅಂತ ತೋರಿಸಿದ್ರು. ನನ್ನ ಅಕ್ಷರಗಳನ್ನು ಸ್ವಲ್ಪ ನಾನು ವಿವರಪೂರ್ಣವಾಗಿ ಬರೆದೆ. 6 ತಿಂಗಳು ನಾನು ಕಾಪಿ ರೈಟಿಂಗ್ ಬರೆದ ಮೇಲೆ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಯಿತು. ಅದನ್ನು ನೆನ್ಪಿಟ್ಕೊಳ್ಳಿ, 180 ದಿವಸಗಳ ಹಿಂದೆ ನನ್ನ ಹ್ಯಾಂಡ್ ರೈಟಿಂಗ್ ಅತ್ಯಂತ ಸಾಮಾನ್ಯವಾಗಿತ್ತು. ಇವತ್ತು ಅತ್ಯುತ್ತಮವಾಯಿತು. ಜೀವನ ಪರ್ಯಂತ ನನ್ನ ಹ್ಯಾಂಡ್ ರೈಟಿಂಗ್ ಸುಧಾರಣೆ ಆಗೋಯಿತು. ಕೇವಲ 6 ತಿಂಗಳು ಪ್ರಯತ್ನ ಪಟ್ಟಿದ್ದಕ್ಕೆ 60 ವರ್ಷಗಳು ನಾನು ಸುಂದರವಾದ ಹ್ಯಾಂಡ್ ರೈಟಿಂಗಿಗೆ ಈಗ ಅಪ್ರಿಸಿಯೇಷನ್ ಪಡ್ಕೊಳ್ಳೋಕೆ ರೆಡಿ ಇದ್ದೇನೆ. ಬಿತ್ತಿದ್ದು ಬೀಜ, ಬೆಳೆದಿದ್ದು ತೆನೆ. ನಾನು 6 ತಿಂಗಳು ಕಾಪಿ ರೈಟಿಂಗ್ ಬರೆದದ್ದು. ಇನ್ನು ಮುಂದಿನ 60 ವರ್ಷ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿದವ್ರಲ್ಲ, ಎಷ್ಟು ಮುದ್ದಾಗಿ ಬರೀತೀರಿ, ಯಾರೋ ಪುಣ್ಯಾತ್ಮರ ಮೇಷ್ಟ್ರು ಹೇಳ್ಕೊಟ್ಟಿದ್ದು, ಎಷ್ಟು ಚೆನ್ನಾಗಿ ಬರೆಯುತ್ತಪ್ಪ ಈ ಮಗು ಅಂತ ಕೊಂಡಾಡ್ತಾರೆ. ನಿಮ್ಮ ಉತ್ತಮವಾದಂತಹ ಬರವಣಿಗೆ ನಿಮ್ಮ ಮನೋಸ್ಥಿತಿಯನ್ನು ಸೂಚಿಸುತ್ತದೆ ಅಂತ ಮನಸ್ವಿಜ್ಞಾನಶಾಸ್ತ್ರಜ್ಞರು ಹೇಳ್ತಾರೆ. ಯುವರ್ ಹ್ಯಾಂಡ್ ರೈಟಿಂಗ್ ಡೈರೆಕ್ಟ್ಲಿ ಸ್ಪೀಕ್ಸ್ ಅಬೌಟ್ ಯುವರ್ ಸೈಕೆ. ಹೀಗಾಗಿ ವಿವೇಕಾನಂದರ ಬಗ್ಗೆ ಓದ್ತಾ ಹೋಗಿ, ಸಾಕಷ್ಟು ವಿಚಾರಗಳಿದೆ. ಜೀವನದಲ್ಲಿ ಹೆದರಬೇಡಿ, ಹೋರಾಡಿ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಅಂತಂದರೆ ಹಾಗಂದ್ರೆ ಹಾಗೆ ಬದುಕೋದಲ್ಲ, ಅದೊಂದು ಜವಾಬ್ದಾರಿ ಅಂತ ಹೇಳ್ತಾರೆ. ತಾಯಿಯನ್ನು ಮಾತೆ, ಮಾತೃಭಾಷೆ, ಮಾತೃಭೂಮಿ, ಸ್ವಧರ್ಮ, ನಮ್ಮ ಸಂಸ್ಕೃತಿ, ಇದ್ರ ಬಗ್ಗೆ ಬರೆದಿದ್ದೇನೆ. ನಾನು ಪತ್ರಿಕೆಯಲ್ಲಿ ಬರೆದು, ವಿಜಯವಾಣಿನಲ್ಲಿ ಸಾಕಷ್ಟು ಬರೆದಿದ್ದೇನೆ. ಆ ಆರ್ಟಿಕಲ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡ್ರೆ, ಬೆಂಗಳೂರಿನಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬರು ಪ್ರೊಫೆಸರ್. ನನ್ನ 97 ಆರ್ಟಿಕಲ್ಸ್ನಿಂದ ಸುಮಾರು 1,000 ವಾಕ್ಯಗಳನ್ನು ಸಾರ್ಟ್ ಔಟ್ ಮಾಡಿ ಒಂದು ನೋಟ್ಸ್ ಮಾಡಿದ್ದಾರೆ ಅವರು. ಅದನ್ನು ನಮ್ಮ ಉಡುಪಿ ಕೃಷ್ಣ ಅವರು ಕಳಿಸ್ಕೊಟ್ಟಿದ್ದಾರೆ. 1,000 ಅತ್ಯುತ್ತಮವಾದ ವಾಕ್ಯಗಳನ್ನು ಅವರು ಬರೆದಿದ್ದಾರೆ. ಅವರು ಹೇಳ್ತಾರೆ, ಸ್ವಾಮೀಜಿ, ನಾನು ಯಾವುದೇ ಭಾಷಣ ಸ್ಪರ್ಧೆಗೆ ಹೋದರೂ ಕೂಡ ನನಗಲ್ಲಿ ಆಹಾರ ಇದೆ. ಈ 1000 ವಾಕ್ಯಗಳಲ್ಲಿ 10 ವಾಕ್ಯ ತೊಗೊಂಡ್ರೆ ನಾನೊಂದು ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ಮಾತನಾಡಬಲ್ಲೆ. ಇದೆಲ್ಲವೂ ನಮ್ಮ ಆಸಕ್ತಿಯಿಂದ ಆಗಬೇಕೇ ಹೊರತು ಪ್ರತಿಯೊಂದನ್ನು ಸಿಲೆಬಸ್ಸು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾಡೋಕ್ಕಾಗೋದಿಲ್ಲ. ಇಷ್ಟು ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಈ ದಿಕ್ಕಿನಲ್ಲಿ ಪ್ರಯತ್ನ ಪಡಿ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೇನೆ.
ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಿಕ್ಷಕ ಹಾಗೂ ಪೋಷಕರ ಪಾತ್ರವೇನು ಎಂಬ ವಿಶೇಷವಾದಂತಹ ಉಪನ್ಯಾಸ ಕಾರ್ಯಕ್ರಮವನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತುತಪಡಿಸಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂತಹ ಪರಮಪೂಜ್ಯ ಶ್ರೀಗಳಾದಂತಹ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳ ಅಡಿಧಾವರೆಗಳಲ್ಲಿ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮಗೆಲ್ಲರಿಗೂ ಕೂಡ ಮೌಲ್ಯಯುತವಾದಂತಹ ನುಡಿಗಳೊಂದಿಗೆ ಹೆಚ್ಚಿನದಾಗಿ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿ ಒಳ್ಳೆಯ ಉಪಯೋಗವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಸದುಪಯೋಗವನ್ನು ಪಡಿಸ್ಕೋಬೇಕು. ಹಾಗೆ ಒಂದೊಂದು ವಿಷಯವೂ ಕೂಡ ಮನದಟ್ಟು ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಇದುವರೆಗೂ ಹೇಳಿದ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಹೋದರೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು, ನಮ್ಮ ಜೀವನದಲ್ಲಿ ಏನೇನನ್ನು ಅಳವಡಿಸ್ಕೋಬೋದು ಅಂತ. ಹಾಗೆ ಆಸಕ್ತಿ, ಶ್ರದ್ಧೆ, ಏಕಾಗ್ರತೆ ಅನ್ನೋದು ನಮ್ಮ ವಿದ್ಯಾರ್ಥಿಗಳಲ್ಲಿ ಇತ್ತೀಚೆಗೆ ಕಡಿಮೆ ಆಗ್ತಾಯಿದೆ. ಅದನ್ನು ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ಅವಲಂಬಿಸ್ಕೋಬೇಕು, ಓದಿನಲ್ಲಿ ಅದನ್ನು ರೂಢಿಸ್ಕೋಬೇಕು. ಹಾಗೆ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ತುಂಬ ದೊಡ್ಡದಿದೆ. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು ಅಂತ ಗುರುಗಳು ಹೇಳಿದರು. ಹಾಗೆ ನಮ್ಮ ಪಾತ್ರ ತುಂಬ ದೊಡ್ಡದಿದೆ. ನಾವು ಬರೀ ನಮ್ಮ ಕೆಲಸವನ್ನು ಕೇವಲ ಹೊಟ್ಟೆಪಾಡಿಗೋಸ್ಕರ ಅಲ್ಲದೆ ನಾವು ಮಾಡುವಂತಹ ಕೆಲಸವನ್ನು ಆಸಕ್ತಿದಾಯಕವಾಗಿ ಮಾಡಬೇಕು. ನಮ್ಮ ಕೆಲಸವನ್ನು ಪ್ರೀತಿಸಬೇಕು. ಆಗ ಮಾತ್ರ ಆ ಕೆಲಸ ತುಂಬ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಾವು ಅಂದುಕೊಂಡಂತಹ ಕೆಲಸ ಏನೋ ಒಂದು ರೀತಿಯ ಸ್ಫೂರ್ತಿಯನ್ನು, ಒಂದು ರೀತಿಯ ಒಂದು ತೃಪ್ತಿಯನ್ನು ತರುತ್ತೆ ಅನ್ನುವಂತಹ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಪೋಷಕರು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಮನೆಯಲ್ಲಿ ಅನ್ನುವಂಥ ಕೂಡ ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದುವರೆಗೂ ಕೂಡ ಆಲಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ತುಂಬ ಉಪಯುಕ್ತವಾಗಿ ಅನುಕೂಲವಾಗಿದೆ. ಎಲ್ಲರೂ ಕೂಡ ಕೇಳಿದ್ದೀರಿ. ಇದನ್ನು ನೀವೆಲ್ಲರೂ ರೂಢಿಸ್ಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸುತ್ತಾ, ಸ್ವಾಮೀಜಿಗಳ ಅಡಿಧಾವರೆಗಳಲ್ಲಿ ನಮಿಸುತ್ತಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಎನ್ ನಂದರಾಜ್ ಮೇಡಮ್ರವರು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೀಡ್ತಾರೆ. ಏನೇ ಕೆಲಸಗಳು, ಕಾರ್ಯಗಳು ಇದ್ದರೂ ಕೂಡ ನಮಗಾಗಲ್ಲ ಅಂದರೂ ನೀವು ಮಾಡ್ತೀರಾ ಅನ್ನೋ ಧೈರ್ಯವನ್ನು ತುಂಬ್ತಾರೆ. ಧೈರ್ಯವೇ ಸಾಹಸೇ ಲಕ್ಷ್ಮಿ ಎಂದ ಹಾಗೆ ಅವರು ನಮಗೆ ಧೈರ್ಯವನ್ನು ತುಂಬ್ತಾರೆ. ಹಾಗಾಗಿ ನಮಗೆಲ್ಲರೂ ಕೂಡ ಅವರು ಒಂದು ರೀತಿಯ ಸ್ಫೂರ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯಸ್ಥಿಕೆಯನ್ನು, ಹಾಗೆ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿ ಮಿತ್ರರು ಹಾಗೂ ಶಿಕ್ಷಕ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ, ಹಾಗೂ ಕೇಳುತ್ತಿರುವಂಥ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.